ಆ ನಂತರ ಹೊಡೆದ್ ಹೇಳಿರ ಅಪ್ಪಾಜಿ ಅವರು, ಇಲ್ಲ ನೀನು ನಮ್ ತಂಗಿ ಒಟ್ಟಿಗೆ ಒಂದು 8 ದಿನ ನೀನ್ ಇರಬೇಕು. ಹಾ ಅಪ್ಪಾಜಿ ನೀನು ಒಂದ್ 8 ದಿವಸ. ಇದು ದತ್ತು ಅಲ್ಲ, ಇದು ಬೇರೆ ವಿಚಾರ. ದತ್ತು ಅಲ್ಲ ಅಪ್ಪಾಜಿ, ಇದು ನಾನು ಅಲ್ಲಿ ಮಠ ಹಂಗೆ ತಿಳ್ಕೊಂಡಿದೀನಿ. ಓ, ನಮ್ ತಂಗಿ ನಾನು ಕರೆಸ್ತೀನಿ ಒಂದ್ 8 ದಿನ, ಎಲ್ಲೋ ಗೆಸ್ಟ್ ಹೌಸ್ ಅಲ್ಲೋ ಎಲ್ಲೋ ನೀವು ಒಂದ್ 8 ದಿನ ಒಟ್ಟಿಗೆ ಆಗಿ ಇರಿ, ಒಂದ್ ಮಗು ಆಗಿ ಆಗತ್ತೆ, ನನಗೆ ನಂಬಿಕೆ ಇದೆ, ಹಂಗೆ ಹಿಂಗೆ ಅಂದ್ರು. ಅಲ್ಲವ್ವ, ನನ್ನ ಮದುವೆ ಆಗಿ 3 ಮಕ್ಕಳಿದಾರೆ, ನೀವ್ ಇಂಥದನ್ನ ಹೇಳ್ತೀರಲ್ಲ, ಒಂದ್ ಸ್ವಲ್ಪ ರಾಂಗ್ ಆಗಿ ಬೈದೆ ಅಪ್ಪಾಜಿ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಕೆಟ್ಟು ಸ್ವಲ್ಪ ಬೈದೆ. ಇವಳು ನಮ್ಮ ಅಕ್ಕ ಸರಿ ಇಲ್ಲ ಅಪ್ಪಾಜಿ. ಒಬ್ಬನ ಬಿಡ್ತಾಳೆ, ಒಬ್ಬನ ಲವ್ ಮಾಡ್ತಾಳೆ, ಒಬ್ಬನ ಬಿಡ್ತಾಳೆ, ಒಬ್ಬನ ಮಾಡ್ತಿರ್ತಾಳೆ ಅಪ್ಪಾಜಿ. ನನಗ್ ಗೊತ್ತಿದ್ದ ಪ್ರಕಾರನೇ 5-6 ಜನ ಆದ್ರ ಅಪ್ಪಾಜಿ. ಅದರಲ್ಲಿ 2 ಸತ್ರ ಅಪ್ಪಾಜಿ ವಾಪಸ್. ಮತ್ತೆ ಯಾಕೆ? ಅಲ್ಲ ಅಪ್ಪಾಜಿ, ಈಕೆ ಮಾತು ಕೇಳಿ ಒಬ್ಬ ಎಣ್ಣೆ ಕುಡಿದ್ ಸತ್ತ. ಅಪ್ಪ ಅಮ್ಮನಿಗೆ 2 ಅಕ್ಕಂದಿರು, ತಮ್ಮ, ನಾನು ಅಪ್ಪಾಜಿ. ಓಕೆ, ಅಂದ್ರೆ ಅಕ್ಕಂದಿರ ನಂತರ 3ನೇವ್ರು ನೀವು? 3ನೇವ್ರು ನಾನು ಅಪ್ಪಾಜಿ. ತಮ್ಮ ಒಬ್ಬರಿದ್ದಾರೆ? ತಮ್ಮ ಒಬ್ರಿದ್ದಾರೆ ಅಪ್ಪಾಜಿ. ನಂದೊಂದು ಸಣ್ಣ ವಯಸ್ಸಿಂದ ಒಂದು ಆಸೆ ಅಪ್ಪಾಜಿ, ನಾನು ಸೈನಿಕ ಆಗ್ಬೇಕಂತ ಅಪ್ಪಾಜಿ. ಓ, ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಯಾಕೆ ಆಸೆ? ಅದು ಏನು ಅಪ್ಪಾಜಿ, ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ, ಕಬಡ್ಡಿಯಲ್ಲಿ ಮತ್ತೆ ಖೋಖೋದಲ್ಲಿ ಸ್ವಲ್ಪ ರಾಜ್ಯ ಮಟ್ಟದ ಮಟ್ಟ ಎಲ್ಲ ಹೋಗಿ ಬಂದ್ವಿ ಅಪ್ಪಾಜಿ. ಸ್ವಲ್ಪ ಅದರಲ್ಲಿ ಜಾಸ್ತಿ ಒಲವು ನನಗೆ. ಒಂದು ಏನು ಅಪ್ಪಾಜಿ, ಸಣ್ಣ ವಯಸ್ಸಿಂದ ನಾನು ಸೈನಿಕ ಆಗ್ಬೇಕು, ಒಳ್ಳೆ ಸೈನಿಕ ಆಗ್ಬೇಕು ಅನ್ನೋದು ಒಂದು ದೊಡ್ಡ ಆಸೆ ಅಪ್ಪಾಜಿ. ಆಯ್ತು, ಅದೇ ಕನಸು ಇಟ್ಕೊಂಡ್ ಹಂಗ ಓದ್ತಾ ಇದ್ದೆ. ಸ್ವಲ್ಪ ಹಂಗೆ ಆಯ್ತು ಅಪ್ಪಾಜಿ. ಹಂಗೆ 10th ಬಂದ್ವಿ ಅಪ್ಪಾಜಿ. ಓಕೆ, 10th ಬಂದ್ಗಳೇ ಒಂದು ನಮ್ಮೂರಲ್ಲಿ ಒಂದೇ ಸ್ಕೂಲಲ್ಲಿ ನನ್ನ ಜೀವನದಲ್ಲೂ ಹಾಗೆ ಅಪ್ಪಾಜಿ ಒಂದು ಲವ್ ಆಯ್ತು. ಸ್ಕೂಲಲ್ಲಿ ಅಪ್ಪಾಜಿ 10th ಇರ್ಬೇಕಾದ್ರೆ ಲವ್ ಆಯ್ತು. ಅಪ್ಪಾಜಿ ಪ್ರೀತಿ ಆಯ್ತು ಅಪ್ಪಾಜಿ. ಅಂದ್ರೆ ನೀವೇ ಪ್ರಪೋಸ್ ಮಾಡಿದ್ದ, ಹುಡುಗಿ ಮಾಡಿದ್ದ? ನಾನೇ ಮಾಡಿದ್ದ ಅಪ್ಪಾಜಿ. ಈಗ ಅವಳು ಲೈವ್ ಅಲ್ಲೇ ನೋಡ್ತಾ ಇದ್ದಾಳ ಅಪ್ಪಾಜಿ. ಓಹೋ, ಅಂದ್ರೆ ನಿಮ್ ಹೆಂಡತಿ ಆಗಿರೋರೆ ಅವತ್ ನಿಮ್ ಲವ್ವರ? ಅಲ್ಲ ಅಪ್ಪಾಜಿ, ಅವಳು ಅಂಗನವಾಡಿ ಟೀಚರ್ ಇದ್ದಾಳೆ ಇವಾಗ. ಆ ಹುಡುಗಿನೂ ಲೈವ್ ನೋಡ್ತಿದ್ದಾರಾ? ಹೌದು, ಲೈವ್ ಅಲ್ಲೇ ಇದ್ದಾಳೆ ಅಪ್ಪಾಜಿ. ಈಗ ನಾನೇ ಅವಳಿಗೆ ಹೇಳ್ಕೊಟ್ಟು ಇದನ್ನ ನೋಡು ಸ್ವಲ್ಪ ಅವಾಗ ಮ್ಯಾನ್ಯುವಲ್ ಆಗಿ ಮಾತಾಡ್ತೀವಿ ಅಪ್ಪಾಜಿ. ಒಂದು ಗ್ರೂಪ್ ಇದೆ ನಮ್ದು, ನಮ್ಮ ಬ್ಯಾಚಿದ್ದು ಒಂದು ಗ್ರೂಪ್ ಇದೆ. ಅಂದ್ರೆ 10ನೇ ಕ್ಲಾಸ್ ಓದ್ದವ್ರದ್ದು ಅಂತ? 10ನೇ ಕ್ಲಾಸ್ 2006ರಲ್ಲಿ ಮುಗೀತಪ್ಪಾಜಿ ನಮ್ದು. ಓಕೆ, ಅವಾಗಿಂದ ಒಂದು ಗ್ರೂಪ್ ಇದೆ ನಮ್ದು. ಆ ಗ್ರೂಪ್ ಅಲ್ಲಿ ನಾವು ಯಾರು ಎಷ್ಟೋ ಜನ ನಮ್ ಗ್ರೂಪ್ ನಲ್ಲಿ 8-10 ಜನ ತೀರ್ಕೊಂಡ್ರು. ಈಗ ಮೊನ್ನೆ ಈಗ 4 ದಿನದ ಹಿಂದೆ ನಮ್ಮ ಫ್ರೆಂಡ್ ತೀರ್ಕೊಂಡ್ಲು. ಹಿಂಗಾಗಿ ಒಂದು ಗ್ರೂಪ್ ಇದೆ ನಮ್ದು. ಏನಾದ್ರು ಒಂದು ಗುಡಿಗೆ ಏನೋ ಒಂದು ಅನ್ನದಾನ ಮಾಡ್ಬೇಕು, ಏನೋ ಒಂದು ಗಣೇಶೋತ್ಸವ ಮಾಡ್ಬೇಕು, ಎಲ್ಲ ಗ್ರೂಪ್ನವ್ರ ಒಟ್ಟಿಗೆ ಸೇರಿ ಒಂದೇನೋ ಹೆಲ್ಪ್ ಮಾಡ್ತೀವಿ. ಹಿಂಗಾಗಿ ಎಲ್ಲ ಗ್ರೂಪ್ ಅಲ್ಲಿ ನನಗೂ ಈ ಗ್ರೂಪ್ ಅಲ್ಲಿ ನಿಮ್ಮ ಲಿಂಕ್ ಇದನ್ ಮಾಡೋಣ, ಎಲ್ರು ನೋಡ್ತಾರಪ್ಪಾಜಿ, ಹಂಗೇನಿಲ್ಲ. ಸೂಪರ್. ಆ ಹುಡುಗಿಗೂ ಕಾರ್ಯಕ್ರಮ ನೀವೇ ಹೇಳಿದ್ದ? ಹೇಳಿದ್ದಪ್ಪಾಜಿ, ನಾನು ಹೇಳಿದ್ದೆ. ನೋಡ್ತಾ ಇದಾರೆ ಈಗ, ಅವರು ನೋಡ್ತಾ ಇದಾರೆ, ನಾನು ನೋಡ್ತಾ ಇದಾರೆ, ನಮ್ಮಪ್ಪ ನೋಡ್ತಾ ಇದಾರೆ. ನಮ್ಮಪ್ಪ ಊರಲ್ಲಿ ಅಂದ್ರೆ ಅಪ್ಪಾಜಿ, ನಾನೀಗ ನಮ್ದು ಉಡುಪಿಯಲ್ಲಿ ಡ್ಯೂಟಿ ಇರೋದು, ಉಡುಪಿಯಲ್ಲಿ. ನಮ್ದು ಬೆಳಗಾಂ ಜಿಲ್ಲಾ ಅಪ್ಪಾಜಿ. ನಮ್ದು ರಾಯಣ್ಣ ಸಂಗೊಳ್ಳಿ ಗೊತ್ತಾ ನಿಮ್ಗೆ? ಕಿತ್ತೂರು ರಾಯಣ್ಣ. ಗೊತ್ತು. ನಮ್ದು ಊರು ಸಂಗೊಳ್ಳಿ ಅಪ್ಪಾಜಿ, ರಾಯಣ್ಣನ ಊರೇ. ಓ, ನೀವು ಅಲ್ಲಿಂದ ಅಂದ್ರೆ ಡ್ಯೂಟಿ ಅಥವಾ ಕೆಲಸದ ಕಾರಣಕ್ಕೆ ನೀವು ಇಲ್ಲಿ ಉಡುಪಿಲಿರೋದಾ? ಉಡುಪಿಯಲ್ಲಿ ಇರೋದು ಅಪ್ಪಾಜಿ. ನಾನು 10 ವರ್ಷ KSRTC ಡ್ರೈವರ್. ಹೌದಪ್ಪಾಜಿ, ನಾನು ಉಡುಪಿ, ಧರ್ಮಸ್ಥಳ, ಚಿಕ್ಕಮಂಗ್ಳೂರು ಫಿಕ್ಸ್ ಮಾಡ್ತೀನಿ ಅಪ್ಪಾಜಿ. ಓಹೋ, ಹೌದಾ? ನಂದು ಏನು ಕೆಲಸ ಇಲ್ಲ ಅಪ್ಪಾಜಿ, ಡ್ರೈವಿಂಗ್ ಮಾಡ್ತಾಯ. ನಾನು ಇಯರ್ಫೋನ್ ಅಲ್ಲಿ ನಾನು ಅಪ್ಪಾಜಿ ಯೂಟ್ಯೂಬ್ ಅಲ್ಲಿ ಕೇಳಲ್ಲ, ಪ್ಲೇ ಟ್ಯೂಬ್ ಅಂತ ಬರುತ್ತಲ್ಲ, ಪ್ಲೇ ಟ್ಯೂಬ್, ಅದರಲ್ಲಿ ನಾನು ಕಿವಿಯಲ್ಲಿ ಒಂದು 3 ಶೋ ಡೈಲಿ 3 ಶೋ ನೋಡ್ತಾ ಇರ್ತೇನೆ ಅಪ್ಪಾಜಿ ನಾನು. ಅಯ್ಯೋ, ನನಗೆ ಬೇರೆ ಕೆಲಸನೇ ಇಲ್ಲ ಅಪ್ಪಾಜಿ. ನನಗೇನ್ ಡ್ರೈವಿಂಗ್ ಅಲ್ಲ, ಡ್ರೈವಿಂಗ್ ಓಡಿಸ್ತಾ ಇರೋದು, ಸುಮ್ಮನೆ ಹಾಕೊಂಡ್ ಕೇಳ್ಕೊಂತ ಓಡಿಸ್ತಾ ಇರ್ತೇನೆ ಅಪ್ಪಾಜಿ. ಆಯ್ತು, ಸಂತೋಷ. ಬಟ್ ಅಲ್ಲಿ 10ನೇ ಕ್ಲಾಸ್ ಅಲ್ಲಿ ಒಂದು ಲವ್ ಆಯ್ತು, ಒಂದು ಪ್ರೀತಿ ಆಯ್ತಪ್ಪಾಜಿ. ಹಾಗೆ ಅವರು ಸ್ವಲ್ಪ ದೊಡ್ಡ ಮನೆತನ ಹುಡುಗಿ, ಅದು ಸ್ವಲ್ಪ ಪ್ರಾಬ್ಲಮ್. ಹಂಗೆ ಒಂದು PUC ಮುಗಿಯುವಷ್ಟರಲ್ಲಿ, PUC ಮುಗಿಯೋ ಮಟ್ಟ ಹಂಗೆ ಇತ್ತಪ್ಪಾಜಿ. PUC ಮುಗೀತು. PUC ಮುಗಿದ ನಂತರ ನಾನು ಒಂದು ಆರ್ಮಿಗೆ ಹೋದೆ. ಹೆಂಗೋ ಟ್ರೈ ಮಾಡಿ ಪಂಜಾಬ್ ಒಳಗೆ ಡ್ಯೂಟಿ ಸೇರ್ಕೊಂಡೆ ಅಪ್ಪಾಜಿ. ಓ, ನೀವು ಹೋದ್ರ ಅಲ್ಲಿಗೆ? ಹೋದೆ ಅಪ್ಪಾಜಿ. ಹೋಗಿ ಅಲ್ಲೆಲ್ಲ 4 ತಿಂಗಳ ಇದ್ದೆ ಅಪ್ಪಾಜಿ. 4 ತಿಂಗಳ ಇರ್ಬೇಕಾದ್ರೆ ಈ ಹುಡುಗಿಗೆ ಹಾಗೆ ಸ್ವಲ್ಪ ಊರಲ್ಲೆಲ್ಲ ಪಬ್ಲಿಕ್ ಆಯ್ತು, ಒಂದೇ ಊರ ಅಪ್ಪಾಜಿ. ಓಕೆ. ಆ ನಂತರ ಇವಳಿಗೆ ಬೇರೆ ಹಿಂಗ್ ಮಾಡ್ತಾ ಇದ್ದಾಳೆ, ಇವಳಿಗೆ ಮದುವೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಗಂಡು ನೋಡ್ಬೇಕಾದ್ರೆ ಅವಳಿಗೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು.
ಅಂದ್ರೆ ನಿಮ್ಮ ಪ್ರೀತಿ ವಿಚಾರ ಊರಲ್ಲಿ ಅಥವಾ ಅವ್ರ ಮನೆಯವರಿಗೆ ಗೊತ್ತಾಯ್ತು ಅಂತ? ಗೊತ್ತಾಯ್ತಪ್ಪಾಜಿ. ಗೊತ್ತಾಗಿ ಸುಸೈಡ್ ಅಟೆಂಪ್ಟ್ ಮಾಡಿದ ನಂತರ ನೇನ್ ಹಾಕುವಾಕ ಹೋಗಿ ಅವ್ರ ಮನೆಯನ್ನು ಎಲ್ಲ ಎತ್ತಿ ಬಿಡೋದು, ತಂದು ಹಾಸ್ಪಿಟಲ್ಗೆ ಹಾಕಿ, ಆ ವಿಷಯ ನನಗೆ ಗೊತ್ತಾಯ್ತಪ್ಪಾಜಿ. ಅದು ಗೊತ್ತಾದ ನಂತರ ನಾನು ಅಲ್ಲ ಇಷ್ಟೆಲ್ಲ ಮಾಡಿ ಅವಳನ್ನ ಕಳ್ಕೊಂಡು ನಾನು ಮಿಲ್ಟ್ರಿಯಲ್ಲಿ ಇರೋದ್ರಿಂದ ಏನ್ ನನಗಂತೆ ಮಿಲ್ಟ್ರಿ ಬೇಟುಗೊಟ್ಟು ಬಂದ್ಬಿಟ್ಟೆ ಅಪ್ಪಾಜಿ. ಒಂದ್ 25,000 ನಮ್ಮಪ್ಪ ಬಂದು 25,000 ಅಲ್ಲಿ ದಂಡ ಕಟ್ಟಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ರಿಸೈನ್ ಮಾಡಿ ಬಂದ್ಬಿಟ್ಟೆ ಅಪ್ಪಾಜಿ. ಅಂದ್ರೆ ಈ ಕಾರಣಕ್ಕೆ ನೀವು ಆರ್ಮಿ ಬಿಟ್ಟು ಬಂದ್ರಿ? ಬಿಟ್ಟು ಬಂದೆ ಅಪ್ಪಾಜಿ ನಾನು. ಅಂದ್ರೆ ಇಲ್ಲಿ ಈಕೆ ಸಾಯ್ತಾರೆ ಅಂತಲ್ಲ? ಸಾಯ್ತಾಳ, ನಾ ಇಲ್ಲೇ ಎದುರು ಸಾಯ್ತಾಳ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ಟೆ ಅಪ್ಪಾಜಿ. ಅವ್ರ ಮನೆಯವರು ನಿಮ್ಮನ್ನು ಒಪ್ಪಿರಲ್ಲ? ಒಪ್ಪಲಿಲ್ಲ ಅಪ್ಪಾಜಿ. ಅಂದ್ರೆ ಕಾಸ್ಟ್ ಅಪ್ಪಾಜಿ, ಕಾಸ್ಟ್ ಬೇರೆ ಬೇರೆ. ಆಯ್ತು, ನಾನು ಅಲ್ಲಿಗೆ ಮಾತಾಡ್ತೀನಿ. ಬಟ್ ಇಲ್ಲಿ ಆರ್ಮಿಯಿಂದ ನೀವು ಹಿಂಗೆ ಮಧ್ಯದ ನಿಮ್ದು ಏನೋ ಕಾರಣ ಕೊಟ್ಟು ಬಿಡಿಸ್ಕೊಬೇಕು ಅಂದ್ರೆ ದಂಡ ಕಟ್ಟಬೇಕಾ ಅಲ್ಲಿ? ಹೌದಪ್ಪಾಜಿ, ನಾನ್ ಬಿಟ್ಟು ಬಂದ್ಬಿಟ್ಟೆ ಅಪ್ಪಾಜಿ. ದಂಡ ಕಟ್ಟಬೇಕಾ? ಅದು ಅಂದ್ರೆ ನಮ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅಪ್ಪಾಜಿ ಅಲ್ಲಿ. ಓಕೆ, ಕಟ್ಟಿಬಿಟ್ಟು ಬಿಡಿಸ್ಕೊಂಬರ್ಬೇಕು. ಅಂದ್ರೆ ಒಂದ್ 25,000 ತಗೊಂಡ್ರು ನಮ್ಮ ಮಾರ್ಕ್ಸ್ ಕಾರ್ಡು, ಅವು LC, ನಮ್ಮ ಕಾಸ್ಟು ಇನ್ಕಮ್ ಎಲ್ಲ ಇರ್ತಾವಲ್ಲ ಅಪ್ಪಾಜಿ. ಅವ್ನ್ ಬೇಗ ನಮಗ್ ತರ್ಬೇಕಂದ್ರೆ ಅವ್ನ ದಂಡ ಕಟ್ಟೆ ಬರ್ಬೇಕಿಲ್ಲ, ಕೋರ್ಟ್ ಮಾಸ್ಟರ್ ಆಗತ್ತ ಅಪ್ಪಾಜಿ. ಓಕೆ ಓಕೆ ಓಕೆ, ಹಂಗಾಯ್ತು. ಅಲ್ಲಿದ್ ಕ್ಲಿಯರ್ ಆಯ್ತು ಅಪ್ಪಾಜಿ. ಬಂದೆ. ಬರ್ಬೇಕಾದ್ರೆ ಅಪ್ಪಾಜಿ ಇವಳನ್ನ ಎಲ್ಲ ಪಬ್ಲಿಕ್ ಆಗಿತ್ತು ಊರಲ್ಲಿ. ಇವಳನ್ನ ಹೊರಗೆ ಬಿಡ್ಲಿಲ್ಲ. ಮತ್ತೊಂದ್ 5-6 ತಿಂಗಳು ಹಂಗೆ ಹೋಯ್ತು ಅಪ್ಪಾಜಿ. ಅಲ್ಲಿ ಸ್ವಲ್ಪ ಒಂದು 200 ಮೀಟರ್ ದೂರ ಅಪ್ಪಾಜಿ ಅವ್ರ ಮನೆ, ನಮ್ಮ ಮನೆ 200 ಮೀಟರ್ ದೂರ ಇತ್ತು. ಸ್ವಲ್ಪ ಅಪ್ಪಾಜಿ ನಾವು ಸ್ವಲ್ಪ ಅದನ್ನ ಹೇಳೋದ್ ಬೇಡ ಅನ್ಕೋತೀನಿ. ಅವಳು ನಾನು ಮೀಟ್ ಆಗೋ ವಿಷಯನ ಹೆಂಗ ಮೀಟ್ ಆಗ್ತಿದ್ವು ಅಂದ್ರೆ ಅಪ್ಪಾಜಿ, ಒಂದು ಟೈಮ್ ಮಾಡಿದ್ವು ಅಪ್ಪಾಜಿ. ಅವ್ರ ಮನೆ ಹಿತ್ಲಲ್ಲಿ ಬಾತ್ರೂಮ್ ಅಪ್ಪಾಜಿ. ಬೆಳಿಗ್ಗೆ 5 ಗಂಟೆಯಿಂದ 5:15 ಅವ್ರು ಬಾತ್ರೂಮಿಗೆ ಬರ್ಬೇಕು. 5:15 ಬೆಳಿಗ್ಗೆ ಅಪ್ಪಾಜಿ. ಅವ್ರು ಬರೋಕ್ಕಿಂತ ಮುಂಚಿತವಾಗಿ ನಾನು ಬಾತ್ರೂಮ್ ಅಲ್ಲಿ ಇರ್ಬೇಕು. ಅಯ್ಯೋ ದೇವ್ರೆ, ಆ ಜಾಗನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ? ಅಲ್ಲ ಅಪ್ಪಾಜಿ, ಅವ್ರನ್ನ ಹೊರಗೆ ಬಿಡ್ತಿರ್ಲಿಲ್ಲ. ಯಾವ್ದಕ್ಕೂ ಒಂದು ಹೊಚ್ಚಲ ಬಿಟ್ಟೆ ಆಚೆ ಕಳಿಸ್ತಿರ್ಲಿಲ್ಲ. ಬಂದ್ರೆ ರೆಸ್ಟ್ ರೂಮ್ಗೆ ಬರ್ಬೇಕಿತ್ತು. ಸ್ವಲ್ಪ ರಿಸರ್ಸ್ ಅದು ಇದು ಅಂತೇಳಿ ಬರ್ಬೇಕಲ್ಲ ಅಪ್ಪಾಜಿ. ಅಲ್ಲ, ನೀವ್ ಹೆಂಗ್ ಹೋಯ್ತಿದ್ರಿ ಅವ್ರ ಮನೇಲಿ? ಅಂದ್ರೆ ಅದು ಹಳ್ಳಿನ ಅಥವಾ? ಹಳ್ಳಿ ಅಪ್ಪಾಜಿ, ತುಂಬಾ ಹಳ್ಳಿ. ನಾನ್ ನಮ್ ಕಡೆ ಎಲ್ಲ ರೆಸ್ಟ್ ರೂಮ್ ಒಳಗಡೆನೆ ಇಂಡೋರ್ ಮಾಡ್ಕೊಂಡಿರ್ತಾರಲ್ಲ, ಹಂಗೆ ಅನ್ಕೊಂಬಿಟ್ಟೆ. ಇಲ್ಲ, ಹಳ್ಳಿ ಅಪ್ಪಾಜಿ. ಹಂಗೂ ಹೋಗಿ ಏನೋ 1-2 ಮಾತಾಡಿ, ಅಂದ್ರೆ ನನ್ನಿಂದ ತೊಂದ್ರೆ ಆಗತ್ತಂತ ಹೇಳ್ಬಿಟ್ಟು ಅವ್ರ ತಾಯಿ ಅಲ್ಲಿ ಪಕ್ಕಾನಿ ಅದ್ರ ಅಪೋಸಿಟ್ ನಿಂದ್ರು ಅವರು. ಅಯ್ಯೋ ದೇವ್ರೆ. ಅಲ್ಲಿ ಈಗ ನೀವು 5 ಗಂಟೆಗೆ ಹೆಂಗೆ ಹೇಳ್ತಿದ್ರಿ? ಅಲಾರಾಮ್ ಇಟ್ಕೊಂಡು ಹೇಳ್ತಿದ್ರ? ಅಯ್ಯೋ ಎಲ್ಲಿ ಅಲಾರಾಮ್ ಅಪ್ಪಾಜಿ, ರಾತ್ರಿ ಎಲ್ಲ ನಿದ್ದೆ ಬಂದ್ರೆ ತಾನೇ. ನಿದ್ದೆನೂ ಬರ್ತಿರ್ಲಿಲ್ಲ ಅಪ್ಪಾಜಿ. ಅದು ನಿಮ್ಮ ಕಥೆ ನಾನು ಎಲ್ಲಿಂದ ಕೇಳಿದ್ದೀನಿ ಅಂದ್ರೆ ಅಪ್ಪಾಜಿ, ಅಯ್ಯೋ ನಾನು ತುಂಬಾ ಹತ್ತಿರೋದು ರಾಜಪ್ಪ ಮೇಷ್ಟ್ರು ಮತ್ತೆ PT ಮೇಷ್ಟ್ರು ಎಲ್ಲ ಕತೆ ಕೇಳಿ ತುಂಬಾ ಹತ್ತು ಬಿಟ್ಟೆ. ಮತ್ತೆ ಅದು ಒಂದು ಮಡಿಕೇರಿ ಚಿರತೆ ಹಿಡಿಯೋರು ಗಂಡ ಹೆಂಡತಿ ಹೆಂಗ್ ಇರ್ಬೇಕು ಅನ್ನೋದು ಅಲ್ಲಿಗೆ ಕಲ್ತು ಬಿಟ್ಟೆ ಅಪ್ಪಾಜಿ. ನಾನು ನೆನ್ನೆನೂ ಮಾಡಿದ್ರಲ್ಲ? ನಿನ್ನೆ ಮಾಡಿದ್ರ ಅಪ್ಪಾಜಿ. ನಾನು ಇರ್ಬೇಕು ಗಂಡ ಹೆಂಡತಿ ಅನ್ನೋದು. ಮತ್ತೆ ಅಪ್ಪಾಜಿ ಈಗ ನಾನು ಏನ್ ಸಿಕ್ಕಿದಾಳೆ, ದೇವತೆ ಸರ್ ಅಪ್ಪಾಜಿ. ನನಗೆ ವಿಚಿತ್ರ ಅನ್ಸೋದು, ಲವ್ವರು ಕಾರ್ಯಕ್ರಮದಲ್ಲಿ ಅವಳಿಗೆ ಅವಳು ಮೊಬೈಲ್ ಲೈವ್ ನೋಡ್ತಾ ಇದ್ದಾಳ ಅಪ್ಪಾಜಿ. ಈ ವಿಷಯ ಎಲ್ಲ ಗೊತ್ತಪ್ಪಾಜಿ. ಒಂದ್ ಸ್ವಲ್ಪ ಹಿಂದಾಗಡೆ ನೀವು ತುಂಬಾ ಬೈತೀರ, ನನಗೆ ಗೊತ್ತು ನಾನು ಏನ್ ತಪ್ಪು ಮಾಡಿದೆ ಅನ್ನೋದು. ತುಂಬಾ ಬೈಲಿ ಅಪ್ಪಾಜಿ. ಪಾಪ ಮಂದಿಗೆ ನಿಮ್ಮ ಒಂದೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನೀವು, ಹೆಂಗ್ ಇರಬಾರ್ದು ಅಂತೂ ಹೇಳ್ತೀರಾ, ಹೆಂಗ್ ಇರ್ಬೇಕಂತೂ ಹೇಳ್ತೀರಾ ಅಪ್ಪಾಜಿ. ನಂಗೆ ನೀವು ಅದನ್ನ ತಿಳ್ಕೊಂಡು ನಿಮ್ ದೊಡ್ಡತನ ನೋಡಿ. ಅಪ್ಪಾಜಿ, ನನ್ನ ಉದಾಹರಣೆ ಅಪ್ಪಾಜಿ ಎರಡಕ್ಕೂ ಇದೆ. ಆಯ್ತು, ನಾನು ಅದನ್ನ ಆಮೇಲೆ ತಗೊಳ್ತೀನಿ. ಅಲ್ಲಿ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ರಿ, ಬಟ್ ಅವ್ರ ತಾಯಿನೂ ಬರ್ತಿದ್ರಲ್ಲ, ಹೆಂಗ್ ಭೇಟಿ ಆಗ್ತಿದ್ರಿ? ಅಲ್ಲ ಅಪ್ಪಾಜಿ, ನಾನು ಅವ್ರು ಬೋರ್ಗಿಂತ ಮುಂಚಿತವಾಗಿ ಅದರಲ್ಲಿ ಕದ ಹಾಕೊಂಡ್ ಕುಂಡಿರ್ತಿದ್ದೆ ಅಲ್ಲ ಅಪ್ಪಾಜಿ. ಅಯ್ಯೋ ದೇವ್ರೆ. ಅದರಲ್ಲಿ ಕುಂಡಿರ್ತಿದ್ದೆ. ಅವಳು ಬಂದ್ ಕದ ಹಾಕ್ತಿಳು, 2 ಮಾತು ಮಾತಾಡ್ತಿದ್ವಿ. ಹೆಂಗ ಅಂದ್ರೆ ಏನ್ ಬೇರೆ ಏನ್ ಮಾತಾಡ್ತಿರಲ್ಲ, ಯಾವ ಟೈಮಲ್ಲಿ ಎಲ್ಲಿಗೆ ಯಾಕಡೆ ಹೋಗೋಣ, ಏನ್ ಮಾಡೋಣ, ಎಲ್ಲಿ ಮದ್ವೆ ಆಗೋಣ, ಬರೀ ಇದಷ್ಟೇ ಮಾತಾಡೋದಪ್ಪಾಜಿ. ಈಗ ಎಷ್ಟು ಸಮಯ ತಗೊಳ್ತಾ ಇದ್ರಿ ನೀವಲ್ಲಿ? ಒಂದ್ 5 ಮಿನಿಟ್ ಇರ್ಬೋದು ಅಪ್ಪಾಜಿ ಅಷ್ಟೇ. ಅವ್ರ ತಾಯಿ ಹೊರಗಡೆನೆ ನಿಂತಿರ್ತಿದ್ರು? ನಾವು ಬಾತ್ರೂಮ್ ಅಲ್ಲಿ ಒಳಗಡೆ, ಅವ್ರ ತಾಯಿಯಲ್ಲಿ ಹೊರಗಡೆ ಪಕ್ಕ. ಹಂಗೆಲ್ಲ ಅಕ್ಕಿ ತಪ್ಪಾಜಿ. ಅದು ಈ ಬಾಳ ತುಂಬಾ ಟೈಮ್ ಆಗತ್ತಪ್ಪಾಜಿ ಇದನ್ನೆಲ್ಲ ಹೇಳ್ಕೊಂತಾನೆ. ತೊಂದ್ರೆ ಇಲ್ಲ. ಸೊ ಅದಾದ್ಮೇಲೆ ಅಂದ್ರೆ ಆ ವಿಚಾರ ಮನೆಯವ್ರಿಗೆ ಗೊತ್ತಾಗ್ಲೇ ಇಲ್ಲ ಅಂದ್ರೆ ನೀವು ಅಲ್ಲಿ ಭೇಟಿ ಆಗ್ತಿದ್ದು? ನಮ್ಮ ಮನೆಯಲ್ಲಿ ಗೊತ್ತಾಯ್ತಪ್ಪಾಜಿ. ನಮ್ಮಪ್ಪ ಹೇಳ್ದ ಅಪ್ಪಾಜಿ, ಆಯ್ತಪ್ಪ ನಿನ್ಕಿಂತ ಏನ್ ಹೆಚ್ಚಿಂದಿಲ್ಲ, ನೀವು ಬೇಕಾದ್ರೆ ಎಲ್ಲಾರ ದೂರ ಹೋಗ್ತೀನಿ ಅಂದ್ರೆ ಬೇಕಾದ್ರೆ ಹಣ ಕೊಡ್ತೀನಿ, ಇಲ್ಲ ಆಕಿನ ಮದ್ವಿ ಮಾಡ್ತೀನಿ ನಿನಗ ಅಂತ ಅಂದ ಅಪ್ಪಾಜಿ.
ಅವ್ರ ಮನೆಯಲ್ಲಿ ಒಪ್ಲಿಲ್ಲ ಅಪ್ಪಾಜಿ. ಅವ್ರು ಸ್ವಲ್ಪ ಗೌಡ್ರು, ನಾವು ಸ್ವಲ್ಪ ನಮ್ದು ರಾಯಣ್ಣನ ಕುರುಬಕ್ಕಿಂತ ಸ್ವಲ್ಪ ಬೇರೆ ಕಾಸ್ಟ್ ಬರುತ್ತೆ ಅಪ್ಪಾಜಿ. ಒಪ್ಲಿಲ್ಲ. ಆಯ್ತು ಹಂಗೆ ನಡೀತಿ ಅಪ್ಪಾಜಿ. ಒಂದ್ ಸ್ವಲ್ಪ ದಿನ ನಡೀತು. ಮತ್ತೆ ಒಂದಿನ ಇದೇ ಟೈಪ್ ನಡೀತಿತ್ತು ಬಾತ್ರೂಮ್ ಅಲ್ಲಿ ನಮ್ದು ಮಾತುಕತೆ. ಇಲ್ಲ ಈ ರೀತಿ ನಾವಿಬ್ರು ಒಂದಾಗಕ್ಕಾಗಲ್ಲ, ನಾನು ಎಲ್ಲಾರ ಹೊರಗಡೆ ಮೊದಲು ಹೋಗ್ತೀನಿ ಅಂದ್ರೆ ನಾ ಡ್ರೈವಿಂಗ್ ಅವಾಗ್ಲಿಂದನೂ ಡ್ರೈವಿಂಗ್ ಮಾಡ್ತಿದ್ದೆ. ಅಲ್ಲಿ ನಾನು ಆರ್ಮಿಯಲ್ಲಿ ಹೋದಾಗೂ ಒಂದು ಡ್ರೈವಿಂಗ್ ಪೋಸ್ಟೇ ಅಪ್ಪಾಜಿ. ಇಲ್ಲ ನಾನು ಎಲ್ಲಾರ ಡ್ರೈವಿಂಗ್ ಮಾಡಿ ಸ್ವಲ್ಪ ಸೆಟ್ ಆಗಿ ಒಂದು ರೂಮ್ ಗಿಮ್ ಮಾಡಿ ಬರ್ತೀನಿ, ಮಾಡಿ ಬಂದು ನಿನ್ನ ಯಾವ್ದೋ ಕಾರಣಕ್ಕೂ ನಾವ್ ಈ ಟೈಮ್ದಾಗ ಬೆಟ್ಟಕ್ಕೇವಲ್ಲ ಅವಾಗ ನಾನು ನೀನು ಹೋಗ್ಬಿಡೋಣ ಅಂತ ಹೇಳ್ದೆ ಅಪ್ಪಾಜಿ ನಾನು ಅವ್ರಿಗೆ. ಆಯ್ತು ಅಂದಳ ಅಪ್ಪಾಜಿ. ಅವಳು ಬೇಗ ಬರ್ಬೇಕಂತ ಅಂದಳು. ಆಯ್ತು ಅಂತಂದೆ. ನಾನು ಗೋವಾಕ್ ಹೋದೆ ಅಪ್ಪಾಜಿ. ಇದಕ್ಕೆ ಅಲ್ಲಿ ನಿಮಗೆ ಬಿಚ್ಚೋಲಿ ಅಂತ ಒಂದು ಊರು ಬರುತ್ತೆ ಗೋವಾದಲ್ಲಿ ಅಪ್ಪಾಜಿ, ಪಣಜಿ ಹತ್ರ. ಅಲ್ಲಿ ಹೋಗಿ ಒಬ್ಬ PSI ಅಪ್ಪಾಜಿ, ಅವ್ರ PSI ಮೈನ್ಸ್ ಗಾಡಿ ಹೊಡಿತಿದ್ದೆ ಅಪ್ಪಾಜಿ. ಅಲ್ಲಿ ಹೋಗಿ ಎಲ್ಲ ಹೇಳಿ ಅವ್ರಿಗೂ ಹೇಳ್ದೆ ಹಿಂಗ ಡ್ರೈವಿಂಗ್ ಬೇಕಾಗಿತ್ತು, ಅವ್ರಿಗೂ ಒಂದು ಡ್ರೈವರ್ ಬೇಕಾಗಿತ್ತು. ನಾನು ಹಿಂಗೆ ಅಂತೇಳಿ ಡ್ರೈವಿಂಗ್ ಸೇರ್ಕೊಂಡೆ. ಆಯ್ತು 2 ತಿಂಗಳು ಆಯ್ತು ಅಪ್ಪಾಜಿ. 2 ತಿಂಗಳು ಮುಗೀತು. ನಾನು ಅವ್ರಿಗೆಲ್ಲ ಹೇಳ್ಕೊಂಡೆ ಹಿಂಗ ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೀನಿ, ಅವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳ್ದೆ ಅಪ್ಪಾಜಿ. ಆಯ್ತು ಅಂತೇಳಿ ಅವರು 1 ತಿಂಗಳಿಗೆ ಅವಾಗ ನನಗೆ 15,000 ಸಂಬಳ ಕೊಡೋರು ಅಪ್ಪಾಜಿ. 15,000 ಸಂಬಳ ಕೊಡ್ತಿದ್ರು. ಆಯ್ತು ಅಂತೇಳಿ ನಾನು ಊರಿಗೆ ಬಂದೆ ಅಪ್ಪಾಜಿ, ಅವ್ರನ್ನ ಕರ್ಕೊಂಡ್ ಬರ್ಬೇಕಂತೇಳಿ. ಅಟ್ಟನಕ ಬರ್ಬೇಕಾದ್ರೆ ಅದೇ ಟೈಪ್ ಬೆಳಿಗ್ಗೆ ಹೋದೆ. ನಾ ಇರದೇ ಇದ್ರು ಅದೇ ಟೈಮ್ಗೆ ಅವ್ರು ಹೋಗ್ತಿದ್ರು ಅಪ್ಪಾಜಿ ಅಲ್ಲಿಗೆ ವಾಶ್ರೂಮ್ಗೆ. ನಾನು ಹೋಗಿದ್ದೆ. ಅವ್ರ ಅಣ್ಣಂದಿರು 2 ಇದಾರೆ ಅಪ್ಪಾಜಿ. ಅವ್ರಿಗೆ ಎಲ್ಲ ಏನೋ ಡೌಟ್ ಬಂದ್ಬಿಟ್ಟಿದೆ ಅಪ್ಪಾಜಿ. ಡೌಟ್ ಬಂದಿದೆ. ಆ ನಂತರ ನಾನು ಅವ್ರ ತಂಗಿ ಏನ್ ಬಂದ್ಲಲ್ಲ, ನಾ ಒಳಗಡೆ ಇದ್ದೀನಿ. ಅವ್ರ ಅಣ್ಣಂದಿರು 2 ಬಂದ್ಬಿಟ್ರಪ್ಪಾಜಿ. ಬಂದ್ರು ನಾನು ಅಂದ್ಲಿಲ್ಲ ಅಪ್ಪಾಜಿ. ಅವ್ರ ಅಣ್ಣನ ಒಬ್ಬನ ಬಡದ್ ಬಿಟ್ಟೆ ಅಪ್ಪಾಜಿ. ನಾನು ಅವಾಗ ಬಡದ್ ಬಿಟ್ಟೆ. ಅವ್ರ ಕಡೆಯಿಂದ ವಕೀಲರು PSI ಎಲ್ಲ ಪರಿಚಯ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ರ ಅಪ್ಪಾಜಿ. ಕಂಪ್ಲೇಂಟ್ ಕೊಟ್ಟು ಬಂದ್ ಮರನೇ ದಿನ ನನಗೆ ಯಾವ್ದು ಭಯ ಇರ್ಲಿಲ್ಲ ಅಪ್ಪಾಜಿ. ಆ ಪ್ರೀತಿಯಲ್ಲಿ ಮುಳುಗಿದವ್ರಿಗೆ ಯಾವುದೇ ಜೀವದ ಭಯ, ಯಾವ ಭಯನೂ ಇರಲ್ಲ ಅಪ್ಪಾಜಿ. ನನಗೆ ಊರಲ್ಲಿ ಒಂಥರ ನೋಡೋರು ನನ್ನನ್ನ. ಆನಂತರ ಸ್ವಲ್ಪ ಅವ್ರು ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಟಿದಾರ ಅಪ್ಪಾಜಿ. ಕಂಪ್ಲೇಂಟ್ ಕೊಟ್ಟು ಸ್ವಲ್ಪ ಅಂದ್ರೆ ಏನೋ ಅವಾಗ ಇನ್ನೂ ಏಜ್ ಆಗಿರ್ಲಿಲ್ಲ ಅಪ್ಪಾಜಿ. ನನಗ್ ಬಾಳ್ ಮಾಡಿ ಅವಾಗ 18-19 ಇರ್ಬೋದು. ಅವಳು ನನ್ಕಿಂತ 1 ವರ್ಷಕ್ಕೆ ಸಣ್ಣ ಅವಳು. ನಿಮ್ಗೆ ಅವಾಗ 18? 18-19 ಇರ್ಬೋದು ಅಪ್ಪಾಜಿ. 19 ಏಜ್ ಅಪ್ಪಾಜಿ ಅವಾಗ ನನಗ. ಆಯ್ತು ಅಷ್ಟನ್ನು ಕಂಪ್ಲೇಂಟ್ ಕೊಟ್ಟು ಬಂದು ಅದು ಗುಪ್ತಾಗಿ ನಡಿಬೇಕಲ್ಲ, ದೊಡ್ಡ ಮನೆತನ ಹುಡುಗಿದ ಅಂತೇಳಿ. ಏನ್ ನನ್ನ ಪೊಲೀಸ್ ಸ್ಟೇಷನ್ದಲ್ಲಿ ಬಡದ್ರು ಅಪ್ಪಾಜಿ. ಬಡದ್ರು ನಿಮ್ಗ ಅನಾಥರು ಪಿಕ್ಚರ್ದಲ್ಲಿ ಇದು ಬಡಿತಾರಲ್ಲ ಉಪೇಂದ್ರ ಸರ್ನ, ಅದಕ್ಕಿಂತ ಹೆಚ್ಚಿಗೆ ಬಡದ್ ಬಿಟ್ರಪ್ಪಾಜಿ ನನ್ನ. ಅಯ್ಯೋ ದೇವ, ಬಾಳ ಅಂದ್ರೆ ಬಾಳ ಬಡದ್ ಬಿಟ್ರಪ್ಪಾಜಿ. ಮತ್ತ ಆ ನಂತರ ನಮ್ಮಪ್ಪ ಜಾಮೀನ್ ತಗೊಂಡು 4 ಮಂದಿ ಹಿಡ್ಕೊಂಡು ಬಂದು ಹೊರಗಡೆ ಬಂದೆ ಅಪ್ಪಾಜಿ. ಅಲ್ಲಿ ಬಡದಿರೋದು ಸ್ವಲ್ಪ ಕುಂಟೋದು ಮಾಡ್ರಿ. ಊರಲ್ಲಿ ಹವಾ ಹೋಗತ್ತಲ್ರಿ ನಂದ. ನಾ ಒಳ್ಳೆ ಎದಿ ಉಬ್ಬಿಸ್ ಅಡ್ಡಾಡ್ತಿದ್ದೆ ಅಪ್ಪಾಜಿ ನಾನು. ಎಲ್ಲಾರು ಜೈಲಿಗೆ ಹೋಗಿ ಬಂದವನು, ಅವನು ಯಾರಿಗೂ ಅಂಜಲ್ಲ ಅವನು ಅಂತೇಳಿ ಒಳ್ಳೆ ಹವಾ, ಒಂದ್ ಮನಿ ಹವಾ ಅಂತಾರಲ್ಲ ಅಪ್ಪಾಜಿ. ಅಂದ್ರೆ ಒಳಗಡೆ ನೋವಿತ್ತು ಬಟ್ ತೋರ್ಸ್ಕತಿಲ್ಲ. ಹಂಗ ಆಯ್ತಪ್ಪಾಜಿ ಅದು. ಆ ನಂತರ ಮತ್ತೊಂದಿನ ಸ್ವಲ್ಪ ಹೆಂಗೋ ಅವಳಿಗೆ ವಿಷಯ ಮುಟ್ಟಿಸಿ, ಬೇಡ ನಾ ಇಲ್ಲಿದ್ರೆ ನಿನ್ನ ಕಾಯೋದು ಬಿಡಲ್ಲ ಅವ್ರು, ನಾನು 1 ತಿಂಗಳ ಹೋಗಿ ಬರ್ತೀನಿ, ಆ ನಂತರ ನಾವು ಟ್ರೈ ಮಾಡೋಣ ಅಂತ ಮತ್ ಗೋವಾಕ್ ಹೋದೆ ಅಪ್ಪಾಜಿ. ಮತ್ 1 ತಿಂಗಳು ಹೋಗಿ 1 ತಿಂಗಳ ಆಯ್ತಪ್ಪಾಜಿ. 1 ತಿಂಗಳ ಆದ್ರಿಂದ ಪೇಮೆಂಟ್ ತಗೊಂಡೆ ಬಂದೆ. ನಾನು ಊರಿಗೆ ಬರುವಷ್ಟರಲ್ಲಿ ಅಪ್ಪಾಜಿ ಅವಳದ್ ಮದುವೆ ಆಗಿ 5 ದಿವಸ ಆಗಿತ್ತಪ್ಪಾಜಿ. ನನಗ ಆ ವಿಷಯನೇ ಗೊತ್ತಿಲ್ಲ ಅಪ್ಪಾಜಿ. ಯಾರು ನಮ್ಮ ಮನೆಯವರು ಹೇಳಿಲ್ಲ, ದೋಸ್ತಗಳು ಹೇಳಿಲ್ಲ, ಯಾರ್ದು ಅವಾಗ ವಿಶೇಷ ಫೋನ್ ಕಡಿಮೆ. ಅವಳದ್ ಮದುವೆ ಆಗಿ 5 ದಿವಸ ಆಗಿತ್ತಪ್ಪಾಜಿ.
ಸ್ವಲ್ಪ ಡಿಪ್ರೆಷನ್ ಹೋದೆ ಹಿಂಗೆಲ್ಲ ಇದು ಸ್ವಲ್ಪ ಮೇನ್ ಮಾತ್ರ ಹೇಳ್ತಾ ಇದ್ದೀನಿ ಅಪ್ಪಾಜಿ. ಒಂದ್ 3-4 ವರ್ಷದಾಗ ಏನೇನ್ ಅನುಭವಿಸಿದ ಎಲ್ಲ ಆಯ್ತಪ್ಪಾಜಿ. ಆ ನಂತರ ಆಯ್ತು ಬಿಡಪ್ಪ ಮತ್ ಒಂದ್ ಅಪ್ಪಾಜಿ, ನಾನು ಯಾವಾಗ ಸುಸೈಡ್ ಅಟೆಂಪ್ಟ್ ಮಾಡ್ಕೋಬೇಕು ಸಾಯ್ಬೇಕು ಅಂತ ಅನ್ಕೊಲಿಲ್ಲ ಅಪ್ಪಾಜಿ. ಅದೊಂದು ನನ್ನನ್ನು ಬದುಕಿಸ್ತಪ್ಪಾಜಿ. ಆ ನಂತರ ಈ ನಡುವೆ ಅಪ್ಪಾಜಿ ಅವಳು ನಾನು ಈಗ ನನ್ ಮಿಸ್ಸಸ್ ಇದಾರಲ್ಲ, ವಿಡಿಯೋ ನೋಡ್ತಾ ಇದಾರೆ ಈಗ ಲೈವ್ ಅಲ್ಲಿ ಮನೆಯಲ್ಲಿ ಇಲ್ಲೇ ಪಕ್ಕ. ಅವಳನ್ನು ನಾನು ಅವ್ರ ಊರಿಗೆ ಜಾತ್ರೆಗೆ ಕರ್ಕೊಂಡು ಹೋಗಿದ್ದೆ ಅಪ್ಪಾಜಿ ಒಂದಿನ. ಯಾರನ್ನ? ಈಗ ನಾನ್ ಪ್ರೀತಿ ಹೇಳ್ದೆ ಅಲ್ಲ ಅಪ್ಪಾಜಿ, ಮೊದಲನೇ ಹುಡುಗಿಯನ್ನ ಈ ಹೆಂಡತಿ ಊರಿಗೆ ಜಾತ್ರೆಗೆ ಕರ್ಕೊಂಡು ಹೋಗಿದ್ರಿ ಅಂತ. ಅವಾಗ ನಾವು 10th ಇದ್ದಾಗ ಪ್ರೀತಿ ಆಯ್ತು ಅನ್ನಲ್ಲ ಅಪ್ಪಾಜಿ. ಆ ಟೈಮ್ದಲ್ಲಿ ನನ್ನ ಹೆಂಡತಿ ಮನೆಗೆ ಅಂದ್ರೆ ನಮ್ಮ ಅಕ್ಕ, ಅವಳು ಈಗಿನ ನನ್ನ ಹೆಂಡತಿ ಅವ್ವ ನನ್ನ ಅಕ್ಕ. ಓಕೆ ಓಕೆ. ಸ್ವಲ್ಪ ಸಂಬಂಧದಲ್ಲಿ ಸ್ವಂತ ಅಕ್ಕನ? ಅಲ್ಲ ರೀ, ನಮ್ಮ ತಾಯಿಯ ಸೋದರ ಮಾವನ ಮಗಳು. ಅಯ್ಯೋ ಆಯ್ತು, ಹಂಗೆ ಒಟ್ನಾಗ ಅಕ್ಕನ ಮಗಳು. ಸ್ವಲ್ಪ ಅಕ್ಕನ ಊರಿಗೆ ಕರ್ಕೊಂಡು ಹೋದಿ. ಅವಾಗ ನನ್ನ ಹೆಂಡತಿ ಈಗ ಇದಾಳಲ್ಲ ಅಪ್ಪಾಜಿ, ಅಂದ್ರೆ ನನ್ನ ಹೆಂಡತಿಗೆ ನನಗೆ ಈಗ 13 ವರ್ಷ ಬರಕ ಅಪ್ಪಾಜಿ. ಡಿಫ್ರೆನ್ಸ್ ಇದೆ ಅಂತ? ಡಿಫ್ರೆನ್ಸ್ ಇದೆ ಅಪ್ಪಾಜಿ. ಅವಾಗ ಕರ್ಕೊಂಡು ಹೋದಾಗ ಈಗ ನನ್ನ ಹೆಂಡತಿನ ನಾನು ನನ್ನ ಲವರು ಜಾತ್ರೆಗೆ ಹೋಗಿದ್ವಿ ನಾವು. ಅವಾಗ ನನ್ನ ಹೆಂಡತಿಗೆ 5 ವರ್ಷ ಅಪ್ಪಾಜಿ. ಅವಳು ನನ್ನ ಪ್ರೀತಿ ಮಾಡಿದ ಹುಡುಗಿ, ನಾನು ಇವಳನ್ನ ಎತ್ಕೊಂಡು ನಾವು ಏನೇನೋ ಕನಸು ಕಟ್ಕೋತಿದ್ವು ಅಪ್ಪಾಜಿ. ಇಂಥವಳನ್ನೇ ನಾವು ಮಗಳನ್ನ ನಡಿಯೋಣ, ದುಂಡಾಗಿ ಹುಡುಗಿ ಇದ್ದಾಳೆ, ಇಂಥದೇ ಮಗನ್ ನಡಿಯೋಣ ಅನ್ಕೊಂಡ್ ನಾವೆಲ್ಲ ಜಾತ್ರೆ ಕರ್ಕೊಂಡು ಹೋಗಿದ್ವಿ ಅಪ್ಪಾಜಿ ನನ್ನ ಹೆಂಡತಿನ. ಅಂದ್ರೆ ಅವತ್ತು ಯಾವ ಹುಡುಗಿನ ಎತ್ಕೊಂಡು ಈ ತರ ಮಗಳು ಹುಟ್ಟಬೇಕು ಅಂತಿದ್ರಲ್ಲ, ಆ ಹುಡುಗಿನ ಇವತ್ತು ಮದುವೆ ಆಗಿರೋದ? ಈಗ ಮದುವೆ ಆಗಿದೆ ಅಪ್ಪಾಜಿ ನನಗೆ. ಈಗ 3 ಮಕ್ಕಳು, 1 ಹುಡುಗಿ 2 ಹುಡುಗ. ಅಯ್ಯೋ, ಈಗ ಅಪ್ಪಾಜಿ ಸುಮಾರು 15-18 ವರ್ಷದ ಹಿಂದಿನ ಸುದ್ದಿ ಏನೋ ಇರ್ಬೋದು ಅಪ್ಪಾಜಿ ಇದೆಲ್ಲ. ಆಯ್ತು, ಮುಂದೆ ಹೇಳಿ. ಇದಾಯ್ತು ಅಪ್ಪಾಜಿ, ಎಲ್ಲ ಮುಗಿದು ಹೋಯ್ತು, ಇದು ಇಷ್ಟ ಆಯ್ತು. ಆ ನಂತರ ಇನ್ನ ಮನೆಯಲ್ಲಿ ಮದುವೆ ಮಾಡ್ತೀವಪ್ಪ, ನಿನಗೂ 23-24 ಏಜ್ ಆಯ್ತು, ಹೆಣ್ ನೋಡು ಎಲ್ಲಾರ ಅಂತ ಅಂದ್ರು. ಅಂದ್ರೆ ಈ ಹುಡುಗಿನ ಮದುವೆ ಆದ್ಮೇಲೆ ಬಿಟ್ಬಿಟ್ರಿ ಅದನ್ನ? ಬಿಟ್ಟೈತೆ, ಅಲ್ಲಿ ಮುಗಿತಪ್ಪಾಜಿ ಅದು. ಓಕೆ. ಆ ಹುಡುಗಿನೂ ಏನ್ ಮತ್ತೆ ಕನೆಕ್ಟ್ ಆಗೋ ಪ್ರಯತ್ನ ಇಲ್ಲ, ಕನೆಕ್ಟ್ ಆಗ್ಲಿಲ್ಲ. ಅಂದ್ರೆ ಸ್ವಲ್ಪ ಆ ನಂತರ ಸುಮಾರು ನನ್ನ ಮದುವೆ ಆದ ನಂತರ ಒಂದು ಗ್ರೂಪ್ ಮಾಡಿದ್ರು. ಆ ನಂತರ ಏನೋ ಒಂದು ಆಮೇಲೆ ಮಾತಾಡೋಣ ಅಪ್ಪಾಜಿ. ಇಲ್ಲ, ಮುಗಿದೋಯ್ತಪ್ಪ, ಟ್ರಾಫಿಕ್ ಕ್ಲೋಸ್ ಅದಲ್ಲಿಗೆ ಅದು. ಓಕೆ ಓಕೆ. ಆ ನಂತರ ಸ್ವಲ್ಪ ಮನೆ ಹಾಕಿದ್ವಿ. ಮನೆ ಹಾಕಿದ ನಂತರ ಮದುವೆ ಮಾಡ್ತೀವಪ್ಪ ನಿಮ್ ತಮ್ಮಂದು ನಿಂದು ಎಲ್ಲಾರ ಹೆಣ್ ನೋಡುನು ಅಂತಂದ್ರು. ಆ ನಂತರ ಒಂದ್ ಊರಿಗೆ ನಾನು ಹೆಣ್ ನೋಡಕ್ ಹೋದೆ ಅಪ್ಪಾಜಿ. ಸುಮಾರು ಹೆಣ್ ನೋಡಿದೆ ಅಪ್ಪಾಜಿ. ಅಂದ್ರೆ ಸ್ವಲ್ಪ ನಮ್ದು ಆಸ್ತಿ ಗೀಸ್ತಿ ಎಲ್ಲ ಒಳ್ಳೆ ಆಸ್ತಿ ಇದೆ ಅಪ್ಪಾಜಿ. 9 ಬೋರ್ ಇದಾವೆ, 25 ಎಕರೆ ಆಸ್ತಿ ಇದೆ ಅಪ್ಪಾಜಿ. ನಮ್ಮ ತೋಟ ಕಬ್ಬು. ಹೌದಾ? ಹೌದಪ್ಪಾಜಿ. ನಮ್ಗೊಂದ್ ಎಕರೆ ಬರ್ದ್ಬಿಡಿ ಸರ್. ಅಯ್ಯೋ ಯಪ್ಪ, ನಾನು ಕಡೆಗೆ ಹೇಳ್ತೀನಿ ಅಪ್ಪಾಜಿ, ಕಡೆಯದಾಗ ಹೇಳ್ತೀನಿ ಅಪ್ಪಾಜಿ ನಿಮಗ್. ನಾನು ಕಡೆ ಇಡ್ಬೇಕಾದ್ರೆ ಒಂದು ವಿಷಯ ಹೇಳ್ತೀನಿ ಅಪ್ಪಾಜಿ ನಿಮ್ಗೆ. ಹೇಳಿ. ಆಯ್ತಪ್ಪಾಜಿ, ಇಟ್ಟಾಯ್ತು. ಎಲ್ಲಿಗಿದೆ ಅಪ್ಪಾಜಿ? ಅದೇ ಹೆಣ್ಣು ನೋಡಕ್ ಹೋಗಿದ್ದೆ ಅಂತ. ಹೆಣ್ಣು ನೋಡಕ್ ಸುಮಾರು ಹೆಣ್ಣು ನೋಡಿದೆ ಅಪ್ಪಾಜಿ. 60-70 ಹೆಣ್ಣು ನೋಡಿದೆ ನಾನು. ಆನಂತರ ಎಲ್ರು ಕೊಡ್ತೀವನ್ನೋರು. ನಮ್ ತಾಯಿ ಆದ್ರೆ, ನಮ್ಮಪ್ಪ ಆಯ್ತಪ್ಪ ನಿನ್ಗೆ ಯಾರಿಷ್ಟ ಆಗ್ತಾಳೋ ಅವ್ರನ್ನ ಮಾಡ್ತೀನಿ ಅಂತ ನಮ್ಮಪ್ಪ. ನಮ್ ತಾಯಿ ಆದ್ರೆ ಒಪ್ಪಕ್ಕಿಲ್ಲ. ನನ್ನ ಸಂಬಂಧದಲ್ಲೇ ಹುಡುಗ್ಬೇಕು ನನಗಂತ ಇವಳು ಹಠ ತೆಗೆದ್ಲು. ಯಾರು? ನಮ್ ತಾಯಿ ಸರ್. ಓಕೆ. ಬಟ್ ಈ ಹೆಂಡತಿ ಶ್ರೀಮತಿ ಆಗಿರೋ ಆಕೆ ಅಲ್ಲಿವರೆಗೂ ನೋಡಿಲ್ಲ? ಇನ್ನೂ ಅಲ್ಲಿವರೆಗೂ ನೋಡಿಲ್ಲ ಅಪ್ಪಾಜಿ. ಓಕೆ ಓಕೆ. ಈ ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ ಅಪ್ಪಾಜಿ. ಓಕೆ. ಒಂದು ಹುಡುಗಿ ನೋಡಕ್ ಹೋದೆ ಅಪ್ಪಾಜಿ, ತುಂಬಾ ಇಷ್ಟ ಆದ್ಲ ಅಪ್ಪಾಜಿ ನನಗೆ. ಅಂದ್ರೆ ಮೊದಲು ಏನ್ ಮಾಡ್ತೀವಿ, ನನ್ನ ದೋಸ್ತ ನಾನು ಇಬ್ರು ಹೋಗಿ ನೋಡ್ಕೊಂಡ್ ಬರ್ತೀವಿ ಅಪ್ಪಾಜಿ ಹುಡುಗಿನ. ಓಕೆ. ನೋಡ್ಕೊಂಡ್ ಬಂದ್ವಿ ಅಪ್ಪಾಜಿ. ಆ ನಂತರ ಇಲ್ಲಿಂದ ನನ್ನನ್ ಬೈಯಕ್ ಸ್ಟಾರ್ಟ್ ಮಾಡ್ತೀರ ಅಪ್ಪಾಜಿ ನೀವು. ನೋಡ್ಕೊಂಡ್ ಬಂದ್ವಿ. ನಮ್ ಕಾಷ್ಟೇ ಹುಡುಗಿ ಎಲ್ಲ ಅವ್ರ ಮನೇಲಿ ಓಕೆ ಆಯ್ತು. ನನಗೂ ತುಂಬಾ ಇಷ್ಟ ಆಯ್ತು ಹುಡುಗಿ ಅಪ್ಪಾಜಿ. ಆಗಿದ್ದಾಗಿ ಹೋಗೈತಿ. ಹಿಂದಿನ ಅವಳನ್ನು ಮರ್ತಿದ್ವಲ್ಲ ಅಟೋತ್ಗೆ ಅಪ್ಪಾಜಿ. ಇನ್ ಮದ್ವೆ ಆಗಲೇಬೇಕಲ್ಲ ಅಂತೇಳಿ ಇವಳು ಇಷ್ಟ ಆದ್ಲು ನನಗಪ್ಪಾಜಿ. ಇಷ್ಟ ಆದ್ಲು. ಮನೆಯಲ್ಲಿ ಬಂದ್ ನಮ್ಮ ಅಪ್ಪರಿಗೆ ನಮ್ಮ ತಾಯಿಗೆ ಹೇಳಿದೆ. ನಮ್ಮ ತಾಯಿ ಇದಂತೂ ಇಷ್ಟ ಇರ್ಲಿಲ್ಲ. ನಮ್ಮ ತಂದೆ ಆಯ್ತಪ್ಪ ನಿನಗೆ ಇಷ್ಟ ಆದ್ರೆ ನಾ ಅವಳನ್ನೇ ಮಾಡ್ತೀನಿ ಅಂದ್ಲು. ಹಂಗೆ ನಾನು ನೋಡಿ ಬಂದೆ 2 ದಿನಕ್ಕೆ ಅವ್ರು ನಾನು ಕಾಲ್ ಮಾಡಿದ್ರಪ್ಪಾಜಿ, ಅವ್ರ ಅಕ್ಕನ ಫೋನ್ ತಗೊಂಡು. ನಾ ನಿಮ್ಗೆ ಇಷ್ಟ ಆದ್ನ ಹಂಗೆ ಹಿಂಗೆ ಅಂತ. ಹೌದು, ನನಗೆ ನೀವು ಇಷ್ಟ ಆದ್ರಿ, ನಾವು ನಿಮ್ ಮನೆಯಲ್ಲೆಲ್ಲ ಏನೇನ್ ಆಗತ್ ಮುಂದ್ ಪ್ರೊಸೀಜರ್ ಮಾಡಿ ಮದ್ವೆ ಆಗುವ ಅಂತೇಳಿ ಹಂಗ ಹೋಯ್ತು ಅಪ್ಪಾಜಿ. ಸುಮಾರು 3-4 ತಿಂಗಳು ಹೋಯ್ತು ಅಪ್ಪಾಜಿ. ಅವಳು ತುಂಬಾ ಕನಸುಗಳು ಕಟ್ಕೊಂಡ್ ಕುಂತ್ಲು. ನನಗೂ ಇಷ್ಟ ಆಯ್ತು. ನಮ್ ತಾಯಿ ಆದ್ರೆ ನೀ ಅವಳನ್ನೇ ಆಗೋದಾದ್ರ ನಾ ಎಣ್ಣೆ ಕುಡಿತೇನಿ, ನಾನು ಏನ್ ಹಾಕೋತೀನಿ ಅಂತ ನಿಂತ್ಲು ಅಪ್ಪಾಜಿ ನಮ್ ತಾಯಿ.
ಆಯ್ತು. ಇಷ್ಟ ಆದ ನಂತರ ಇನ್ನು ನಾ ಇವಳನ್ನು ಬಿಟ್ರೆ ಇವಳಿಗೂ ಮೋಸ ಮಾಡಿದಂಗ ಆಗತ್ತೆ ಅಂತ ನಾನು ಹಂಗಟ್ ಆಯ್ತಪ್ಪಾಜಿ. ಇವಳು ನಮ್ ತಾಯಿ ಮತ್ ಇವಳು ನಾನು ಇಲ್ಲ ನಾನು ಅವಳನ್ನೇ ಆಗುದಂತ ನಾನು ನಮ್ಮ ಅಪ್ಪನಿಗೆ ಅವಳಿಗೆ ಸ್ವಲ್ಪ ಗಲಾಟೆ ಆಯ್ತು. ಆಗ ಅಂದ್ರೆ ತಾಯಿ ಇಷ್ಟ ಏನಾಗಿತ್ತು? ತಾಯಿ ಇಷ್ಟ ಅಂದ್ರೆ ನನ್ನ ತಾಯಿ ರಕ್ತ ಸಂಬಂಧದಲ್ಲೇ ನನಗೆ ಮದುವೆ ಮಾಡ್ಬೇಕಂತ ಅವಳದೊಂದು ಆಸೆ ಅಪ್ಪಾಜಿ. ಓಕೆ, ಅವ್ರ ಕಡೆ ಬಂಧು ಬಳಗದವ್ರನ್ನ ಮಾಡ್ಬೇಕು ಅನ್ನೋದು ಅವಳಿಗೆ ಆಸೆ ಅಪ್ಪಾಜಿ. ಇಷ್ಟಾಯ್ತು ಅಂತೂ ಇಂತೂ ಕೂಡಿ ಅದಾಗ್ಲೇ ಇಲ್ಲ ಅಪ್ಪಾಜಿ. ಅವಳಿಗೆ ಮತ್ ಮನಿತಾನ್ ಬರ್ತಾ ಇದ್ವಿ. ಅವಳನ್ನ ಅಟ್ರಲ್ಲಿ ಅವ್ರ ತಂದೆ ತಾಯಿ ಅವನ ಮೇಲೆ ಏನ್ ಕುಂಡ್ರೋದ, ಅವನ್ ಆಸ್ತಿಗಾರ ಅಂತೆ, ಅವನ ಮೇಲೆ ಕುಂಡ್ರಕ್ಕಾಗತ್ತ ಅಂತೇಳಿ ಅವಳನ್ನು ಮದುವೆ ಮಾಡಿಬಿಟ್ರ ಅಪ್ಪಾಜಿ. ಯಾರನ್ನ? ನಾನು ಹೆಣ್ಣು ನೋಡ್ಕೊಂಡ್ ಬಂದಿದ್ದೆಲ್ಲ ಅಪ್ಪಾಜಿ. ಓಕೆ, ನೀವು ತಡ ಮಾಡಿದ್ರಿಂದ ಅವ್ರನ್ನ ಬೇರೆ ಮದುವೆ ಮಾಡಿದ್ರ? ಬೇರೆ ಮದುವೆ ಮಾಡಿದ್ರ ಅಪ್ಪಾಜಿ. ಓಕೆ, ನೀವು ಮಾಡೋದಿಕ್ ಕಾರಣ ತಾಯಿಯವರ ಹಠನಾ? ಹಾ, ತಾಯಿ ಹಠ ಅಪ್ಪಾಜಿ. ಓಕೆ ಓಕೆ ಓಕೆ, ತಾಯಿ ಹಠ ಹಿಂಗಾಯ್ತು. ಅವಳನ್ನು ಬೇರೆ ಕಡೆ ಮದುವೆ ಮಾಡಿದ್ರು. ಆದ್ರೆ ಬೇರೆ ಕಡೆ ಮದುವೆ ಮಾಡಿದ್ರಂದ್ರೆ ಯಾವಾಗಾದ್ರೂ ಊರಿಗೆ ಬಂದಾಗ ಇಲ್ಲ ಅಂತಂದ್ರ ನಾನ್ ನೋಡಿ ಬಂದ ಹುಡುಗಿ ಅಕ್ಕ ನನ್ನ ಮೇಲೆ ಮಾತಾಡ್ತಿರ ಫ್ರೆಂಡ್ ಆಗಿ. ಆರಾಮದಿರ, ನಾ ಸ್ವಲ್ಪ ನಿಮ್ಗೆ ಲಕ್ಷ್ಮಿ ಹೆಸರು ಬೇಡ, ಅವ್ರನ್ನ ನಿಮ್ಗೆ ಕೊಡಬೇಕಾಗಿತ್ತು, ಮತ್ತೆ ಹಿಂಗಾಯ್ತು ಹಂಗಾಯ್ತು ಅಂತ ಮಾತಾಡ್ತಿದ್ರಪ್ಪಾಜಿ. ಆಯ್ತು ಬಿಡಮ್ಮ, ಈಗ ಏನ್ ಮಾಡಕ್ಕಾಗಲ್ಲ, ಮದ್ವೆ ಆಗಿ ಹೋಯ್ತು ಅಂತೇಳಿ ಮತ್ತೆ ನಮ್ ತಾಯಿ ಊಟ ಗೀಟ ಎಲ್ಲ ಬಿಟ್ಕೊಂಡ್ ಕುಂದ್ಲಪ್ಪಾಜಿ. ಇವಳನ್ನ ನನ್ನ ಈಗ ನನ್ನ ಹೆಂಡತಿ ಇದಾಗಲ್ಲ, ಇವ್ರನ್ನ ನೋಡಾಕ್ ಒಂದಿನ ಕರ್ಕೊಂಡ್ ಹೋದ್ಲಪ್ಪಾಜಿ. ನನಗ ಚಿಕ್ಕ ವಯಸ್ಸಿಂದ ನೋಡಿದ್ದೆ ಸ್ವಲ್ಪ ಇವ್ರನ್ನ. ಅಲ್ಲಿ ಎತ್ಕೊಂಡು ಬೇರೆ ಆಟ ಆಡಿದ್ರಲ್ಲ? ಎತ್ಕೊಂಡು ಬೇರೆ ಆಟ ಆಡಿದೀನಿ ಅಪ್ಪಾಜಿ. ಇವು ಆ ನಂತರ ನಾನು ಬೇಡ, ನನಗ್ ಒಳ್ಳದ ಮನಸ್ಸಲ್ಲೇ ಹೋದೆ ಅಪ್ಪಾಜಿ ನಾನು. ಯಾಕಂದ್ರೆ ನನಗ್ ಇವಳೇನ್ ಚಂದಿಲ್ಲ ಅಂತಲ್ಲ ಅಪ್ಪಾಜಿ, ನನಗಿಂತ ತುಂಬಾ ಸಣ್ಣವಳು, ನನ್ನ ಮಗಳ ವಯಸ್ಸಿನವಳು ಅದ ಅನಿಸ್ಬೋದೇನೋ ಮಂದಿಗೆ, ಬೇಡ ಅಂತ ನನ್ನ ಅಭಿಪ್ರಾಯ ಅಪ್ಪಾಜಿ. ಹೋದೆ. ತುಂಬಾ ಬಡವ್ರು ಅಪ್ಪಾಜಿ ಅವರು ತುಂಬಾ ಬಡವ್ರು. ಅವ್ರಿಗೆ ನನ್ನ ಕತೆ ಎಲ್ಲ ಹೇಳ್ದೆ ಅಪ್ಪಾಜಿ. ನಾ ಜೈಲಿಗೆ ಹೋಗಿ ಬಂದೀನಿ, ಇಂತ ಹುಡುಗಿ ಹಿಂಗ ಮಾಡಿದ್ದೆ ಅಂತ ಮಕ್ಕಳಿಗೆ ಎಲ್ಲ ಹೇಳ್ದೆ. ಯಾರ್ ಗಂಡಸ್ ಮಾಡ್ಲದ್ ನೀ ಏನ್ ಮಾಡಿದಿ, ನಾ ಎಲ್ಲಾ ನಡೀತೆ ತಗೊಂಡ್ ನಾವೆಲ್ಲ ಹೆಣ್ಣು ಕೊಡ್ತೀವಿ, ನೀ ಸುಮ್ನೆ ಮದ್ವೆ ಆಗಿ ಚಂದಗೆ ಏರ್ ನೀನ್ ಅಂತ ಅಂದ್ರ ಅಪ್ಪಾಜಿ. ನನ್ನ ಮಾತಿ ಈ ಹೆಣ್ಮಗಳು ತಾಯಿ? ಹಾ ತಾಯಿ ಅಪ್ಪಾಜಿ. ಓಕೆ, ಅಕ್ಕ ಅಂದಿದ್ದು ನೀವು ಅವರನ್ನ? ಹಾ, ಅವ್ರನ್ನ ಅಪ್ಪಾಜಿ. ಅವ್ರೇ ಹೇಳಿದ್ದು ಏನ್ ಯಾರು ಮಾಡ್ಬಾರ್ದು, ಏನ್ ಮಾಡಿಲ್ಲ, ಏನ್ ಪ್ರೀತಿ ಮಾಡಿದ್ರಿ ಏನ್ ದೊಡ್ಡ ವಿಷಯ ಆಯ್ತು, ಎಲ್ಲಾ ಮದ್ವೆ ಆಗ್ತೀನಿ, ನಾವೆಲ್ಲಾ ಹುಡುಗಿ ಕೊಡ್ತೀವಿ, ನೀ ಸುಮ್ ಮದ್ವೆ ಆಗು ಅಂತ ಅಂದ್ರ ಅಪ್ಪಾಜಿ. ಓಕೆ. ಆ ನಂತರ ನನಗಾದ್ರೂ ಇಷ್ಟ ಇಲ್ಲ ಅಪ್ಪಾಜಿ, ತುಂಬಾ ಚಿಕ್ಕವಳು. ಅವಾಗ 8ನೇ ಕ್ಲಾಸ್ ಅಪ್ಪಾಜಿ ಅವಳು. 8ನೇ ಕ್ಲಾಸ್. ಹೊಸ ಸೈಕಲ್ ಕೊಟ್ಟಿದ್ದಾರೆ. ಸೈಕಲ್ ಎಲ್ಲ ನಾನು ಮುಂದೆ ಓಡಾಡಿಸ್ತಾಳೆ. ನನಗಾದ್ರೂ 24-25 ಏಜ್ ಅವಾಗ. ಓಕೆ. ಇವಳು ಏನಪ್ಪ ಇಟ್ಟು ಸಣ್ಣ ಹುಡುಗಿ ಮದ್ವಿ ಮಾಡಕ್ ನಿಂತಾರ ಅಂತ ನನಗ್ ಬೇಜಾರ ಮನಸ್ಸೇ ಇರ್ಲಿಲ್ಲ ಅಪ್ಪಾಜಿ ನನಗ. ಆ ನಂತರ ಇವ್ರನ್ನ ಕ್ಯಾನ್ಸಲ್ ಮಾಡೋದು ನನಗ್ ಗೊತ್ತೈತಿ. ಮನಿ ನೋಡಕ್ ಬರ್ತಾರಲ್ಲ, ಅವಾಗ ಈಡಿಗೆ ಬಂಗಾರ ವರದಕ್ಷಿಣೆ ಕೇಳಿನಾರ ಎದ್ದು ಹೊಕ್ಕಾರ ಅನ್ಕೊಂಡೆ ನಾನು. ಅನ್ಕೊಂಡೆ ಅಪ್ಪಾಜಿ, ಇವ್ರು ನಮ್ ಮನಿ ನೋಡಾಕ್ ಬಂದ್ರು. ಹೊಸದಾಗಿ ಒಂದ್ 15-16 ಲಕ್ಷ ಖರ್ಚು ಮಾಡಿ ಹೊಸ ಮನೆ ಹಾಕಿದ್ವಿ ಅಪ್ಪಾಜಿ. ಆಯ್ತೆಲ್ಲ ನಮ್ಮ ಮನಸ್ಸಿಗೆ ಬಂದ ತಂದ್ ಬಿಟ್ರ ಅಪ್ಪಾಜಿ. ನಾನೆಲ್ಲ ನಮ್ಮ ಹಿರಿಯರು ಕುಂತಿರ್ತಾರಲ್ಲ ಅಪ್ಪಾಜಿ, ಕೊಡೋದು ತಗೊಳ್ಳೋದು ಮಾತುಕತೆಗೆ, ನಾನು ಅವ್ರಿಗೆಲ್ಲ ಸ್ವಲ್ಪ ಮಾತು ಮೊದಲೇ ಹೇಳಿ, ಒಂದ್ 5 ತೊಲಿ ಬಂಗಾರ, ಒಂದ್ 50,000 ರೂಪಾಯಿ ವರದಕ್ಷಿಣೆ ಕೇಳ್ರಿ, ಎದ್ದು ಹೋಗಿ ಬಿಡ್ತಾರ, ಅವ್ರು ಕೊಡಕ್ ಆಗಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ದೆ ಅಪ್ಪಾಜಿ. ಹೇಳ್ಬಿಟ್ಟಿ ಅವ್ರು ಬಂದ್ರಪ್ಪಾಜಿ. ಹಿಂಗೆಲ್ಲ ಕುಂತಿದ್ವಿ, ನಾನು ಕುಂತಿದ್ದು, ಹಿರಿಯರು ಬಂದ್ರು, ಅವ್ರ ಕಡೆಯಿಂದ ಹಿರಿಯರು ಬಂದ್ರು, ಎಲ್ಲಾರು ಬಂದ್ರು. ಅವಕಿ ನಮ್ಮಪ್ಪ ಅವ್ರಿಗೂ ಅಪ್ಪನ ಅಂತಾಳ್ರಿ. ಅಪ್ಪ ನೋಡಪ್ಪ, ನಾ ತುಂಬಾ ಬಡವೆ, ನನ್ ಗಂಡ ಅಂದ್ರೆ ನನ್ನ ಹೆಂಡತಿ ಹೆಸರು ಶೈಲಾ ರೀ. ಶೈಲಾನ ಹಡದು ಅವಾಗ್ಲೇ ಆಕಿ ಒಂದ್ 6-7 ತಿಂಗಳಲ್ಲಿ ಇದ್ದಾಗ ನೀನ್ ಸತ್ತು ಹೋಗಿದ್ದಾನೆ. ಎಲ್ಲಾ ಮಕ್ಕಳನ್ನ ದುಡ್ದು ಸಾಕಿದೀನಿ, ನನ್ನ ಕಡೆಯಿಂದ ತುಂಬಾ ಕೊಡಕ್ ಆಗಲ್ಲಪ್ಪ, ಮತ್ತ ಸ್ವಲ್ಪ ನೋಡಿ ಕೇಳ್ರಿ ಅಪ್ಪ ನಾ ಅಂತ ಅವ್ರ ಅಂದ್ರ ಅಪ್ಪಾಜಿ. ಅನ್ಬೇಕಾದ್ರೆ ನನಗ ಅವಾಗ ಒಳ್ಳೆ ಖುಷಿ ಅಪ್ಪಾಜಿ. ನಾನ್ 5 ತೊಲಿ ಬಂಗಾರ ಕೇಳಿ 50,000 ಕೇಳಿ ಎದ್ದು ಹೋಗ್ಬಿಡ್ತಾರ ಅನ್ನೋ ಖುಷಿ ನನಗೆ. ನಮ್ಮಪ್ಪರು ಎಷ್ಟು ಕೊಡ್ತೀಯವ, ಏನಾರ ಕೊಡವ ನಿಂಗೆ ತಿಳ್ದಟ್ಟ ಅಂತ ಅಪ್ಪ ಅಂದ್ರ. ಅದ್ರಲ್ಲಿ ಒಬ್ಬ ಹಿರಿಯನ ಹೇಳಿದ್ದೆಲ್ಲ, ಇಲ್ಲ ಒಂದ್ 5 ತೊಲಿ ಬಂಗಾರ ಕೊಡ್ರಿ, 50,000 ಕೊಡ್ರಿ, ಮತ್ ಹುಡುಗನ ಆಸ್ತಿ ಗೀಸ್ತಿ ರಗಡ್ ಐತಂತ ಅವ್ರು ಅಂದ್ರ ಅಪ್ಪಾಜಿ. ಅವಾಗ ನೌಕರಿ ಇರ್ಲಿಲ್ಲ ಅಪ್ಪಾಜಿ ಅಂದ್ರು. ಆ ನಂತರ ಅವ್ರು ಮಾತಾಡ್ಕೊಂಡ್, ಇಲ್ಲ ನಾವು ಒಂದ್ ತೊಲಿ ಬಂಗಾರ ಕೊಡ್ತೀವಿ, ಒಂದ್ 2,000 ರೂಪಾಯಿ ಕೊಡ್ತೀವಿ ಅಂದ್ರ ಅಪ್ಪಾಜಿ. ಇದು ಕ್ಯಾನ್ಸಲ್ ಆಗತ್ತಂತ ನನಗ್ ಖುಷಿ ಆಯ್ತು. ಅದ್ರಲ್ಲಿ ನಮ್ಮಪ್ಪ ಏನಂದ, ಯವ್ವ ನಿನ್ನ ಪರಿಸ್ಥಿತಿ ನನಗೂ ಗೊತ್ತೈತಿ, 1 ತೊಲಿ ಬಂಗಾರ ಏನ್ ಬೇಡ,
ಹಾಕಿದ್ರೆ 1 ಸವಾ ತೊಲಿ ಬಂಗಾರ ಹಾಕು, ಒಂದು ಕಾಲ ಏನೋ ಅಂತಾರ ನಿಮ್ ಕಡೆ ಅಪ್ಪಾಜಿ, ಓಕೆ 1 ಸವಾ ತೊಲಿ ಬಂಗಾರ ಹಾಕು. ಇಲ್ಲ ಅಂದ್ರೆ ನಿನ್ಗ ಅದು ಹೆವಿ ಆಗತ್ತ ಅಂದ್ರೆ 1 ಅರ್ಧ ತೊಲಿ ಉಂಗ್ರ ಮಾಡಿಸ್ಬಿಡು, ಮೇಲ್ ರೊಕ್ಕ ಗಿಕ್ಕ ಏನ್ ಕೊಡೋದು ಬೇಡ ಅಂತ ನಮ್ಮಪ್ಪ ಅಂದ್ಬಿಟ್ಟ ಅಪ್ಪಾಜಿ. ಅಯ್ಯೋ ಅಯ್ಯೋ ಕತಿ ಹೋಯ್ತಿದ ಎಲ್ಲ ಕೂಡ ನಾನ್ ಅನ್ಕೊಂಡಿದ್ದ ಹೋಯ್ತಂದ. ನಾನು ಅವ್ರಿಗೆ ಏನು ಮಾತಾಡಕ್ ಆಗ್ಲಿಲ್ಲ. ಆಯ್ತು ನಾವ್ ಸವಾ ತೊಲಿ ಬಂಗಾರ ಹಾಕಿ ನಾವ್ ಹುಡುಗಿ ಕೊಡ್ತೀವಿ ಅಂತೇಳಿ ಹಂಗ ಮದ್ವೆ ಆಗ್ಬಿಡ್ತಿ ಅಪ್ಪಾಜಿ. ಅವಾಗೆಲ್ಲ ಪೊಲೀಸ್ನವ್ರ ಅಂಜಿಕೆ ಬೇರೆ, ತುಡುಗ್ಲೆ ಮದ್ವಿ ಮಾಡಿ. ಅಂದ್ರೆ ಏಜ್ ಇರ್ಲಿಲ್ಲ ಅಪ್ಪಾಜಿ. ನನ್ನ ಹೆಂಡತಿಗೆ ಅವಾಗ 14 ತುಂಬಿ 15 ವಯಸ್ಸು. ಅವಾಗ ಓಹೋ 14 ಮುಗಿದು 15 ಏಜ್ ಅಪ್ಪಾಜಿ. ತುಡುಗ್ಲೆ ಮದ್ವೆ ಆಯ್ತು. ಸ್ವಲ್ಪ ನನಗೆ ಅದೇ ಬೇಜಾರದಲ್ಲಿ ಇದ್ದೆ. 1ನೇದಾದ್ರೆ ಹಂಗಾಯ್ತು, 2ನೇದಾದ್ರೆ ಹಿಂಗಾಯ್ತು. ಇವಳು ಚಿಕ್ಕವಳದ ಬ್ಯಾಡ ಮದ್ವಿ ಮಾಡಬೇಡ್ರಿ ಅಂತಂದ್ರು ಇವ್ರು ಕೇಳಲಿಲ್ಲ. ಏನಪ್ಪಾ ಈ ಕತಿ ಅಂತೆ ಸ್ವಲ್ಪ ಬಡದಿ ಬೇದಿ ಯಾಕೋ ನನಗ್ ಮನಸ್ಸು ಸರಿ ಇರ್ಲಿಲ್ಲ ಅಪ್ಪಾಜಿ. ಹಂಗಾಯ್ತಪ್ಪಾಜಿ. ಹಿಂಗ ನಡ್ಕೊಂತ ಬಂತು. ಆನಂತರ ನನ್ನ ಮಗಳು ಹುಟ್ಟಿದ್ಲ ಅಪ್ಪಾಜಿ. ಸ್ವಲ್ಪ ನನ್ನ ಮಗಳು ಹುಟ್ಟಿ 1 6 ತಿಂಗಳಾಗಿತ್ತಪ್ಪಾಜಿ ನಂಗೆ ನೌಕರಿ ಬಂತು. ಈಗ ನಿಮಗೆ ಮದುವೆ ಆದಾಗ ಎಷ್ಟು ವರ್ಷ? ನನಗ ಅವಾಗ 25 ವರ್ಷ ಇರ್ಬೇಕ. 25 ಇರ್ಬೇಕಪ್ಪಾಜಿ. 25-26 ವರ್ಷ ಇರ್ಬೇಕಪ್ಪಾಜಿ ಅವಾಗ. ಹೆಣ್ಮಕ್ಳಿಗೆ ಎಷ್ಟು ವರ್ಷ ಮದುವೆ ಆದಾಗ? ನನ್ನ ಮಗಳಿಗ ಅಲ್ಲ 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 ನಿಮ್ಮ ಹೆಂಡತಿಗೆ ಅಂದ್ರೆ ಮದುವೆ ಆಗೋ ಸಮಯದಲ್ಲಿ ಅವ್ರು ಎಷ್ಟನೇ ಕ್ಲಾಸ್, ಸಾರಿ ಎಷ್ಟನೇ ವರ್ಷ? ಅವ್ರಿಗೆ 8ನೇ ಕ್ಲಾಸ್ ಇದ್ರಪ್ಪಾಜಿ ಅವಾಗ. ಎಷ್ಟು ವರ್ಷ ಅವ್ರಿಗೆ 14-15 ಇರ್ಬಹುದು ಅಪ್ಪಾಜಿ. ಅವಾಗ್ಲೇ ಮದುವೆ ಮಾಡ್ಬಿಟ್ರ? ಅವಾಗ್ಲೇ ಮಾಡಿಬಿಟ್ರಪ್ಪಾಜಿ. ಇದು ಮಾತುಕತೆ ಆದ 2-3 ತಿಂಗಳಲ್ಲಿ ಮದುವೆನೇ ಆಯ್ತು. ಓಕೆ, ನಿಮ್ಗೆ 25, ಅವ್ರಿಗೊಂದು 15. ಅಪ್ಪಾಜಿ ನನಗೆ 26 ಇರ್ಬೇಕಪ್ಪಾಜಿ, ಅವ್ರಿಗೆ 14. ಅಯ್ಯಯ್ಯೋ. ನಾನ್ ಬೇಡ ಅಂದ್ರ ಆಯ್ತು ಮತ್ತಿನ್ ಏನ್ ಮಾಡೋದ ಅಂತೇಳಿ ಹಂಗ ನಡೀತಪ್ಪಾಜಿ. ಆನಂತರ ಮತ್ತೆ ಸ್ವಲ್ಪ ನಮ್ ತಮ್ಮಂದು ನಮ್ದು ಅಂದ್ರ ಇಬ್ಬರದು ಒಟ್ಟಿಗೆ ಮದ್ವೆ ಆಯ್ತಪ್ಪಾಜಿ. ನನ್ನ ಹೆಂಡತಿಗಿಂತ ನಮ್ ತಮ್ಮನ ಹೆಂಡತಿ ಒಂಚೂರು ದೊಡ್ಡವ್ರ ಅಪ್ಪಾಜಿ. ಅವ್ರು ಒಂಚೂರು ದೊಡ್ಡವರು. ಅವ್ರು ಸ್ವಲ್ಪ ಪ್ರೆಗ್ನೆಂಟ್ ಆದ್ರು. ಮದುವೆ ಆಗಿ 6-7 ತಿಂಗಳ 6-7 ತಿಂಗಳ ಒಳಗಡೆನೆ ಪ್ರೆಗ್ನೆಂಟ್ ಆಗಿಬಿಟ್ರು ಅವ್ರು. ಇವಳು ನೋಡಿ ಅಪ್ಪಾಜಿ 8ನೇ ಕ್ಲಾಸಿಗೆ ಶಾಲಿಗೆ ಹೋಗ್ತಾಳೆ. ತುಂಬಾ ದುಃಖದಲ್ಲಿ ಕುಂತು ಬಿಡವಳ ಅಪ್ಪಾಜಿ ಇವಳು. ಯಾಕಮ್ಮ ದುಃಖದಲ್ಲಿ ಕುಂಡಿರ್ತೀಯ, ಯಾಕೆ ಸೈಲ ದುಃಖದಲ್ಲಿ ಕುಂಡಿರ್ತೀಯ, ಏನ್ ಮೋತಿ ಸಾಪಗ ಯಾಕೆ ಮದ್ವೆ ಇಷ್ಟ ಇರ್ಲಿಲ್ಲ, ಏನ್ ನಿಂದು ಕತೆ ಅಂತ ನಾನ್ ಕೇಳ್ದೆ. ಇಲ್ಲ ರೀ ನಾನು ಅಂದ್ರ ಮಾಮ ಅಂತಾಳ್ರಿ ನಮಗೆ. ಇಲ್ಲ ಮಾಮ ನನಗೆ ಸಣ್ಣವಳೇ ಪ್ರೆಗ್ನೆಂಟ್ ಆದ್ಲು, ಇನ್ನೂ ದೊಡ್ಡವಳಾಗಿ ದೊಡ್ಡ ಸೊಸಿ ನಾನು. ಅಂದ್ರೆ ವಯಸ್ಸಲ್ಲಿ ಸಣ್ಣವಳು, ಮನಿಗೆ ದೊಡ್ಡ ಸೊಸಿ. ಮನಿಗೆ ದೊಡ್ಡ ಸೊಸಿ ನಾನು. ಇನ್ನೂ ಪ್ರೆಗ್ನೆಂಟ್ ಆಗ್ಲಿಲ್ಲ, ಏನ್ ಕತೆ ಇದು ಹಂಗೆ ಹಿಂಗೆ ಅನ್ನಕತ್ಲ. ಅಲ್ಲ ತಾಯಿ ನಿನ್ ವಯಸ್ಸೆಟ್ಟು, ಇನ್ನೂ 15 ವಯಸ್ಸು ಬಂದಿಲ್ಲ ನಿನಗ, ನಾನು ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂತ ಅಳ್ತಾ ಇದೆಯಲ್ಲಮ್ಮ ಅಂತೇಳಿ ಸ್ವಲ್ಪ ಹಂಗೆ ರಂಬಿಸಿ. ಆನಂತರ 1 ತಿಂಗಳ 2 ತಿಂಗಳಲ್ಲಿ ಮತ್ತೆ ಇವಳು ಪ್ರೆಗ್ನೆಂಟ್ ಆದ್ಲಪ್ಪಾಜಿ. ಆನಂತರ ನನ್ನ ಮಗಳ ಹುಟ್ಟಿದ್ಲಪ್ಪಾಜಿ. ಹುಟ್ಟು 1 ತಿಂಗಳ 2 ತಿಂಗಳೇನೋ ಆಗಿರ್ಬೇಕು. ನನ್ಗೆ ಅಷ್ಟ್ರಲ್ಲಿ ಇಲ್ಲಿ ಉಡುಪಿಗೆ ನೌಕರಿ ಆಯ್ತಪ್ಪಾಜಿ. 1 2 3 4 ವರ್ಷ ಹಂಗ ನಡೀತಾ ಆಯ್ತಪ್ಪಾಜಿ. ಹಂಗೆ ಎಲ್ಲ ಸ್ವಲ್ಪ ನಾನು ಬರೀ ಅದೇ ರಾಂಗಲ್ಲಿ ಅದೇ ತಲೆಯಲ್ಲಿ ಇಟ್ಕೊಂಡು ಅವಾಗ ಇನ್ನೂ ನಿಮ್ ಪ್ರೋಗ್ರಾಮ್ ನೋಡ್ತಿರ್ಲಿಲ್ಲ ಅಪ್ಪಾಜಿ. ಹಂಗೆ ವಿಷಯ ಹಂಗ ನಡ್ಕೊಂತ ಬಂತಪ್ಪಾಜಿ. ಬರ್ತಾ ಇರ್ಬೇಕಾದ್ರೆ ಇವ್ರು ಸ್ವಲ್ಪ ನಾನು ಇದು 2ನೇದ್ ಹೇಳ್ದೆ ಅಲ್ಲ ಅಪ್ಪಾಜಿ, ಇಲ್ಲೇ ನೋಡಪ್ಪಾಜಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿ ನನಗ ಅಂದ್ರೆ ಅಪ್ಪಾಜಿ ನಾನು ಹೇಳ್ದೆ ಅಲ್ಲ, ಪೊಲೀಸ್ನವ್ರ ಅಂದ್ರೆ ಸ್ವಲ್ಪ ತುಂಬಾ ಭಯ ನನಗೆ, ಈಗ್ಲೂ ಭಯ. ನನಗ ಅದೊಂದು ಘಟನೆ ತುಂಬಾ ಬಡದ್ ಬಿಟ್ರಪ್ಪಾಜಿ. ಬಹಳ ಅಂದ್ರೆ ವಿಪರೀತ ಬಡದ್ ಬಿಟ್ಟಿದ್ರಲ್ಲ, ಅದೊಂದು ಭಯ ನನಗೆ ಪೊಲೀಸ್ನವ್ರ ಅಂದ್ರೆ. ಬಡಿಸ್ಕೊಂಡಿದ್ದು ಮೊದಲನೇ ಕಾರಣಕ್ಕಾಗಿ ಮೊದಲನೇ ಕಾರಣಕ್ಕಾಗಿ ಇವ್ರು ಏನ್ ಮಾಡಿಬಿಟ್ರು, ಇವ್ರದ್ದು 2ನೇದ್ ಮದುವೆ ಆಗಿತ್ತಲ್ಲಪ್ಪಾಜಿ, ನನಗಿಂತ ಮುಂಚಿತವಾಗಿ ಮದುವೆ ಆಗಿತ್ತು. ಅವ್ರ ಅಕ್ಕ ನಿಮಗೆ ಸಂಪರ್ಕದಲ್ಲಿದ್ರು? ಸಂಪರ್ಕದಲ್ಲಿದ್ದು. ಅವಳಿಗೆ ಈಗ ಮದುವೆ ಆಗಿ ಸುಮಾರು ಎಷ್ಟಂದ್ರೆ 10-11 ವರ್ಷ ಆಯ್ತು. ಅವಳಿಗೆ ಮಕ್ಕಳಾಗಿರ್ಲಿಲ್ಲ ಅಪ್ಪಾಜಿ. ಅದೊಂದು ಮನಸ್ಸಲ್ಲಿ ಕೊರಗ್ತಾ ಇತ್ತು ಅವ್ರಿಗೆ, ಮನಸ್ಸಿನಲ್ಲಿ ಕೊರಗ್ತಾ. ನಿಮ್ಗೆ ಆ ಸಮಯದಲ್ಲಿ ಮದುವೆ ಆದ್ಮೇಲೆ ಅವ್ರ ಸಂಪರ್ಕದಲ್ಲಿ ಇದ್ರ? ಇಲ್ಲ ಅಪ್ಪಾಜಿ, ಇರ್ಲಿಲ್ಲ. ಸ್ವಲ್ಪ ಊರಿಗೆ ಬಂದಾಗ ಫೋನ್ ಹಚ್ತಿದ್ರು ಅಪ್ಪಾಜಿ. ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಾರಲ್ಲ, ಅವಾಗ ಫೋನ್ ಹಚ್ತಿದ್ರು. ಅವ್ರ ಕಡೆ ಫೋನ್ ಇರ್ಲಿಲ್ಲ, ಅವ್ರ ಅಕ್ಕನ ಫೋನ್ ತಗೊಂಡು ಸ್ವಲ್ಪ ಫೋನ್ ಹಚ್ತಿದ್ರು ಅಪ್ಪಾಜಿ ನನಗೆ. ಫೋನ್ ಹಚ್ಚಿ ಮಾತಾಡಿ ಆರಾಮಿದ್ದೀರಾ ಹಂಗೆ ಹಿಂಗೆ ಅಂದ್ರೆ ಆಯ್ತವ ಹ್ಞೂನ್ರಿ ಆರಾಮದೀನಿ, ಆಯ್ತು ಆರಾಮಿರಿ ಹಂಗೆ ಹಿಂಗೆ ಅಂತಿದ್ದಿ. ಸ್ವಲ್ಪ ಆದ್ರೆ ಅವ್ರ ಅಕ್ಕ ನನಗೆ ಅವಾಗ 8 ದಿನಕ್ಕೋ 4 ದಿನಕ್ಕೋ 1 ವಾರಕ್ಕೊಮ್ಮೆ ಕಾಲ್ ಮಾಡ್ತಿದ್ರಪ್ಪಾಜಿ. ಹ್ಞೂ ಯವ್ವ ಅಂತಿದ್ದೆ, ಹ್ಞೂ ತಂಗಿ ಅಂತಿದ್ದೆ. ಆಯ್ತು. ಅವ್ರ ಅಕ್ಕ ಒಂದಿನ ಹಿಂಗೆ ಕಾಲ್ ಮಾಡಿಬಿಟ್ಲಪ್ಪಾಜಿ. ಇದು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನೋಡಾಕತ್ತಿ 1 3-4 ತಿಂಗಳಾಗಿರ್ಬೋದೇನೋ ಅಪ್ಪಾಜಿ. ಆ ನಂತರ ಅವಳು ಕಾಲ್ ಮಾಡಿದ್ಲು ಒಮ್ಮೆ.
ಇಲ್ಲ ನಿಮ್ಮ ಹತ್ರ ಒಂದ್ ಹೆಲ್ಪ್ ಕೇಳ್ಬೇಕಂತ ಮಾಡಿದೀನಿ ಅಂತ ಅಂದಳ ಅಪ್ಪಾಜಿ. ಆಯ್ತಮ್ಮ ಕೇಳು, ಏನ್ ಬೇಕು, ಏನ್ ದುಡ್ಡು ಬೇಕಾ, ಏನಾರು ಬೇಕಿತ್ತ, ಏನ್ ಕತೆ ಅಂತ ಕೇಳ್ದೆ. ಇಲ್ಲ ನಮ್ ತಂಗಿಗೆ ಇಷ್ಟ ದಿನ ಆಯ್ತು ಮಕ್ಕಳಾಗ್ಲೇ ಇಲ್ಲ, 10-11 ವರ್ಷ ಆಯ್ತು ಮದ್ವೆ ಆಗಿ, ಅವಳಿಗೆ ಮಗು ಬೇಕಿತ್ತಲ್ಲ ಅಂದಳ ಅಪ್ಪಾಜಿ. ಆಟನಕ ನನ್ನ ಹೆಂಡತಿ 3ನೇದನ್ನ ಹಡ್ದಿದ್ಲ ಅಪ್ಪಾಜಿ, 3ನೇ ಮಗುನ. ಓಹ್, ನಿಮಗೆ 3 ಮಕ್ಕಳ? 3 ಮಕ್ಕಳ ಅಪ್ಪಾಜಿ. ಈಗ 1.5 ವರ್ಷದ ಒಂದು ಸಣ್ಣ ಮಗು ಇದೆ, ಗಂಡು ಮಗು, ಒಂದು ಹುಡುಗಿ, 2 ಹುಡುಗರು ಅಪ್ಪಾಜಿ ನನಗೆ. ಆ ವೇಳೆಗೆ 3 ಮಕ್ಕಳು ಆಗಿದ್ದು ನಿಮಗೆ? 3 ಮಕ್ಕಳು ಆಗಿದ್ದು ಅಪ್ಪಾಜಿ ನನಗೆ. ಆ ಸಮಯದಲ್ಲಿ ಇವ್ರು ಫೋನ್ ಮಾಡಿದ್ರು? ಇವ್ರ ಫೋನ್ ಬಂದಿತ್ತು. ನನ್ನ ಹೆಂಡತಿ ಹಡ್ದ ಡೆಲಿವರಿ ಆಗಿತ್ತು, ಅವಾಗ ಜಸ್ಟ್ ನನಗೆ ಫೋನ್ ಹಚ್ಚಿದ್ಲ ಅಪ್ಪಾಜಿ ಅವಳು. ಇಲ್ಲ ನಮ್ ತಂಗಿಗೆ ಇಷ್ಟು ದಿನ ಆದ್ರೂ ಮಕ್ಕಳಾಗ್ಲಿಲ್ಲ, ಅದ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ, ನಮ್ ತಂಗಿಗೆ ಒಂದು ಮಗು ಬೇಕು, ಗಂಡರಾಗ್ಲಿ ಹೆಣ್ಣರಾಗ್ಲಿ ಆರಾಮಾಗಿರ್ತಾಳು, ಇಲ್ಲ ತುಂಬಾ ಅಳ್ತಾ ಇರ್ತಾಳ ಅವಳು ಅಂತ ಅಂದಳಪ್ಪಾಜಿ. ಅಲ್ಲ ನನ್ನ ತಲೆಗೆ ಏನ್ ಬಂತಪ್ಪಾಜಿ, ಎಲ್ಲಾ ಈಗ ನನ್ನ ಮಗನ್ನ ಈಗ 3ನೇ ದುಡ್ಡೆ ನಾ ಕೊಡಾಕ್ ಹೆಂಗಾರ ಒಪ್ಕೋಬಹುದು, ನನ್ನ ಹೆಂಡತಿ ಕೊಡ್ತಾಳ ಅನ್ನೋದು ನಂಬಿಕೆ ನನಗಿರ್ಲಿಲ್ಲ ಅಪ್ಪಾಜಿ. ಅಂದ್ರೆ ದತ್ತು ಕೇಳ್ತಿದ್ದಾರೆ ಅಂತ ಅವ್ರ? ಅಲ್ಲ ಅಪ್ಪಾಜಿ, ನನ್ನ ಮನಸ್ಸಿನಾಗ ನಾ ಹಂಗ ಅಂದ್ಕೊಂಡಿದ್ದೀನಿ ಅಪ್ಪಾಜಿ. ಓಕೆ, ಅಂದ್ರೆ ಒಂದು ದತ್ತಕ್ ಮಗನ ನನಗೆ ಹಿಂಗೇನೋ ಇರುತ್ತೆ, ದತ್ತು ತಗೊಳಕ್, ಹಿಂಗ ಏನೋ ದತ್ತಕ್ಕೆ ಕೇಳತಿರ್ಬೇಕು ಅಂತ ನನ್ನ ಮನುಷ್ಯನಾಗ ಅನ್ಕೊಂಡಿದ್ದೀನಿ ಅಪ್ಪಾಜಿನ. ನಾ ಅದನ್ನ ತಿಳ್ಕೊಂಡು ನಾನ್ ಏನಂತ ಇದೀನಿ, ಇಲ್ಲ ಇದಕ್ಕೆಲ್ಲ ನಾನು ಹೆಂಡತಿ ಒಪ್ಪಲ್ಲ, ಇದಕ್ಕೆಲ್ಲ ನಾನು ಹೆಂಡತಿ ಸರಿ ಅನ್ನಲ್ಲ, ನಮ್ಮ ಎಲ್ಲರಿಗೂ ಗೊತ್ತಾಗತ್ತೆ, ಅದೇನ ಅದು ಏನ್ ದುಡ್ಡಲ್ಲ, ಅದು ಅಲ್ಲ, ಮಗನ್ ಕೊಡೋದು ಅಷ್ಟು ಸುಲಭ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಅದಕ್ಕೆ ಇಲ್ಲ ಯಾರಿಗೂ ಗೊತ್ತಾಗಲ್ಲ, ಏನಾಗಲ್ಲ, ಸ್ವಲ್ಪ ನೀನ್ ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ ಅಂತ ಅವರು. ನಂತರ ಇಲ್ಲ ಅಂತೇಳು ಎಲ್ಲ ಹಂಗ ಒಂದು 8 ದಿನ ಹಿಂಗೆ ನಡೀತಪ್ಪಾಜಿ. ಆ ನಂತರ ಹೊಡೆದ್ ಹೇಳಿರಪ್ಪಾಜಿ ಅವರು, ಇಲ್ಲ ನೀನು ನಮ್ ತಂಗಿ ಒಟ್ಟಿಗೆ ಒಂದು 8 ದಿನ ನೀನ್ ಇರ್ಬೇಕು. ಅಪ್ಪಾಜಿ ನೀನು ಒಂದ್ 8 ದಿವಸ. ದತ್ತು ಅಲ್ಲ, ಇದು ಬೇರೆ ದತ್ತು ಅಲ್ಲ ಅಪ್ಪಾಜಿ, ಇದು ನಾನು ಅಲ್ಲಿ ಮಠ ಹಂಗೆ ತಿಳ್ಕೊಂಡಿದೀನಿ. ನಮ್ ತಂಗಿ ನಾನು ಕರೆಸ್ತೀನಿ, ಒಂದ್ 8 ದಿನ ಎಲ್ಲೋ ಗೆಸ್ಟ್ ಹೌಸ್ ಅಲ್ಲೋ ಎಲ್ಲೋ ನೀವು ಒಂದ್ 8 ದಿನ ಒಟ್ಟಿಗೆ ಇರಿ, ಒಂದ್ ಮಗು ಆಗತ್ತೆ, ನನಗೆ ನಂಬಿಕೆ ಇದೆ, ಹಂಗೆ ಹಿಂಗೆ ಅಂದ್ರು. ಅಲ್ಲವಾ ನನ್ನ ಮದುವೆ ಆಗಿ 3 ಮಕ್ಕಳಿದಾರೆ, ನೀವ್ ಇಂಥದನ್ನ ಹೇಳ್ತಿರಲ್ಲ, ಒಂದ್ ಸ್ವಲ್ಪ ರಾಂಗ್ ಆಗಿ ಬೈದೆ ಅಪ್ಪಾಜಿ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಕೆಟ್ಟು ಸ್ವಲ್ಪ ಬೈದೆ, ಇದು ಒಳ್ಳೇದಲ್ಲ, ನನ್ನ ಹೆಂಡತಿಗೆ ಗೊತ್ತಾಗ್ರಿ ಏನಾಗತ್ತೆ ಏನ ಎಲ್ಲ ಹೇಳ್ದೆ. ಅವರು ಮೊದಲು ರಿಕ್ವೆಸ್ಟ್ ಮಾಡಿ ಕೇಳಿರಪ್ಪಾಜಿ, ಆಮೇಲೆ ಸ್ವಾಭಾವಿಕವಾಗಿ ಕೇಳಿರು. ಆ ನಂತರ ನೀನು ಮಾತಾಡಿರೋದು, ನೀನ್ ಹಂಗ ಹಿಂಗ ಅನ್ನೋದು ಎಲ್ಲ ನಮ್ ಕಡೆ ರೆಕಾರ್ಡ್ ಇದಾವೆ. ನಾನ್ ಏನಿಲ್ಲ, ನೀನ್ ನೌಕರಿ ಬಿಡಿಸ್ತೇನು, ನಿನ್ನನ್ನು ಜೈಲಿಗೆ ಹಾಕಿಸ್ತೇನು, ನಾನ್ ಹೇಳಿದಂಗೆ ಕೇಳ, ನಿನ್ನಂತೇಳಿ ಏನ್ ರೊಕ್ಕ ಕೇಳಲ್ಲ, ರೂಪಾಯಿ ಕೇಳಲ್ಲ, ಏನು ಮಾಡಲ್ಲ. ನೀ 8 ದಿನ ರಜಾ ಹಾಕು, 8 ದಿನ ರಜಾ ಹಾಕ್ಯಾರ ನಮ್ ತಂಗಿ ಒಟ್ಟಿಗೆ ಇರು ನೀನು. ಇಲ್ಲ ಅಂತ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಕಂಪ್ಲೇಂಟ್ ಕೊಟ್ಟು ನಾನು ಏನ್ ಮುಂದಿನ ಮಾಡ್ಬೇಕು ಅನ್ನೋದು, ನಿನ್ನ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತಿ ಅಂತೇಳಿ ಅಂಜಿಕೆ ಹಾಕ್ಬಿಟ್ರಪ್ಪಾಜಿ. ಅಂಜಿಕೆ ಹಾಕಿ ನನಗ ಬೇರೆ ಏನು ದಾರಿನೇ ಇಲ್ಲ ಅಪ್ಪಾಜಿ. ನಾನು ಮೊದಲೇ ಪೊಲೀಸ್ನವ್ರ ಅಂದ್ರ ಭಯ, ಅದರಲ್ಲೇ ಇವ್ರು ಬರೀ ಪೊಲೀಸು PSI ಅವ್ರು ಇವ್ರು ಅಂತ ಇದಾರೆ. ಇಲ್ಲಿಗ ಅವರು ಎದುರಿಸುವಂತದ್ದು ನೀವೇನ್ ಮಾತಾಡಿದ್ರಿ, ಈ ಮುಂಚೆ ಏನ್ ಮಾತಾಡಿದ್ರಿ ಅದನ್ನ ಇಟ್ಕೊಂಡು ಆಟ ಆಡಿಸ್ತೀನಿ ಅಂತ? ಅದೇ ಅಪ್ಪಾಜಿ, ಈಗ ಮಾಮೂಲಿಯಾಗಿ ನಿಮ್ ಲಕ್ಷ್ಮಿ ಆರಾಮಿದಾಳ, ಎಲ್ಲಿ ಗಂಡನ ಮನೆಯಾಗಿದ್ದಾಳ, ಸ್ವಲ್ಪ ಅವಾಗ ಬಂದಾಗ ಒಂಚೂರು ಮಾತಾಡಿರ್ತೀವಲ್ಲ ಅಪ್ಪಾಜಿ. ಹಿಂಗ ಇದನ್ನೇ ನಾನು ಇಟ್ಕೊಂಡು ನಾನು ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಹಿಂಗೆ ಅದು ಇದು ಅಂತೇಳಿ ಸ್ವಲ್ಪ ಏನೇನು ಇದ್ದದ್ದೊಂದು ಇಲ್ಲದೊಂದು ಹೇಳಿ ನನಗ್ ಭಯ ಹಾಕ್ಬಿಟ್ರ ಅಪ್ಪಾಜಿ ಅವರು. ನಾನು ವಿಧಿ ಇಲ್ಲೇ ಒಪ್ಕೊಂಡ್ಬಿಟ್ಟೆ ಅಪ್ಪಾಜಿ, ಏನ್ ಮಾಡಕ್ ಆಗ್ಲಿಲ್ಲ. ನಾನು ವಿಧಿ ಇಲ್ಲದೆ ಒಪ್ಕೊಂಡೆ ಅಪ್ಪಾಜಿ. ನಾನು ಈ ಕಡೆ ರಜಾನು ಹಾಕಿದೆ, ಆ ಕಡೆ ನನ್ನ ಹೆಂಡತಿ ಡೆಲಿವರಿ ಟೈಮಲ್ಲಿ ಊರಲ್ಲಿ ಇದ್ಲು ಅವ್ರ ತವ್ರ ಮನೆಯಲ್ಲಿ. ಅಂದ್ರೆ ಇದು ಹೆಂಡತಿ ಗೊತ್ತಿಲ್ಲ? ಅವಾಗ ಗೊತ್ತಿರ್ಲಿಲ್ಲ ಅಪ್ಪಾಜಿ, ಈಗೆಲ್ಲ ಈಗ ಒಂದ್ ವರ್ಷ ಆಯ್ತು ಅಪ್ಪಾಜಿ, ಎಲ್ಲ ಹೇಳ್ಕೊಂಡೆ ಅಪ್ಪಾಜಿ. ಆಯ್ತಪ್ಪಾಜಿ. ಆ ನಂತರ ಒಂದು ವಾರ ಎಲ್ಲೋ ಒಟ್ಟಿಗೆ ಇದ್ವಿ ಅಪ್ಪಾಜಿ. ಆ ನಂತರ 1 ವರ್ಷದಲ್ಲಿ ಅವಳಿಗೆ ಗಂಡು ಮಗು ಆಯ್ತಪ್ಪಾಜಿ. ಅವಳಿಗೆ ಗಂಡು ಮಗು ಆಯ್ತು. ಆ ನಂತರ ವಾಪಸ್ ಈಗ 1 ವರ್ಷ 1 ವರ್ಷ ಆಗಿರ್ಬೇಕಪ್ಪಾಜಿ, 9-10 ತಿಂಗಳು ಆಗಿರ್ಬೇಕೇನೋ ಅವಳಿಗೆ ಮಗು ಆಗಿ. ಅಂದ್ರೆ ಅವ್ರ ಗಂಡನ ಒಪ್ಪಿಗೆ ಇತ್ತ? ಇಲ್ಲ ಅಪ್ಪಾಜಿ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಇದು. ಅಯ್ಯೋ ದೇವ್ರಿ, ಮತ್ತೆ ಅದ್ ಹೆಂಗ್ ಒಪ್ಪುದ್ರಿ ನೀವು?
ಅಲ್ಲ ಅಪ್ಪಾಜಿ ನಮ್ಮದ್ ಇನ್ ಏನ್ ಮಾಡ್ಲಿ ಅಪ್ಪಾಜಿ, ಪೊಲೀಸ್ನವ್ರು ಪೊಲೀಸ್ನಂದ್ರೆ ನನಗ್ ಮೊದಲೇ ಭಯ, ನಿನ್ ನೌಕರಿ ಬಿಡಿಸ್ತೇನಿ, ನಿನ್ ಅಸಹ್ಯ ಮಾಡ್ತೇನಿ, ನಿನ್ ಜೈಲಿಗೆ ಹಾಕಿಸ್ತೇನಿ ಅಂದಾಗ ನನ್ಗೆ ಯಾವ್ದು ಏನು ಮಾಡಕ್ ಆಗ್ಲಿಲ್ಲ ಅಪ್ಪಾಜಿ ನನ್ನ ಕೈಯಲ್ಲಿ. ಬಟ್ ಅವ್ರು ಹಂಗೆ ಎದುರಿಸ್ಬೇಕು ಅಂದ್ರೆ ಹೌದು ನಾನು ಏನೋ ಮಿಸ್ ಆಗಂತದ್ದು ಮಾತಾಡಿದ್ದು ಹೌದು ಅಂತ ನೀವು ಒಪ್ಕೊಂಡ್ರ? ಹೌದಾ, ಆ ಭಯ ಇತ್ತ ನಿಮಗೆ? ಭಯ ಇತ್ತಪ್ಪಾಜಿ ನನಗೆ. ಹೌದು ಮಾತಾಡಿದ್ದು ಹೌದಾ? ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಒಪ್ಕೋತಿಲ್ಲ. ನಾನು ಹೆಚ್ಚು ಕಡಿಮೆ ಆದರೂ ನಾನು ಅವಳನ್ನು ಓಡಿಸ್ಕೊಂಡು ಹೋಗಿ ಮದುವೆ ಆಗ್ತೀನಿ, ನನಗೆ ತುಂಬಾ ಇಷ್ಟ ನಿಮ್ ತಂಗಿ ಅಂತ ಹಂಗ ಹಿಂಗ ಮಾತಾಡಿದ್ದು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರಪ್ಪಾಜಿ. ಓ, ಏನೋ ಸ್ವಲ್ಪ ಇಂಥವ್ ಮಾತಾಡಿದ್ದು ಅವು ಇವು ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದಾರಪ್ಪಾಜಿ ಅವ್ರು. ಹಿಂಗ ಎಲ್ಲೋ ಹಿಂಗ ಸ್ವಲ್ಪ ಅವಾಗ ನೋಡಿ ಬಂದ ತಕ್ಷಣ ಒಂದ್ 15-20 ದಿನ ಅದೇನ್ ಫೋನ್ ನಂಬರ್ ಇದ್ವಲ್ಲಪ್ಪ, ಮಾತಾಡುವಾಗ ಒಂದ್ ಸ್ವಲ್ಪ 2 ಸಲ ಹೋಟೆಲ್ಗೆ ಹೋಗಿದ್ವಿ, ಒಟ್ರು ಕೂಡ ಗ್ರೂಪ್ ಆಗಿ ಫೋಟೋ ತಕೊಂಡಿದ್ದು ಅದು ಇದು ಏನೇನೋ ಇದ್ವಲ್ಲ ಅಪ್ಪಾಜಿ, ಆ ಭಯ ಹುಟ್ಟಿಸ್ಬಿಟ್ರಪ್ಪಾಜಿ ನನಗ. ಭಯ ಹುಟ್ಟಿಸಿ ಮತ್ತೆ ಇಲ್ಲ ನಿನ್ನಿಂದ ನಮ್ಗೇನ್ ರೊಕ್ಕ ಕೇಳಲ್ಲ, ರೂಪಾಯಿ ಕೇಳಲ್ಲ, ನಮ್ದು ಹಿಂಗೈತಿ ನಮ್ ಪರಿಸ್ಥಿತಿ, ನೀನ್ ಏನ್ ಯಾರಿಗೂ ಗೊತ್ತಾಗಲ್ಲ ಬಿಡಲ್ಲ, ನೀ ಹಿಂಗ್ ಮಾಡಿ ಕೊಡ್ಲೇಬೇಕಂತ ಅಂದ್ರಪ್ಪಾಜಿ. ಮತ್ತ ಅದೊಂದು ದೊಡ್ಡ ತಪ್ಪಾಗಿ ಹೋಗ್ಬಿಡ್ತಪ್ಪಾಜಿ. ಆ ನಂತರ ನಾನು ಹೆಂಡತಿ ಮುಂದ ಕೈ ಮುಗಿದು ಇಂತ ಯಾವ ವಿಷಯನೂ ಇಟ್ಕೊಳ್ದಿಲ್ಲ ಅಪ್ಪಾಜಿ ನಾನು ಹೆಂಡತಿ ಮುಂದ್ ನಾನು. ಬಟ್ ಆ ಸಮಯದಲ್ಲಿ ನೀವು ಯಾರಿಗೂ ಹೇಳಿರ್ಲಿಲ್ಲ ಇದ? ಇಲ್ಲ ಅಪ್ಪಾಜಿ, ಯಾರಿಗೂ ಹೇಳಿಲ್ಲ ಅಪ್ಪಾಜಿ ನಾನು. ಆಯ್ತು. ಆ ನಂತರ ಅವಳದ್ದು ಡೆಲಿವರಿ ಆಯ್ತು, ಒಂದ್ ಫೋನ್ ಹಚ್ಚಿದ್ರೆ ಅವ್ರದ್ದು. ಆ ನಂತರ ನಾನು ಅವ್ರ ಹತ್ರ ಮಾತು ತಗೊಂಡಿದ್ದೆ ಅಪ್ಪಾಜಿ, ನನ್ನ ಕೈಯಾಗ ನಿನ್ ಮೊಬೈಲ್ ಕೊಟ್ಟು ಇದು ಘಟನೆ ಮುಗಿದ ನಂತರ ನನ್ನ ಕೈಯಾಗ ನಾ ಎಲ್ಲಾ ಡಿಲೀಟ್ ಮಾಡಿ, ನಿಮ್ಗ ಕಾಂಟ್ಯಾಕ್ಟ್ ಬೇಡ, ನೀವು ನನ್ನ ನಂಬರ್ ಬ್ಲಾಕ್ ಲ್ಯಾಂಗ್ ಹಾಕಿ ನಾನೆಲ್ಲಾ ಮುಗಿಸ್ತೀನಿ ಅಂತ ಅವ್ರ ಹತ್ರ ಮಾತು ತಗೊಂಡಿದ್ದೆ. ಆಯ್ತಂತ ಅವ್ರು ಒಪ್ಕೊಂಡಿದ್ರು ಅಪ್ಪಾಜಿ. ಅದಕ್ಕೆ ಅದ ಅಲ್ಲಿಗೆ ಏನು ಕ್ಲೋಸ್ ಆಯ್ತಲ್ಲ ಅಪ್ಪಾಜಿ, ಅಲ್ಲಿಗೆ ಅಂದ್ರೆ ಅವನ್ನೆಲ್ಲ ಡಿಲೀಟ್ ಮಾಡಿ ನಂಬರ್ ಬ್ಲಾಕ್ನಾಗ ಹಾಕಿ ಅಲ್ಲಿಗೆ ಉಳಿದ್ಬಿಟ್ಟೆ ಅಪ್ಪಾಜಿ ನಾನು. ಆ ನಂತರ ಅವಳು ಡಿಲಿವರಿ ಆದ ನಂತರ ಅವ್ರ ಅಕ್ಕ ಒಂದು ಬೇರೆ ಫೋನ್ನಿಂದ ಒಂದು ವಾಟ್ಸಾಪ್ ಒಂದು ಫೋಟೋ ಮತ್ತ ಇದನ್ನ ಸೆಂಡ್ ಮಾಡಿದ್ಲ ಅಪ್ಪಾಜಿ. ಗಂಡ್ ಮಗು ಆಯ್ತು, ತುಂಬಾ ಥ್ಯಾಂಕ್ಸ್, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನಿಂಗೆ ತೊಂದರೆ ಕೊಡಲ್ಲ, ಹಂಗೆ ಹಿಂಗೆ ನಾನ್ ಭಯ ಪಡಿಸಿದ್ದಕ್ಕೆ ನಾನು ಕ್ಷಮಿಸು, ಹಂಗೆ ಹಿಂಗೆ ಅಂತೇಳಿ ಹಾಕಿದ್ರ ಅಪ್ಪಾಜಿ. ಆ ನಂತರ ಸ್ವಲ್ಪ ನಾನು ಹೆಂಡತಿ ಹತ್ರ ಬಂದೆಲ್ಲ ಹೇಳ್ಕೊಂಡೆ ಅಪ್ಪಾಜಿ, ಹಿಂಗಾಯ್ತು ಹಿಂಗಾಯ್ತು ಶೈಲ, ಮತ್ತೆ ಏನ್ ಮಾಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಅಂತ ಅಂದೆ. ಆಯ್ತು, ಆಯ್ತು ಹೋಗ್ಲಿ, ಮುಚ್ಚಿದ್ದೂನು ಹೇಳ್ಕೊಂಡಿದ್ದೆ, ಇದನ್ನು ಹೇಳ್ದೆ. ಆಯ್ತು, ಏನ್ ತೊಂದ್ರೆ ಇಲ್ಲ, ಆಗದಾಗಿ ಹೋಗ್ಲಿ ಮಾಮ, ಅವನ್ನೆಲ್ಲ ಬಾಳ ತಲೆಗೆ ಹಾಕೋಬೇಡ, ಅಯ್ಯೋ ಇನ್ ಆರಾಮಾಗಿ ಇರೋನು, ಅವನ್ನೆಲ್ಲ ಬಿಟ್ಬಿಡು ಮಾಮ ಅಂತೇಳ ಅಂದಳಪ್ಪಾಜಿ. ಮತ್ತ ಅವಳು ತುಂಬಾ ನಾನು ಏನೇನೋ ಅನ್ಕೊಂಡ್ರು, ಅವಳು ಯಾವ್ದನ್ನು ತಲೆಗೆ ಹಾಕೊಲಿಲ್ಲ ಅಪ್ಪಾಜಿ. ಅಗದಿ ಫ್ರೀ ಆಗಿ ಕಾಮಿಡಿ ಆಗಿ ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಆಗಿ 3 ಮಕ್ಕಳನ್ನ ಇಲ್ಲೇ ಸಾಲಿ ಕಲಿಸುವಂತ ನಾನು ನೌಕರಿ ಮಾಡ್ಕೊಂತು. ಮತ್ತೆ ನಮ್ ತಮ್ಮ ನಾನು ಇನ್ನು ಮನೆ ಸ್ಟೋರಿ ಹೇಳ್ತಾ ಕುಂತ್ರಿ ಅದೊಂದು ದೊಡ್ಡ ಕಥೆ ಇದೆ ಅಪ್ಪಾಜಿ, ಅದು ಬೇಡ ಅಪ್ಪಾಜಿ. ಈಗ ಪಾಪ ನಿಮಗ್ ತುಂಬಾ ಟೈಮ್ ಆಗತ್ತೆ ಅಪ್ಪಾಜಿ. ಒಂಚೂರು ಹಂಗೆ ಒಂದ್ ಹೇಳ್ಬೇಕಂತ ಅಂದ್ರ ಅಪ್ಪಾಜಿ, ಇಬ್ರು ಅಕ್ಕಂಗಿರಲ್ಲ, ಅಕ್ಕನ ಒಬ್ಬನ ದೊಡ್ಡ ಅಕ್ಕನ ಮದುವೆ ಮಾಡಿಕೊಟ್ಟಿದ್ವಿ. ಸಣ್ಣ ಅಕ್ಕ ನರ್ಸ್ ಅಪ್ಪಾಜಿ, ಅವಳು ಬೇಡ ಅಂತ ಅಂದ್ರು. ಅವಳು ಒಬ್ಬನ ಲವ್ ಮಾಡಿ ಮದುವೆ ಆದ್ಲ ಅಪ್ಪಾಜಿ. ಅವಳು ದೊಡ್ಡ ಅಕ್ಕನ ಗಂಡ, ಅವನ ಹತ್ರ ಸ್ವಲ್ಪ ಹಣ ಇತ್ತು, ಅವನಿಗೂ KSRTC ಜಾಬ್ ಇತ್ತು ಅಪ್ಪಾಜಿ. ಅವನು ಏನೋ ಪ್ರಾಬ್ಲಮ್ ಆಗಿ ಅವಂಗ HIV ಬಂದ ತೀರ್ಕೊಂಡ ಅಪ್ಪಾಜಿ. ಅವ 2 ವರ್ಷ ಆಗಿ ತೀರ್ಕೊಂಡ್ರು. ಯಾರು? ನಮ್ಮ ದೊಡ್ಡ ಅಕ್ಕನ ಗಂಡ ಅಪ್ಪಾಜಿ. ಆ ನಂತರ ನಮ್ಮ ಅಕ್ಕ ಬಂದ್ ಇಲ್ಲೇ ಉಳಿದ್ಲು, ಸಪ್ರೇಟ್ ಆಗಿದಾಳ ನಮ್ಮ ಹತ್ರನೇ, ನಮ್ ಜಾಗದಾಗ ಒಂದ್ ಮನಿ ಹಾಕಿ ಕೊಟ್ಟಿದೀನಿ, ಅಲ್ಲೇ ಇದ್ದಾಳೆ ಅಪ್ಪಾಜಿ. ಆ ನಂತರ ಈಗ ನಮ್ಮ ಅಪ್ಪನಿಗೆ ನಮ್ಮ ತಾಯಿಗೂ ಮಾತಿಲ್ದೆ 9 ವರ್ಷ ಆಯ್ತು ಅಪ್ಪಾಜಿ. ಯಾರ್ಯಾರಿಗೆ? ನಮ್ಮ ಅಪ್ಪನಿಗೆ ನಮ್ಮ ತಾಯಿಗೆ ಅಪ್ಪಾಜಿ. ಯಾಕೆ? ಅಲ್ಲ ಅಪ್ಪಾಜಿ, ಇವ್ರು ನಮ್ ಸಣ್ಣಕ್ಕ ಆದ್ರೆ ಹಂಗ ನಮ್ಮನ್ನೆಲ್ಲಾ ಅಸಹ್ಯ ಮಾಡಿ ಮದ್ವೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಅವಳು ಹೋದ್ಲು. ಈಗ ದೊಡ್ಡ ಅಕ್ಕ ಇಲ್ಲೇ ಬಂದು ಉಳಿದಕ್ಕೆ ಯಾರು, ಆಯ್ತಮ್ಮ ಇಲ್ಲೇ ನಾವ್ ಇರ್ತೀವಿ, ಮಕ್ಕಳನ್ನೆಲ್ಲ ಇಲ್ಲೇ ನಮ್ ಕಡೆನೆ ಇರ್ತಾವೆ, ನೋಡ್ಕೊಂಡ್ ಹೋಗ್ತಿವಿ ಅಂತ ಅಂದ್ರೆ ಅಪ್ಪಾಜಿ. ಅಂದ್ರೆ ಆ ವೇಳೆಗೆ ಅವ್ರಿಗೆ ಮಕ್ಳಾಗಿದ್ವಾ? 3 ಮಕ್ಕಳು ಅಪ್ಪಾಜಿ. ಈಗ ತುಂಬಾ ದೊಡ್ಡವ್ರು ಇದಾರೆ ಅಪ್ಪಾಜಿ ಅವ್ರ ಮಕ್ಕಳು. ಬಟ್ ಇವ್ರ ನಿಮ್ಮ ಅಪ್ಪ ಅಮ್ಮ ಮಾತು ಬಿಡ್ಲಿಕ್ಕೆ ಏನ್ ಕಾರಣ? ಅದೇ ಕಾರಣ ಅಪ್ಪಾಜಿ, ಅದನ್ನೇ ಹೇಳ್ತೀನಿ ಅಪ್ಪಾಜಿ. ಅಂದ್ರೆ ಈಗ ನಮ್ಮ ಅಕ್ಕ ಏನ್ ಮಾಡ್ತಾ ಇದ್ಲ ಅಪ್ಪಾಜಿ, ಆಕಿ ಗಂಡಿಗೆ HIV ಆಗಿ ಸತ್ನಲ್ಲ,
ಅದು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ ಅಪ್ಪಾಜಿ, ಒಂದ್ 4-5 ನೋಡ್ಬಿಟ್ಟಿದ್ದೀನಿ HIV ಪಾಸಿಟಿವ್ ಇರೋರ್ನ ಕೇಸ್ಗಳನ್ನ. ಅದು ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಆದದ್ದು ನೋಡ್ಬೇಕಂತಂದ್ರೆ ಅದು HIV ಬಂದ್ರೆ ಏನೋ ಸ್ವಲ್ಪ ಕಾಮ ಜಾಸ್ತಿ ಆಗತ್ತೇನೋ ಅನ್ಸತ್ತೆ ಅಪ್ಪಾಜಿ ನನಗೆ. ಇವಳು ನಮ್ಮ ಅಕ್ಕ ಸರಿ ಇಲ್ಲ ಅಪ್ಪಾಜಿ, ಒಬ್ಬನ್ನ ಬಿಡ್ತಾಳೆ, ಒಬ್ಬನ್ನ ಲವ್ ಮಾಡ್ತಾಳೆ, ಒಬ್ಬನ್ನ ಬಿಡ್ತಾಳೆ, ಒಬ್ಬನ್ನ ಮಾಡ್ತಿರ್ತಾಳೆ ಅಪ್ಪಾಜಿ. ನನಗ್ ಗೊತ್ತಿದ್ದ ಪ್ರಕಾರನೇ 5-6 ಜನ ಆದ್ರ ಅಪ್ಪಾಜಿ, ಅದರಲ್ಲಿ 2 ಸತ್ರ ಅಪ್ಪಾಜಿ ವಾಪಸ್. ಮತ್ತೆ ಯಾಕೆ ಅಲ್ಲ ಅಪ್ಪಾಜಿ, ಈಕೆ ಮಾತ್ ಕೇಳಿ ಒಬ್ಬ ಎಣ್ಣೆ ಕುಡಿಸತ್ತ, ಒಬ್ಬ ಎಣ್ಣೆ ಕುಡಿಸತ್ತ, ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತ. ಇವೆಲ್ಲ ಬೇಡ, ಸರಿ ಇರಲ್ಲ ಅಂತೇಳಿ ನಮ್ಮ ತಂದೆ ನಾನು ಒಂದ್ ಬುದ್ಧಿ ಹೇಳಿದ್ವಿ, ಎಲ್ಲ ಮಾಡಿದ್ವಿ. ಅವಕ್ಕೆ ಕೇಳಲ್ಲ ಅಪ್ಪಾಜಿ, ಕೇಳಿದ್ರೆ ನಿನ್ ಜೀವನ ಏನಾರ ಮಾಡ್ಕೊಳವ ಆ ಕಡೆ ಅಂತ ಬಿಟ್ಟಿದೀವಿ ಅಪ್ಪಾಜಿ. ಬಿಟ್ರು ತೊಂದ್ರೆ ಇಲ್ಲ, ಆಯ್ತು ಹೋಗು ಅಂತಂದ್ರೆ ಈಗ ಅವ್ರು ಏನಂತಾರ ಅಪ್ಪಾಜಿ, ಅಕ್ಕಗಳಿಬ್ರು ನಮಗೆ ನಮ್ ತಂದೆ ಆಸ್ತಿಯಲ್ಲಿ ನಮಗ್ ಸಮಪಾಲ್ ಕೊಡಿ, ನಾವು ನಿಮ್ನೇನು ಕೇಳಲ್ಲ ಅಂತ ನಮ್ಮ ಅಕ್ಕಂದಿರಂತಾರೆ. ನಮ್ಮ ಅಪ್ಪ ಏನಂತಾನೆ, ನಿಮ್ಗೆ ಏನ್ ಕೊಟ್ಟಿದ್ದೀನಿ, ಮನಿ ಜಾಗ ಕೊಟ್ಟಿದ್ದೀನಿ, ಸೈಟ್ ಕೊಟ್ಟಿದ್ದೀನಿ, ಎಲ್ಲ ಸರಿ ಇದೆ ನಿಮ್ದು, ಇನ್ನೂ ಏನ ರೊಕ್ಕ ಬೇಕಾ ರೂಪಾಯಿ ಬೇಕಾ ಕೇಳಿ, ನಾನು ಆಸ್ತಿ ಕೊಡಲ್ಲ ಅಂತ ಇವನಂತಾನಪ್ಪಾಜಿ ನಮ್ಮ ತಂದೆ. ಅದಕ್ಕೆ ನಮ್ ತಾಯಿ ಏನಂತಾಳೆ, ನೀ ಗಂಡು ಮಕ್ಕಳಿಗೆ ಅಟ್ಟ ಯಾಕೆ ಕೊಡ್ತಿ, ಹೆಣ್ಮಕ್ಳಿಗೆ ಏನ್ ಕೊಡ್ತಿ ಕೊಡ, ಅವ್ರಿಗೂ ಸಮಾನಿಗೆ ಕೊಡಂತ ನಮ್ ತಾಯಿ ಅಂತಾಳೆ. ನನ್ ಗಂಡ್ ಮಕ್ಕಳದಾರ, ನಾ ಯಾಕೆ ಕೊಡ್ಲಿ ಅಂತ ನಮ್ ತಂದೆ ಅಂತಾರೆ. ಹಿಂಗಾಗಿ ಇಬ್ಬರಿಗೂ ಸ್ವಲ್ಪ ಜಗಳಾಡಾಗಿ 8-9 ವರ್ಷ ಆಯ್ತು, ಇಬ್ಬರಿಗೂ ಮಾತಿಲ್ಲ, ಕತೆ ಇಲ್ಲ ಅಪ್ಪಾಜಿ. ಅಂದ್ರೆ ಆಸ್ತಿ ಹಂಚಿಕೆ ವಿಚಾರದಲ್ಲಿ ವಿಚಾರದಲ್ಲಿ ಅಪ್ಪಾಜಿ. ಅಂದ್ರೆ ಅದು ಬಿಡಿ, ಈಗ ನಿಮಗೆ ಅವ್ರಿಗೆ ಕೊಡ್ಬೇಕೋ ಬೇಡವೋ ಅಂತ ನಿಮ್ಗೆ ಅನ್ಸೋದೇನು ಅಪ್ಪಾಜಿ? ಅದು ಏನಾಗಿದೆ ಅಂತಂದ್ರೆ, ಈಗ ನಮ್ಮಪ್ಪ ನಮ್ಮ ಹೆಸರಲ್ಲಿ ಆಸ್ತಿ, ನನ್ನ ಹೆಸರಲ್ಲಿ 10 ಎಕರೆ, ನಮ್ಮ ತಮ್ಮನ ಹೆಸರಲ್ಲಿ 10 ಎಕರೆ ಮಾಡಿ 30 ವರ್ಷ ಆಯ್ತು ಅಪ್ಪಾಜಿ. ನಮ್ಮ ಅಪ್ಪನ ಹೆಸರಲ್ಲಿ ಇರೋದು ಇನ್ನು 5 ಎಕರೆ ಆಸ್ತಿ ಇದೆ ಅಪ್ಪಾಜಿ. 5 ಎಕರೆ ಆಸ್ತಿ ಇದೆಯಲ್ಲ, ನಾನು ನೋಡಪ್ಪಾಜಿ, ಈಗ ನಾನು ಒಂದ್ ಒಳ್ಳೆ ಲೆವೆಲ್ ಅಲ್ಲಿ ಇದೀನಿ ಅಪ್ಪಾಜಿ, ಬೇಜಾರ್ ಮಾಡ್ಕೋಬಿಡಿ ಅಪ್ಪಾಜಿ. ಆಯ್ತು ನೋಡಿ ಆಸ್ತಿ ಅಪ್ಪ ಕೊಡಲ್ಲ ಅಂತಾನ, ನೀವು ಬಿಡಲ್ಲ ಅಂತೀರಿ. ಈಗ ಅಪ್ಪ ಇರುವಲ್ಲಿ ಮಟ ನಿಮ್ಗೆ ಆಸ್ತಿ ಅವ್ನು ಕೊಡಲ್ಲ. ಇಬ್ರು ನಿಮ್ ಬಾಳೆ ಏನಾರ ಮಾಡ್ಕೊಳ್ಳಿ, ನೀವು ದಾರಿಯಾರ ಬಿಡ್ರಿ, ಏನಾರ ಮಾಡ್ಕೊಳ್ಳಿ, ಮಟ್ಕೊಳ್ಳಿ. ನಾನ್ ನಿನಗ್ 15 ಲಕ್ಷ, ನಿನಗ್ 15 ಲಕ್ಷ ಕೊಡ್ತೀನಿ, ಇಬ್ರು ಒಟ್ಟಿಗೆ 30 ಲಕ್ಷ ಕೊಡ್ತೀನಿ. ಮತ್ತೆ ಇಬ್ರು ಒಂದೊಂದ್ ಸೈಟ್ ಕೊಡ್ತೀನಿ, ನಿಮ್ಗೆ ಮನೆ ಹಾಕೋರಿ, ಏನೋ ಮಾಡ್ಕೊಳ್ಳಿ ಅಂತ ನಾನ್ ಅಂದೆ ಅಪ್ಪಾಜಿ. ಅಪ್ಪಾಜಿ ಈಗ ನನಗ 50 ಲಕ್ಷ, ಆಕಿಗೆ ಇಬ್ರು ಕೂಡ 1 ಕೋಟಿ ರೂಪಾಯಿ ಕೊಡಂತಾರ ಅಪ್ಪಾಜಿ. ನಮ್ ತಂದೆ ಏನಂತಾರೆ, ಕೋಟಿ ಗಂಟ್ಲೆ ಅವ್ರಿಗೆ ಯಾಕೆ ಕೊಡಬೇಕಾಗೈತಿ, ನಾ ಇಲ್ಲದ ಕಾಲಕ್ ಬೇಕಾದ್ರೆ 4 ಮಂದಿ ಎಲ್ಲ ಮಕ್ಕಳು 5 ಎಕರೆದಲ್ಲಿ 4 ಭಾಗ ತಗೊಂಡ್ 1-1 ಎಕರೆ ತಗೊಳ್ಬೇಕಾರ ಅವ್ರಿಗೆ ಏನ್ ದುಡ್ಡು ಕೊಡಬೇಡ ಅಂತ ನಮ್ ತಂದೆ ಅಂತಾರ ಅಪ್ಪಾಜಿ. ಈಗ ಓಕೆ, ಅಂದ್ರೆ ಇರೋ 5 ಎಕರೆಯಲ್ಲಿ 14 ಭಾಗ ಅಂತ ಅವ್ರು ಹೇಳೋದು. ಇವು ನಮ್ ತಂದೆ ಏನು ಹಂಗಂತಾರ, ವಕೀಲ್ರು ನಾನ್ ಕೇಳಿದೆ, ಅವ್ರು ಹಂಗ ಅಂತಾರೆ, ನಿಮ್ಮ ಹೆಸರಲ್ಲಿ 30 ವರ್ಷ ಆಯ್ತಲ್ಲ, ನಿಮ್ ಅಕ್ಕಗಳಿಗೆ ಏನ್ ಮಾಡಕ್ ಆಗಲ್ಲ. ಈಗ 5 ಎಕರೆಯಲ್ಲಿ ನಿಮ್ದು ಏನು 10 ಎಕರೆ ನಿಮ್ಮ ಗಂಡು ಮಕ್ಳಿಗೆ ಮಾಡಿದ್ದಾರೆ, ಅದು ಬಿಟ್ಬಿಡಿ. 5 ಎಕರೆಯಲ್ಲಿ ನಮಗೇನು ಬೇಡ, ಅವ್ರಿಬ್ರಿಗೆ ಹಂಚ್ಬಿಡಿ ಅಂತ ನೀವು ಹೇಳಿ. ಅದಕ್ಕೆ ನಮ್ ತಂದೆ ಈಗ ಒಪ್ತಾ ಇಲ್ಲಲ್ಲ ಅಪ್ಪಾಜಿ. ತಂದೆ ಓದ್ ಕಾಲಕ್ಕೆ ಈಗ ಆಯ್ತು ಅಪ್ಪಾಜಿ, ನಿಮ್ ಬೈಲೆ ಬಂದ್ರೆ ಓಕೆ ಅಪ್ಪಾಜಿ. ಅದಕ್ಕೆ ಹೆಣ್ಮಕ್ಳು ಒಪ್ತಾರ? ಏನಪ್ಪಾಜಿ ಹೆಣ್ಮಕ್ಳು ಒಪ್ತಾರ ಅದಕ್ಕೆ? 5 ಎಕರೆಲಿ ನೀವಿಬ್ರು ಹಂಚ್ಕೊಳ್ಳಿ? ಇಲ್ಲ ಅಪ್ಪಾಜಿ, ಅವ್ರಿಗೆ ಇಷ್ಟ ಇಲ್ಲ ಅಪ್ಪಾಜಿ. ಓಕೆ, ಅವ್ರಿಗೆ 1 ಕೋಟಿ ಬೇಕಾ? ಕೋಟಿನೂ ನಮಗ್ ಕೋಟಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ಬೇಡ, ನಾವು 25 ಎಕರೆಯಲ್ಲಿ 4 ಭಾಗ ಮಾಡುವ ಅಂತ ಅವ್ರು ಅಂತಾರೆ. ಹಿಂಗಾಗಿ ಸ್ವಲ್ಪ ಸಮಸ್ಯೆ ಆಗಿ ತಂದೆ ತಾಯಿಗೆ 8-9 ವರ್ಷ ಆಯ್ತು, ಮಾತಿಲ್ಲ, ಕತೆ ಇಲ್ಲ ಅಪ್ಪಾಜಿ. ಈಗ ನೋಡಿ ಅಪ್ಪಾಜಿ, ನಮ್ಮ ಅಕ್ಕ ಅಲ್ಲೇ ಇದ್ದಾಳೆ, ನಮ್ಮ ತಾಯಿ ಮನೆಯಲ್ಲಿದ್ದಾಳೆ, ನಮ್ಮ ತಮ್ಮನ ಹೆಂಡತಿ ಒಂದೇ ಮನೆಯಲ್ಲಿದ್ದಾಳೆ. ನಮ್ಮಪ್ಪ ನನ್ನ ಕಡೆ ಇದ್ದಾನೆ, ಅಲ್ಲೇ ಆ ಊರಲ್ಲಿ ಇರ್ತಾರಪ್ಪ. ಒಂದು ಹೋಟೆಲ್ ಅಲ್ಲಿ ತಿಂಗಳಿಗೆ 4,000 ರೂಪಾಯಿ ಮೆಸ್ ಅಲ್ಲಿ ಊಟಕ್ಕೆ ಕೊಟ್ಬಿಟ್ಟು. ಯಾರು ತಂದೆ? ನಮ್ ತಂದೆಗೆ ನಾನೇ ಅಪ್ಪಾಜಿ. ಸೊಸೆ ಮಾಡಿಕ್ಕಲ್ವಾ ಅಲ್ಲಿರೋ ಸೊಸೆ, ತಮ್ಮನ ಸೊಸೆ? ಅವು ಮಾಡಿಕ್ಕಲ್ಲ ಅಪ್ಪಾಜಿ, ಅವ್ರು ನಾವು ಬೇರೆ ಇರ್ತೇವೆ ಅಂತ ಬೇರೆ ಇದಾರೆ ಅಪ್ಪಾಜಿ ಅವರು. ಈಗ ಅಮ್ಮ ಎಲ್ಲಿ ಊಟ ಮಾಡ್ತಾರೆ? ನಮ್ ತಾಯಿನ ಅವ್ರು ಮಾಡ್ಕೋತಾರ ಅಪ್ಪಾಜಿ, ಇನ್ನೂ ಸ್ವಲ್ಪ ಗಟ್ಟಿ ಇದಾರೆ. ಓಕೆ, ಬಟ್ ತಂದೆಗೆ ಅಲ್ಲಿ ಯಾರು ಮಾಡಿ ಅಮ್ಮ ಇದ್ರು ಕೂಡ ಕರಿಯಲ್ವಾ ಊಟ? ಕರಿಯಲ್ಲ ಅಪ್ಪಾಜಿ ಅವರು. ಅಯ್ಯೋ, ಕರಿಯಲ್ಲ, ಮಾತು ಇಲ್ಲ, ಕತೆ ಇಲ್ಲ ಅಪ್ಪಾಜಿ. ಒಂದೇ ಮನೆಯಲ್ಲಿ ಮತ್ತೆ ಅಪ್ಪಾಜಿ, ಒಂದೇ ಮನೆಯಲ್ಲಿ ದೊಡ್ಡ ಮನೆ ಇದೆ, ಒಂದೇ ಮನೆಯಲ್ಲಿ ಇರ್ತಾರೆ ಎಲ್ಲರೂ. ಅವಳು ಕರಿಯಲ್ಲ, ನಮ್ಮ ತಮ್ಮನ ಹೆಂಡತಿನೂ ಕರಿಯಲ್ಲ. ನಾನು ಬೇಡಪ್ಪ, ಎಲ್ಲಿ ಕರೆಯೋದು ಬೇಡ, ಏನು ಬೇಡ, ನಿನಗ ಅಲ್ಲಿ ಬೆಳಿಗ್ಗೆ ನಾಷ್ಟಾಕ್ 1 ಹೋಟೆಲ್ ಹೇಳಿದೀನಿ ಅಪ್ಪಾಜಿ. ಓಕೆ,
ನಮ್ಮ ತಂದೆಗೆ ಅಪ್ಪಾಜಿ ಈಗ ಒಂದು 73 ವರ್ಷ ಅಪ್ಪಾಜಿ. 73 ವರ್ಷದಲ್ಲಿ ಇನ್ನು ನನ್ನ ಆಸ್ತಿ ಈಗ ಅಪ್ಪನ ಹೆಸರಲ್ಲಿ 5 ಎಕರೆ ಆಸ್ತಿ ಇದೆಯಲ್ಲ ಅಪ್ಪಾಜಿ, 15 ಎಕರೆ ಆಸ್ತಿ ಇದೆ ಈಗ ಇಬ್ಬರು ಒಟ್ಟಿಗೆ. 15 ಎಕರೆ ಆಸ್ತಿಯಲ್ಲಿ ಈಗ ಅಷ್ಟು ಕಬ್ಬು ಇದೆ ಅಪ್ಪಾಜಿ. ಅದು ಎಲ್ಲ ಕಬ್ಬು ಆಳುಗಳು ಮೇಂಟೈನ್ ಮಾಡೋದು, ಟ್ರ್ಯಾಕ್ಟರ್ ತಗೊಂಡು ಹೊಲಕ್ಕೆ ಹೋಗೋದು ಎಲ್ಲ ಅಪ್ಪನೇ ಮಾಡೋದು ಅಪ್ಪಾಜಿ. ನನ್ನೊಟ್ಟಿಗೆನೆ ಇರ್ತಾರೆ ಅಂದ್ರೆ ಅಲ್ಲಿ ಒಂದು ಬೆಳಿಗ್ಗೆ ನಾಷ್ಟಕ್ಕೆ ಒಂದು ಹೋಟೆಲ್ ಹೇಳಿದೀನಿ, ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟಕ್ಕೆ ಒಂದು ಹೋಟೆಲ್ ಹೇಳಿದೀನಿ ಅಪ್ಪಾಜಿ. ಊಟ ಮಾಡ್ತಾರೆ. ಯಾವಾಗ ಎಲ್ಲ ಕೆಲಸ ಮುಗಿತಂದ್ರೆ 1 8 ದಿನ ನನ್ನ ಹತ್ರ ಬರ್ತಾರ ಅಪ್ಪಾಜಿ ಇಲ್ಲಿಗೆ. ಇಂಥ ಜೀವನ ಅಪ್ಪಾಜಿ, ಏನ್ ನಮ್ ಕತೆ ಅಪ್ಪಾಜಿ. ಈಗೆಲ್ಲ ಬೇಕಾದಷ್ಟು ಇದೆ ಅಪ್ಪಾಜಿ. ಏನ್ ಮಾಡ್ಬೇಕಂತ ಅದನ್ನ ಮಾಡ್ಬೇಕಂದ್ರ ಅಂತ ದುಡ್ಕೊಂಡೆ ಅಪ್ಪಾಜಿ. ಈಗ ನಾ ಈ ಕಡೆ ಬಂದಿಂದ ಅವ್ ನಮ್ ತಮ್ಮ ಬೇರೆ ಆದ, ವರ್ಷ 15 ಎಕರೆ ಕಬ್ಬು ಬಂದ್ರು ವರ್ಷ 10-15 ಲಕ್ಷ ರೂಪಾಯಿ ಬರುತ್ತೆ. ನನ್ನ ಪೇಮೆಂಟು ಮತ್ತ ಅದು ಇದು ಹಾಳು ಎಲ್ಲಾ ಕೂಡ ಒಂದು 50-60 ಲಕ್ಷ ಮಾಡಿಟ್ಟಿದೀನಿ. ಆದ್ರೆ ನಮ್ ತಂದೆಗೆ ಒಂದ್ ಸರಿಯಾದ ಊಟಕ್ಕೂ ವ್ಯವಸ್ಥೆ ಇಲ್ಲ ನೋಡಿ ಅಪ್ಪಾಜಿ. ಏನ್ ಮಾಡೋದಪ್ಪಾಜಿ ಈಗ ನೋಡಿ ವಿಧಿ ಆಟ ಹೆಂಗಿದೆ ಅಂದ್ರೆ. ಅಪ್ಪಾಜಿ ಎಲ್ಲ ಸವಲತ್ತಿದ್ದು 3 ಹೊತ್ತು ಊಟಕ್ಕೆ ನಾನು ಹೋಟ್ಲಲ್ಲಿ ಉಣ್ಬೇಕು ಅನ್ನೋ ಕಾಲ ಬರೋದಿದೆಯಲ್ಲ. ಹೌದಪ್ಪಾಜಿ, ನಮ್ಮ ಅಪ್ಪ ತುಂಬಾ ಒಳ್ಳೆಯವ್ರಪ್ಪಾಜಿ. ಪಾಪ ದೇವ್ರಂತ ಮನುಷ್ಯ, ಯಾರಿಗೂ ಏನ್ ಕೆಟ್ಟದ್ದನ್ಲಿಲ್ಲ. ಆಯ್ತವ ನಿಮಗೆ ಎಷ್ಟಿಟ್ಟು ರೊಕ್ಕ ಕೊಡ್ತಾನೆ, ನಿಮ್ಗೆ ಸೈಟ್ ಹಿಡಿದೀನಿ ಅಪ್ಪಾಜಿ. ಒಂದ್ 20 ಲಕ್ಷ ಕೊಟ್ಟು ಸೈಟ್ ಹಿಡಿದಿದ್ದೀನಿ ಅವ್ರಿಗೆ. ನಾನ್ರಿ 20 ಲಕ್ಷ ಅಂದ್ರೆ ಅಷ್ಟ್ರು 4 ಮಂದಿಗೆ ಒಟ್ಟಿಗೆ ಆಗಿ ಹಿಡಿದಿದ್ದೆ ಅಪ್ಪಾಜಿ ಅದನ್ನ. ಅವ್ರಿಗೆ ನಮ್ಗೆ ಯಾವ ಸೈಟ್ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ನಮ್ಗೆ ಆಸ್ತಿ ಬೇಕಂತ ಅವ್ರ ಅಂತಾರಪ್ಪಾಜಿ. ಅದು ಹಿಂಗಾಗಿ ಕತೆ ಏನು ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲ ಅಪ್ಪಾಜಿ, ಈಗ ಅವ್ರ ನಮ್ಗ ಕೊಟ್ರ 50 ಲಕ್ಷ ಕೊಡಿ, ಮತ್ತೆ ಈಗ ನನ್ನ ಹತ್ರ ದುಡ್ಡು ಇದೆ ಅಂತ ನಮ್ ತಮ್ಮನಿಗೆ ಗೊತ್ತಪ್ಪಾಜಿ. ಈಗ ನಾ ಆಯ್ತಪ್ಪ ಅವ್ರದ್ದು ಅಕ್ಕಂಗ್ಯಾರ್ದು ಏನ್ ಕೊಡ್ತೀನಿ, ಅವ್ರು ಎಷ್ಟೋ ಕೂಡಿ ಹಿರಿಯರದಾಗ ಹೇಳಿ ನಾನು ಕೊಟ್ಟು ಬೇಕಾದ್ರೆ ಅವ್ರಿಗೆ ಏನ್ ಆಸ್ತಿ ಬೇಕಂತಾರ ಏನಂತಾರ ನಾ ನೋಡ್ಕೋತೀನಿ, ನೀವೊಂದಿಟ್ಟು ಸುಮ್ನಾರ ಇರ ಅಂತ ಅಂದ್ರೆ ನೀ ಆಕಗಳಿಗೆ ಕೊಟ್ರ ನಾ ಅವ್ರಿಗೆ ಎಟ್ಟು ಕೊಡ್ತೀನಿ, ನನಗೂ ಅಟ್ಟು ಕೊಡ್ಲೇಬೇಕು ನೀನ್ ಅಂತ ಅಪ್ಪಾಜಿ ಅವ್ ನಮ್ ತಮ್ಮ. ಅಲ್ಲ ಅಪ್ಪಾಜಿ, ಈಗ ಇಬ್ರು ಕೂಡಿ ಅವ್ರಿಗೆ ಕೊಡೋದಿರತ್ತಲ್ವಾ. ನಾನೊಂದು ಈಗ ಒಂದು 20 ಲಕ್ಷ ಕೊಟ್ರೆ ಅವೊಂದ್ 20 ಲಕ್ಷ ಕೂಡ ಇಬ್ರಿಗೂ ಒಟ್ಟಿಗೆ ಅಕ್ಕಗಳಿಗೆ ಕೊಡೋದಿರತ್ತೆ. ಬೇಡಪ್ಪ ನೀ ಕೊಡೋದ ಬೇಡ, ನಾನು ಇಬ್ರಿಗೆ ಕೊಟ್ಕೋತೇನಂದ್ರ ಅವ್ರಿಗೆ ಕೊಟ್ರ ನನಗೂ ಕೊಡ್ಬೇಕು ನೀನ್ ಅಂತಾನಪ್ಪಾಜಿ ಅವನು. ಅದಕ್ಕ ಅವ್ ನಮ್ಮಪ್ಪ ಏನಂತಾನು, ಬೇಡಪ್ಪ ನಿನಗೆ ಈಗ 10 ಎಕರೆ ಆಸ್ತಿ ಐತಿ, 10 ಎಕರೆ ಐತಿ, ನಾನು ಅದನ್ನ ಯಾರಿಗಾರ ಯಾವ್ದಾರ ದಾನ ಧರ್ಮ ಮಾಡಿ ನಾನು ಇರೋ ಜೀವನದಾಗ ನಾ ಮುಗಿಸ್ಕೋತೇನೆ, ನೀ ಅದನ್ನು ತಲೆಗೆ ಹಾಕೋಬೇಡ, ಸುಮ್ನೆ ಇದ್ದು ಬಿಡ ಅಂತಾನಪ್ಪಾಜಿ ಅವನು. ಹಿಂಗಾಯ್ತಪ್ಪಾಜಿ ಎಲ್ಲ ಬೇಕಾದ. ತಂಗಿದಿರಿಗೆ ಅಥವಾ ಅಕ್ಕದಿರಿಗೆ ಇವ್ರಿಗೇನು ಮಾಡ್ಲಿಕ್ಕೆ ತಮ್ಮ ಯಾಕೆ ಅಡ್ಡ ಬರ್ತವ್ರೆ ಅಂದ್ರೆ, ಅಟ್ಲೀಸ್ಟ್ ಏನೋ ಒಂದು 50 ಆದ್ರೂ ಕೊಡೋಣ ಅನ್ನೋ ನಿಮ್ಮ ಯೋಚನೆ ಏನಿದೆ ಅದಕ್ಕೆ? ಅಂದ್ರ ಅಪ್ಪಾಜಿ, ಈಗ ನನ್ನ ಹತ್ರ ದುಡ್ಡು ಅದಾವಲ್ಲ ಅವ್ರಿಗೆ ಯಾಕೆ ಕೊಡ್ತೀನಿ, ನನಗೂ ಕೊಡಂತಾನಪ್ಪಾಜಿ ಅವ. ಅಲ್ಲ, ಅವ್ರಿಗೆ ಗೊತ್ತಿಲ್ದಂಗ ನೀವು ಅಕ್ಕ ತಂಗಿದಿರನ್ನ ಭೇಟಿ ಮಾಡಿ ಅವ್ರದ್ದೇನೋ ಋಣ ತೀರ್ಸ್ಬಿಡ್ಬೋದಲ್ಲ. ಅವ್ರ ತಮ್ಮನಿಗೆ ಗೊತ್ತಾಗಬೇಕು, ಗೊತ್ತಿದ್ದು ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಅಡ್ಡ ಬರ್ಬೋದೇನೋ. ಬಟ್ ಗೊತ್ತಿಲ್ದಂಗೆ ಅವ್ರಿಗೆ ಶಾಂತಿ ಮಾಡಿ ಸಮಾಧಾನ ಮಾಡಿ, ಹಿಂಗಿದೆ ನಮ್ಮ ಕತೆ, ನಮ್ಗಿಂದ ಇಷ್ಟ ಆಗುತ್ತೆ, ತಮ್ಮ ಯಾಕೋ ಬೇಡ ಅಂತಿದ್ದಾನೆ, ಬಟ್ ನನಗೆ ಮನಸ್ಸು ತಡೆಯಲ್ಲ, ನಾನೀಗ ಒಳಗಡೆ ಏನು ಹೇಳ್ತೀನಿ, ಸೊ ಇದು ಆದ್ಮೇಲೆ ನೀವು ಹೇಳೋದು ಬಿಡೋದು ನಿಮಗೆ ಬಿಡ್ತೀನಿ ಅಂತ ಹೇಳಿ ನೀವೊಂದು ಸೈನ್ ಹಾಕ್ಸ್ಕೊಂಡು ನೀವು ಏನು ಕೊಡ್ಬೇಕು. ಬಟ್ ಹೆಣ್ಮಕ್ಳಿಗೆ ಈಗ ಅವ್ರ ವರ್ತನೆ ಅವ್ರ ನಡತೆ ಏನಿದೆ ಅದು ಅವ್ರ ಹಣೆ ಬರ, ಅದು ನಿಮ್ಮ ಅವರು ಒಬ್ರ ಜೊತೆ ಇರ್ತಾರೋ ಇಬ್ಬರ ಜೊತೆ ಇರ್ತಾರೋ, ನೀವೇನು ಹೇಳಿದ್ರಿ ಆಯ್ತು, ಅವ್ರವ್ರ ಪಾಲಿಂದು ಸರಿ ಇರಿ, ಹಿಂಗಿರಿ, ಒಂದು ದಾರಿಯಲ್ಲಿರಿ, ಶುದ್ಧವಾಗಿರಿ, ಒಳ್ಳೆ ದಾರಿಯಲ್ಲಿರಿ ಅಂತ ಹೇಳ್ಬೋದು. ಬಟ್ ಅದನ್ನು ಮೀರಿ ಅವರೇನೋ ಅವ್ರವ್ರ ದಾರಿಯನ್ನು ಈ ರೀತಿ ಕಂಡುಕೊಳ್ಳೋಕೆ ಹೋದ್ರೆ ಅದಕ್ಕೆ ನೀವು ಹೊಣೆ ಅಲ್ಲ. ಆದರೆ ತಂದೆ ಮನೆ ಕಡೆಯಿಂದ ಕಾನೂನು ಪ್ರಕಾರನೇ ಹೋಗ್ತೀನಿ ಅಂದರೆ ಹಾಗೆ ನೋಡಿದ್ರೆ ಅವ್ರು ಹೇಳೋದೇ ಸರಿ ಇದೆ. ಬಟ್ ಇರೋದ್ರಲ್ಲಿ ನಾವು ಇಷ್ಟು ಮಾಡ್ತೀವಿ ಕಣವ, ಮುಂಚೆ ನಮಗೆ ಗೊತ್ತಾಗಲಿಲ್ಲ, ನಾವೇನೋ ಹಂಗೆ ಬರ್ಕೊಂಡಿದ್ದೀವಿ ಅಥವಾ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ತಂದೆ ಹೋದ ಕಾಲಕ್ಕೆ ಬೇಕಾದ್ರೆ 5 ಎಕರೆಲಿ ಏನೋ ಹಂಚ್ಕೊಳ್ಳೋದು ಮಾಡ್ಕೊಳ್ಳೋಣ, ತಂದೆ ಇದ್ದಾಗಂತೂ ಅವರು ಒಪ್ಪಲ್ಲ. ಆದರೆ ಈಗ ಒಂದಿಷ್ಟು ಹಣ ತಗೊಳ್ಳಿ ಅಂತ ಹೇಳ್ಕೊಂಡು ಒಂದು ಕಾನೂನಾತ್ಮಕವಾಗಿ ಸೈನ್ ಹಾಕ್ಸ್ಕೊಂಡು ಅಥವಾ ಏನೋ ಅದನ್ನು ಅವ್ರಿಗೊಂದಷ್ಟು ಹಣ ಕೊಟ್ಟು ಅವ್ರ ಬದುಕನ್ನು ಸೆಟ್ಲ್ ಮಾಡಬೇಕಲ್ವಾ? ನಾ ಮಾಡ್ತೀನಿ ಅಪ್ಪಾಜಿ, ನಾನು ಈಗ ಒಂದು 30 ಲಕ್ಷ ಕೊಡ್ತೀನಿ ಅಂತೀನಿ ಅಪ್ಪಾಜಿ ಅವ್ರಿಗೆ. ಈಗ ತಮ್ಮ ಅಡ್ಡ ಬರ್ತಾನೆ ಅನ್ನೋದನ್ನ ನಾವು ನೆಪ ಹೇಳಲಿಕ್ಕಾಗಲ್ಲ. ಇಲ್ಲ ಈ ನೆಪ ಬೇಡ ಅಪ್ಪಾಜಿ, ನನಗೆ ನೆಪ ಏನ್ ಬೇಡ, ನನಗಿದ್ದಟ ಅವು ಬೇಡ ಅಪ್ಪಾಜಿ. ಅವ್ರೀಗ ನಾನು ಒಂದು 30 ಲಕ್ಷ ಕೊಡ್ತೀನಿ ಅಂತೀನಿ ಅಪ್ಪಾಜಿ ಅವ್ರಿಗೆ. ಅವ್ರು ನೀವು ಒಂದು ಕಡಿಕೊಂದು ಬಾಂಡಾರ ಮಾಡಿ ಕೊಡ್ರವ್ವ, ನೀವು ಒಂದು ಬಾಂಡ್ ಮಾಡಿ ಕೊಡಿ, ಮತ್ ನಾ ಕೊಟ್ಟಿದ್ದಕ್ಕೆ ನಾಳೆ ನೀ ಯಾವ ಕೊಟ್ಟಿದೀಯ ಅಂತಂದ್ರೆ ನಾ ಸತ್ ಬೀಳ್ತೀನಿ, ಒಂದು ಬಾಂಡಾರ ಮಾಡಿ ಸಹಿ ಮಾಡಿ ಕೊಡು ಅಂದ್ರೆ ನೀನ್ ಪ್ರೀತಿ ಇದ್ರೆ ಹಂಗ ಕೊಡು, ನಾವು ಬಾಂಡ್ ಗಿಂಡಿ ಅದಕ್ಕೂ ಸಹಿ ಮಾಡಿ ಕೊಡಲ್ಲ ಅಂತಾರ ಅಪ್ಪಾಜಿ ಅವ್ರು.
ಮತ್ತೆ 4 ಮಂದಿಗೆ ಗೊತ್ತಿರ್ಲವ ನಾನು ಕೊಟ್ಟಿರೋದು. ಮತ್ ನೀವ್ ಹಿಂದಾಗಡೆ ಈಗ ಹಣಾನು ತಗೊಂಡು ನಾಳೆ ಅಟ್ಟು ಹೊಲಕ್ಕೆಲ್ಲ ನೀವು ಕೋಟಿಗೆ ಹಾಕೊಂಡ್ ಕುಂತಾಗ ಮತ್ ನಾನು ಇದು ಇಲ್ಲ ಹಂಗಕ್ಕೇನು ಒಂದ್ ಬಾಂಡ್ ಮೇಲೆ ನೀವು ಒಂದ್ ಸಹಿ ಮಾಡಿಕೊಡಿ, ನಾನು ಒಂದ್ 30 ಲಕ್ಷ ಕೊಡ್ತೀನಿ, ನಿಮ್ ಜೀವನ ಕಟ್ಕೊಳ್ಳಿ. ಈಗ ಮನೆಗಿನೇ ಹಾಕೊಂಡು ಏನು ನಿಮ್ದೇನಿಲ್ಲ ಅಂತೇನಿಲ್ಲ, ಅವ್ರದ್ದು ಅಪ್ಪಾಜಿ ಕೋಟಿ ಕಂಡ್ಲಿ ಆಸ್ತಿ ಇದೆ ಅಪ್ಪಾಜಿ, ಅವ್ರದ್ದು ಇಬ್ಬರದು ಇರ್ಲಿ ಪಾಪ, ಅವ್ರ ಗಂಡನ ಮನೆದ್ ಇರ್ಲಿ ಪಾಪ, ಅವ್ರದ್ದು ಇರ್ಲಿ, ತಂದೆದ್ ಬೇಕಾದದ್ ತಗೋಲಿ ಆಯ್ತು. ಈಗ ನಿಮ್ಗ್ ಬೇಕಲ್ಲ ಒಂದ್ 30 ಲಕ್ಷ ಕೊಡ್ತೀನಿ, ಒಂದ್ ಬಾಂಡ್ ಮೇಲೆ ಒಂದ್ ಸಹಿ ಮಾಡಿ, ಮತ್ ಏನೋ ಬೇಕಾದ್ರ ನಿಮ್ಗೆ ಇನ್ನೂ ಬೇಕಾದ್ರೆ ಕೇಳಿ, ಅದು ಬೇಕಾದ್ರೆ 5 ಎಕರೆ ಹೊಲ ಬಿಟ್ಟು ಕೊಡ್ರಿ, ಇಲ್ಲ ನಮ್ಗ ಅದನ್ನ ನಾವ್ ತಗೋತೇವ ಅಂತ ಅಂದ್ರ ತಗೋರಿ ಅಂದ್ಗಳೇ ನಮಗ್ 5 ಎಕರೆ ತಗೊಂಡ್ ನಾವೇನ್ ಮಾಡೋಣ, ನಾವು 25 ಎಕರೆದಾಗ ನಮಗ್ ಸಾಮಾನ್ಯಗೆ ಬೇಕಂತಾರ ಅಪ್ಪಾಜಿ ಅವ್ರು. ಬರ್ದಿರೋ 10 ಎಕರೆ ಇದೆಯಲ್ಲ ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಲಾಯರ್ ಯಾಕೆ ಹೇಳಿದ್ರು ಅದನ್ನ? ಅಂದ್ರ ಅಪ್ಪಾಜಿ ಈಗ ನಿಮ್ಮ ಹೆಸರಲ್ಲಿ ಈಗ 30 ವರ್ಷದ 28ರಿಂದ 30 ವರ್ಷ ಆಯ್ತು ಅಪ್ಪಾಜಿ ನಿಮ್ಮ ಹೆಸರಲ್ಲಿ ಆಗ್ಯದು. ಅವಾಗಿನ ಕಾನೂನುಗಳು ಈಗಿಲ್ಲ. ಅವ್ರು ಮಾಡ್ಬೇಕಂತಂದ್ರ 15-20 ವರ್ಷದ ಕೋರ್ಟ್ಗೆ ಅಡ್ಡಾಡ್ಬೇಕು, ಅಡ್ಡಾಡ್ಬಿಟ್ಟು ಅವ್ರಿಗೇನ್ ಆಗಲ್ಲ, ಅದು ಆಗ್ಲಿ ಇರೋ ವಿಷಯ. ಈಗ ಏನ್ ತಂದೆ ಹೆಸರಲ್ಲಿ ಇದೆ ಅಲ್ಲ ಅದ್ರಲ್ಲಿ ಮಾತ್ರ ಅವ್ರು ತಗೋತಾರೆ. ಅವ್ರು ತಗೊಳ್ಳೋದು ಬೇಡ ವಕೀಲ್ರೆ, ನಾವೇ ಕೊಟ್ಟು ಬಿಡ್ತೀವಿ ಅವ್ರಿಗೆ. ನಮಗೂ ಅಪ್ಪ ಮಾಡಿದಾನಲ್ಲ, ಅವ್ರಿಗೆ ಆಸ್ತಿ ಬೇಕಂತಂದ್ರೆ ಆಸ್ತಿನೇ ಕೊಡ್ತೀವಿ, ಹಣ ಬೇಕಂದ್ರೆ ಹಣನೇ ಕೊಡ್ತೀವಿ ಅಂತ ಹೇಳಿದೀವಿ ಅಪ್ಪಾಜಿ. ಆದ್ರೆ ಆಕಿ ನಮ್ಮ ಸಣ್ಣಕ್ಕ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಬೇಜಾರಿಲ್ಲ ಅಪ್ಪಾಜಿ, ನಾನೇ ಮುಂದೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಪಾಪ ಆಕಿ ಗಂಡ ಇದಾನಲ್ಲ, ನಿಜವಾಗ್ಲೂ ಅಪ್ಪಾಜಿ ಅವನು ವಕೀಲ ಅಪ್ಪಾಜಿ, ಇವಳು ನರ್ಸು, ಅವನು ವಕೀಲ ಅಪ್ಪಾಜಿ. ಅವನು ಒಂದೇ ಹೆಂಡತಿ ಟೀಚರ್ ಅಪ್ಪಾಜಿ. ಅವನಿಗೆ 2 ಹೆಂಡತಿನ? ಹ್ಞೂ ಅಪ್ಪಾಜಿ. ಆ ಟೀಚರ್ನ ಮನೆಗೆ ಓಡಿಸ್ಬಿಟ್ಟು ಈಕಿನ ಮದುವೆ ಆಗಿದ್ದಾನ ಅಪ್ಪಾಜಿ. ಅವಳಿಗಿಲ್ಲ ಏನ್ ಡೈವರ್ಸ್ ಇಲ್ಲ, ಏನು ಕತೆ ಇಲ್ಲ, ಆಕಿಗೆ ಮಕ್ಕಳು ಇಲ್ಲ, ಏನು ಇಲ್ಲ ಅಪ್ಪಾಜಿ. ಓಕೆ, ನಿಮ್ಮ ತಂಗಿ ಆತನಿಗೆ 2ನೇ ಹೆಂಡತಿ? ಇವಳು ಮದುವೆ ಆಗಿ ಸುಮಾರು 6-7 ವರ್ಷ ಆಯ್ತು. ಒಂದ್ ಆಧಾರ್ ಕಾರ್ಡ್ ನಲ್ಲಿ ಗಂಡನ ಹೆಸರಿಲ್ಲ, ಒಂದ್ ರೇಷನ್ ಕಾರ್ಡ್ ಇಲ್ಲ, ಒಂದ್ ಪ್ಯಾನ್ ಕಾರ್ಡ್ ಇಲ್ಲ, ಗಂಡನ ಹೆಸರಿಲ್ಲ, ಏನು ಇಲ್ಲ ಇವತ್ತು. ಕತೆ ಇವೆಲ್ಲ ಜೀವನದಾಗ ಏನಪ್ಪಾಜಿ ಇವೆಲ್ಲ ಕತೆ ಬೇಡ. ಅವರವರ ಆಯ್ಕೆ, ಮದುವೆ ಆದ್ಮೇಲೆ ಆ ಹೆಣ್ಣು ಮಕ್ಕಳು ಅವರವ್ರ ಜೀವನ ಏನೋ ಅವರವರ ಆಯ್ಕೆಯನ್ನು ಅವರವ್ರು ಅನುಭವಿಸ್ಲೇಬೇಕು. ಆದರೆ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಈಗ 10 ಎಕರೆಯಲ್ಲಿ ನೀವೇನು ಹಿಂದಿನದ್ದು ಏನೋ ಆಗೋಗಿದೆ ರಿಜಿಸ್ಟ್ರೇಷನ್ ಅಥವಾ ನಿಮ್ಮ ಹೆಸರಿಗೆ ಆಗೋಗಿದೆ, ಅದೇನು ಆಗಲ್ಲ ಅನ್ನೋದು ಏನೇ ಇದ್ರೂ ಆಯಿತು, ತೊಂದರೆ ಇಲ್ಲ. ಬಟ್ ಅಂತಿಮವಾಗಿ ನಾನು ಹೇಳೋದು ನಿಮ್ಮ ಮನೆಗಳು ಬೆಳಗಬೇಕು, ನಾಳೆ ನಿಮ್ಮ ಮಕ್ಕಳು ಮರಿಗಳು ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂದರೆ ಹೆಣ್ಣು ಮಕ್ಕಳು ಕಣ್ಣೀರು ಒಳ್ಳೇದಲ್ಲ. ನಿಮ್ಮ ಕಡೆಯಿಂದ ಒಂದು ಸಮಾಧಾನಕರ, ತೀರಾ ನಿಮ್ಮದೆಲ್ಲವನ್ನೂ ಕೊಡಿ ಅಂತ ನಾನು ಹೇಳಲ್ಲ. ಈಗ ಆ ಹೆಣ್ಣು ಮಕ್ಕಳಿಗೆ ಏನು ಮನಸ್ಥಿತಿ ಇದೆ ಹಿಂಗೇ ಇರುತ್ತೆ ಅಂತಲ್ಲ, ನಾಳೆ ಅವ್ರಿಗೂ ಒಂದು ಕರುಣೆ ಬರ್ಬೋದು. ಬಿಡಪ್ಪ ನಮಗೂ ಈಗ ಅಯ್ಯೋ ಅವ್ರ ಮನೇಲಿ ಒಂದು ಕೊಟ್ಟಿರೋ, ಈಗ ಅವರೇ ಮದುವೆ ಆದರೂ ನೀವೇ ನೋಡಿ ಮದುವೆ ಮಾಡಿದ್ರು, ಒಟ್ಟಿನಾಗ ಹೆಣ್ಣಿನ ಪರಿಸ್ಥಿತಿಗಳು ಯಾಕೋ ಸರಿ ಇಲ್ಲ. ಮನೆ ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಅವ್ರ ಗಂಡನ ಮೇಲೆ ನರಳುತ್ತಾವ್ರೆ, ಅವ್ರಿಗಂತೂ ಊಟ ಇಲ್ಲ, ಒಂದು ಚಿಕ್ಕ ಆಸ್ತಿನೂ ಇಲ್ಲ. ಇಂಥದ್ದೇನೋ ಇದ್ದಾಗ ನೀವು ನೆರವಾಗೋದು ಆಯಿತು ಅಥವಾ ಅವ್ರು ಕೇಳೋದು ಆಯಿತು. ಆದರೆ ಅವ್ರ ಕಡೆ ಎಲ್ಲ ಚೆನ್ನಾಗಿದೆ ಅಂತ ಏನೋ ಹೇಳ್ತಾ ಇದ್ದೀರಿ. ಚೆನ್ನಾಗಿದೆ ಅಪ್ಪಾಜಿ, ಏನು ತೊಂದರೆ ಇಲ್ಲ, ಇರಲಿ ಇಲ್ಲದೆ ಇರಲಿ. ನಿಮ್ಮ ಕಡೆದು ಅಂತ ಆರೋಗ್ಯ ಜಾಗದಲ್ಲಿ 3 ಕೊಡೋದು ಧರ್ಮ. ಹೌದಪ್ಪಾಜಿ, ಆಯ್ತಾ? ಅದನ್ನ ಮುಂದೆ ಎಲ್ಲ ದೊಡ್ಡವ್ರನ್ನ ಕೂರಿಸಿ ಮಾತಾಡಿ. ಈಗ ನಿಮ್ಮ ತಮ್ಮನಂಗೆ ಅವ್ರಿಗೆ ಕೊಡಬೇಕು, ಕೊಡಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ. ಇಲ್ಲ ಅಪ್ಪಾಜಿ, ಅನ್ನಲ್ಲ ಅಪ್ಪಾಜಿ. ಅದು ಕಾನೂನಲ್ಲೂ ಒಳ್ಳೇದಲ್ಲ, ಧರ್ಮವೂ ಅಲ್ಲ. ಅಲ್ಲ ಅಪ್ಪಾಜಿ, ನಿಮ್ ಕತೆ ಕೇಳಿದ್ಮೇಲೆ ಅದು ನನಗೆ ಪಕ್ಕ ಅರ್ಥ ಆಗಿದೆ ಬಿಡಿ ಅಪ್ಪಾಜಿ. ಇನ್ನೊಂದು ಏನಂದ್ರೆ ಅಪ್ಪಾಜಿ, ಒಂದೇ ಅಪ್ಪಾಜಿ, ಎಲ್ಲ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಅಪ್ಪಾಜಿ. ಮೊನ್ನೆ ನಾನು ಧರ್ಮಸ್ಥಳದಿಂದ ಉಡುಪಿಗೆ ಬರ್ತಾ ಇದ್ದೆ ಅಪ್ಪಾಜಿ. ಇಲ್ಲಿ ಮೂಡಬಿದ್ರೆಯಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗಳು ಅಪ್ಪಾಜಿ, ಇಬ್ರು ಅಪ್ಪಾಜಿ. ಇಂಜಿನಿಯರ್ ಸ್ಟೂಡೆಂಟ್, ಅವ್ರಿಬ್ರು ಲವರ್ಗಳು ಅಂತೆ ಅಪ್ಪಾಜಿ. ಇಬ್ರು ಇದು ಪಲ್ಸರ್ ಬೈಕ್ ಅಲ್ಲಿ ಇಬ್ರು ಬಿಯರ್ ಕುಡ್ಕೋಂತ ಬಂದು ನನ್ನ ಬಸ್ಸಿಗೆ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ರ ಅಪ್ಪಾಜಿ. ಇಬ್ರು ಜಗದ ಮೇಲೆ ಸತ್ತು ಬಿಟ್ರಪ್ಪಾಜಿ. ಇಬ್ರು ಹೋಗ್ಬಿಟ್ರಪ್ಪಾಜಿ. ಅವು ಇಬ್ರು ಸತ್ರಪ್ಪಾಜಿ. ಮತ್ತೆ ಆ ಹುಡುಗಿ ಮನೆಯನ್ನವರು, ನಾನು ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ 1 8 ದಿನ ಬಸ್ ನಿಂತಪ್ಪಾಜಿ. ನಾನು ಅಲ್ಲೇ ಇದ್ದೆ ಅಪ್ಪಾಜಿ.
ಇದರಿಂದ ನನಗೇನು ಪಾಪದ ಬರತ್ತೆ ಒಂಚೂರು ಹೇಳಿ ಅಪ್ಪಾಜಿ. ಆ ಹುಡುಗಿ ಮನೆಯನ್ನವ್ರು ಬಂದ್ರು ಅಪ್ಪಾಜಿ. ಆ ಹುಡುಗನ ಮೇಲೆ ಅವ್ರು ಆಲ್ರೆಡಿ 3-4 ಸಲ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅದೇ ಸ್ಟೇಷನ್ದಲ್ಲಿ ಅಪ್ಪಾಜಿ. ನಮ್ಮ ತಂಗಿನ ಕಿಡ್ನಾಪ್ ಮಾಡಿದಾನು, ಹಂಗ್ ಮಾಡಿದಾನು, ಹಿಂಗ್ ಮಾಡಿದಾನು, ಏನೇನೋ ಕತೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದಾರ ಅಪ್ಪಾಜಿ. ಅದು ಇಬ್ರು ಬಂದು ಹೊಡ್ಕೊಂಡು ಸತ್ ಬಿಟ್ರಪ್ಪಾಜಿ. ಆದ್ರೆ ನನಗ SP ಮತ್ತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವ್ರಂತವ್ರ ಅಪ್ಪಾಜಿ. ಒಳ್ಳೆ ನಮ್ಮ MDಗೆ, ನಮ್ DTO DC ಫೋನ್ ಹಚ್ಚಿ ಅಪ್ಪಾಜಿ, ಇಲ್ಲ ನಿಮ್ ಡ್ರೈವರ್ ಯಾವುದೇ ಒಂದೇ ಎರಡು ಕಾಳಷ್ಟು ತಪ್ಪಿಲ್ಲ, ಯಾವ್ದೇ ನಿಮ್ ಡ್ರೈವರ್ ಮೇಲೆ ಯಾವ ಆಕ್ಷನ್ ತಗೋರ್ಲಿಕ್ಕಿಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರಪ್ಪಾಜಿ. ಇಲ್ಲ ಅಂದ್ರೆ ನಮ್ನು ಸಸ್ಪೆಂಡ್ ಮಾಡ್ತಿದ್ರಪ್ಪಾಜಿ. ಆ ನಂತರ ಹುಡುಗಿ ಮನೆಯನ್ನವರು ಪಾಪ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಪ್ಪಾಜಿ. 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಫೋನ್ ಹಚ್ತಾರಪ್ಪಾಜಿ ಅವರು. ಅವ್ರೇನಂದ್ರು? ಏನಿಲ್ಲ, ನಾವು ಎಲ್ಲ ಅವನಿಗೆ ಫಸ್ಟ್ ವಾರ್ನಿಂಗ್ ಮಾಡಿದ್ವಿ. ಅವನೆಲ್ಲಾ ಕಡೆ ಮೊಬೈಲ್ ರೆಕಾರ್ಡ್ ಇದಾವೆ. ಇವತ್ತು ಇವಳನ್ನ ಕೊಲ್ತೀನಿ, ನನ್ನ ಮದುವೆ ಆಗಾಕ ಒಲ್ಲೆ ಅಂತಿದ್ದಾಳೆ ಇವಳನ್ನ ಇವತ್ತು ಸಾಯ್ ಹೊಡಿತೀನಿ ಅಂತ ಹೇಳಿಬಿಟ್ಟೆ ಅವ್ನ ಬೈಕಲ್ಲಿ ಆ ರೀತಿ ಬಂದು ನಿಮ್ ಬಸ್ಸಿಗೆ ಆಕ್ಸಿಡೆಂಟ್ ಮಾಡಿದಾನೆ. ಪಾಪ ನಿಮ್ದು ಏನು ತಪ್ಪಿಲ್ಲ, ನೀವೇನು ಅಂದ್ಕೋಬೇಡಿ, ನಾವು ಕೋರ್ಟಲ್ಲಿ ಇದನ್ನೇ ಹೇಳೋದು ಅಂತ ಹೇಳಿ ಆ ಹುಡುಗಿ ಅಕ್ಕ ತಾಯಿ ಹೇಳ್ತಿದಾರಪ್ಪಾಜಿ ನನಗೆ. ಪಾಪ ಒಳ್ಳೆ ಇಂಜಿನಿಯರ್, ಫೈನಲ್ ಇಯರ್ ಇಂಜಿನಿಯರ್ ಇಬ್ರು ಸ್ಟೂಡೆಂಟ್. ಸಾಕ್ಷಿಯಾಗಿಯೂ ಅಥವಾ ಮಂಜುನಾಥನ್ ಸಾಕ್ಷಿಯಾಗಿಯೂ ನಿಮ್ಮಿಂದ ಅಪವಾದ ಆಗಿಲ್ಲ ಅನ್ನೋದು ನಿಮ್ಮ ಹೃದಯಕ್ಕಿದೆಯಾ? ನನ್ನ ಮಕ್ಕಳ ಸಾಕ್ಷಿಯಾಗಿ ಅಪ್ಪಾಜಿ, ನಾನು ದೇವ್ರ ಮಂಜುನಾಥನ ಸಾಕ್ಷಿಯಾಗಿ ಅಪ್ಪಾಜಿ, ಕೃಷ್ಣನ್ ಸಾಕ್ಷಿಯಾಗಿ ಅಲ್ಲ, ನಾ ಫ್ಲೈಓವರ್ ಮೇಲ್ ಹತ್ತಿಸ್ತಾ ಇದ್ದೇನೆ. 15-20 ಸ್ಪೀಡ್ ಇದೆ ಬಸ್ ಅಪ್ಪಾಜಿ ನಂದು. ಅವ್ರು ಹಿಂದ್ಗಿಂದನೂ ಬಂದಿಲ್ಲ, ಮುಂದಿನಿಂದಲೂ ಬಂದಿಲ್ಲ ಅಪ್ಪಾಜಿ. ಈಗ 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 ನೋಡಿ ಅಪ್ಪಾಜಿ, ಈಗ ನಮ್ಮ ಅಪೋಸಿಟ್ ಬಂದ್ರೆ ನಮಗ್ ಗೊತ್ತಾಗತ್ತೆ, ಬೇಡ ನಮ್ ಗಾಡಿ ಹಿಂದ್ ಬಂದ್ರು ನಮ್ಗೆ 2 ಮಿರರ್ ಅಲ್ಲಿ ಗೊತ್ತಾಗತ್ತೆ. ಅವ್ರು ಹಿಂದೂ ಇಲ್ಲ ಮುಂದೂ ಇಲ್ಲ, ಸೈಡ್ ನಿಂದ ಬಂದ್ ಸೈಡ್ ಈ ಬಸ್ಸಿಗೆ ಮುಂದಿನ ಗಾಲಿಕ್ಕಿಂತ ಸ್ವಲ್ಪ ಹಿಂದೆ ಬಂದ್ ಹೊಡೆದ್ಬಿಟ್ರಪ್ಪಾಜಿ ಸೈಡ್ ಇಂದ. ಅಂದ್ರೆ ಅಲ್ಲಿ ಅಡ್ಡದಾರಿ ಇತ್ತ? ಅಡ್ಡದಾರಿ ಇತ್ತಪ್ಪಾಜಿ, ಸಣ್ಣ ಕಾಲುವೆ ರೋಡ್ ಗತೆ ಇತ್ತ. ಅದು ನಾನ್ ಮೇನ್ ರೋಡ್ ಅಲ್ಲಿ ಹೋಗವನು, ಒಂದು ಹಳ್ಳಿ ಗತೆ ಇತ್ತು. ಅಲ್ಲಿಂದ ಸ್ಪೀಡ್ ಆಗಿ ಬಂದಾಗ ಹೊಡೆದ್ ಬಿಟ್ರಪ್ಪಾಜಿ. ಹಂಗ ಹೊಡೆದು ಬಸ್ ಬುಡುಗಡೆ ಹೋಗ್ಬಿಟ್ರು. ಬಸ್ ಬುಡುಗಡೆ ಹೋಗಿ ಆಚೆ ಕಡೆ ಪಾಸ್ ಆಗಿದಾರೆ ಅಪ್ಪಾಜಿ. ಅಂದ್ರೆ ಬಸ್ ಅಡಿಯಲ್ಲ ಸೋದರ? ಅಡಿಯಲ್ಲಿ ಅಪ್ಪಾಜಿ, ಬಸ್ ಅಡಿಯಲ್ಲಿ ದಾಟಿ ಹೋಗ್ಬಿಟ್ಟಿದ್ರು. ಅವ್ರ ಮೇಲೆ ಬಸ್ ಹರಿತಾ? ಅವಳ ಮೇಲೆ ಹರಿತಪ್ಪಾಜಿ. ಅವಳ ಮೇಲೆ ಒಂದ್ ಗಾಲಿ ಹಿಂದಿನ ಗಾಲಿ ಹತ್ತಪ್ಪಾಜಿ. ಆ ಹುಡುಗನ ಮೇಲೆ ಏನ್ ಹತ್ಲಿಲ್ಲ. ಅಯ್ಯೋ, ಅವಾಗ ಅಪರೂಪಕ್ಕೆ ಅವ್ರು ಹೆಲ್ಮೆಟ್ ಹಾಕಿರ್ಲಿಲ್ಲ, ಸಿಕ್ಕಾಪಟ್ಟಿ ಬಿಯರ್ ಬಾಟ್ಲಿದ್ದು. ಮತ್ತ ಅವಾಗ ನಾನೇ ಪೊಲೀಸರಿಗೆ ಫೋನ್ ಹಚ್ಚಿ ನಂತರ ನಾನೇ ಹಾಸ್ಪಿಟಲ್ ಕಳ್ಸಿಕೊಟ್ಟೆ. ನಾನೇನ್ ಅಂಜಲಿಲ್ಲ, ಓಡಿ ಹೋಗ್ಲಿಲ್ಲ ಅಪ್ಪಾಜಿ, ನನ್ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಸ್ಥಳ ಮೇಜರ್ ಮಾಡಿದ್ರು, ಎಲ್ಲ ಮಾಡಿ ನನ್ ಮೇಲಿನ ತಪ್ಪು ಬಂದಿಲ್ಲ. ಆದ್ರಿಂದ ಹೋಗ್ಲಿ ಪಾಪ. ಅವರು ಆ ಹುಡುಗಿ ಮನೆಯನ್ನವ್ರು ಈಗ್ಲೂ ಫೋನ್ ಹಚ್ತಾರ ಅಪ್ಪಾಜಿ, ನಿಂದ ಏನು ತಪ್ಪಿಲ್ಲ ಪಾಪ, ನೀ ಯಾಕೆ ಕಟ್ ಮರಳ್ತೀಯ ಅಂತ ಹೇಳಿ. ನಾನೊಂದ್ 3 ತಿಂಗಳ ಆಬ್ಸೆಂಟ್ ಆಗಿ ಬೇಜಾರಾಗಿ ನೌಕರಿನ ಬೇಡ ಅಂದ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟು ಅಪ್ಪಾಜಿ. ನಾನು ಎಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡಪ್ಪಾಜಿ. ಒಬ್ಬ ಸಾವಿನಿಗೆ ನಾನ್ ಕಾರಣ ಆದ್ನಲ್ಲ, ಬೇಡಪ್ಪ ಈ ಜೀವನ ಯಾಕೋ ನನ್ಗೆ ಬೇಜಾರಾಗಿತ್ತು ಅಂತ 3 ತಿಂಗಳ ಮನೆಗೆ ಹೋಗ್ಬಿಟ್ಟೆ ಅಪ್ಪಾಜಿ, ಬೇಡ ಅಂತೇಳಿ. ಮತ್ತೆ ನಮ್ ಸರ್, ನಮ್ಮ ಆಫೀಸರ್ಗಳೆಲ್ಲ ಬೇದು, ಎಲ್ಲಪ್ಪ ನಿಂದ ಏನ್ ತಪ್ಪಿದೆ, ಬೇಡ ಬಾ ನೌಕರಿ ಮಾಡು ಆರಾಮಾಗಿರ್ತಿ ಅಂತ ಅಂದ್ರಪ್ಪಾಜಿ. ನೀವ್ ಹೇಳ್ತಿರ್ತೀರಪ್ಪಾಜಿ ಅವಾಗವಾಗ ಕೆಲಸ ಮಾಡಿ ಅಂತ. ನಾನು ಅವಾಗ್ನಿಂದ ನಿಮ್ ವಿಡಿಯೋ ಕೇಳ್ತಾಗಿಂದ ನಾನು 8-9 ಅವರ್ ಕೆಲಸ ಮಾಡೋನು, ಒಂದ್ 13-14 ಅವರ್ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪಾಜಿ. ಅವಾಗೆಲ್ಲ ಒಂದ್ 30-35 ಸಾವಿರ ಸಂಬಳ ಸಿಗೋದು, ಈಗ ಒಂದ್ 50-55 ಸಾವಿರ ಸಂಬಳ ಸಿಗತ್ತೆ ಅಪ್ಪಾಜಿ. ತುಂಬಾ ಎಲ್ಲ ಅನುಕೂಲವಾಗಿದೆ ಅಪ್ಪಾಜಿ. ಈಗ ಬೇರೆ ಬಲ್ಲ ಮೂಲಗಳಿಂದ ಬೇರೆ ಕಡೆಯಿಂದ 1,20,000 ಹೊರಗಡೆಯಿಂದ ಬರತ್ ನನಗೆ. ಒಂದ್ 50,000 ರೂಪಾಯಿ ಸಂಬಳ ಇದೆ ಅಪ್ಪಾಜಿ. ನಂದು 1 ವರ್ಷಕ್ಕೆ ಒಂದ್ 10-15 ಲಕ್ಷ ರೂಪಾಯಿ ಕಬ್ಬು ಆಗತ್ತೆ ಅಪ್ಪಾಜಿ. ಆಯ್ತಪ್ಪಾಜಿ, ಒಂದ್ ತಿಂಗಳಿಗೆ ಒಂದ್ 2-2.5 ಲಕ್ಷ ರೂಪಾಯಿ ಇನ್ಕಮ್ ಇದೆ, ಜೀವನ ಆರಾಮಾಗಿದೆ. ಪಾಪ ನಾವು ಸಾವಿಗೇನಾದ್ರು ಕಾರಣ ಆಗಿರ್ಬೋದು ಅಪ್ಪಾಜಿ. ಇಲ್ಲಿ ನೀವು ಹೇಳಿದ ಪ್ರಕಾರ ಅಥವಾ ನೀವು ಅದನ್ನು ವಿವರಿಸಿದ ಪ್ರಕಾರ ಮತ್ತೆ ಅವರಿದ್ದ ನಶೆಯ ಆಧಾರದ ಮೇಲೆ ಅದಕ್ಕೆ ನೀವು ಹೊಣೆ ಆಗ್ಲಿಕ್ಕಿಲ್ಲ. ಆದರೂ ಇಂತಹ ಪರಿಸ್ಥಿತಿಗಳು ಬಂದಾಗ ನೀವು ಅದಕ್ಕೊಂದು ಹೃದಯದಲ್ಲಿ ಒಂದು ಪಶ್ಚಾತ್ತಾಪ ಪಡುವುದು ನಿಮ್ಮ ಪಾಪದ ಭಾರವನ್ನು ಕಡಿಮೆ ಮಾಡುತ್ತಷ್ಟೇ. ಅಂದರೆ ಅವರ ಮನೆಯವರಾಗಲಿ ಅಥವಾ ಒಟ್ಟಾರೆ ಪರಿಸ್ಥಿತಿಗಳೆಲ್ಲವೂ ಅದನ್ನು ನೋಡಿದ ಯಾರೊಬ್ಬರಾದರೂ ಅಥವಾ ಆ ಹೆಣ್ಣಿನ ಮನೆ ಅಥವಾ ಹುಡುಗಿ ಮನೆ ಹುಡುಗನ ಮನೆ ಅಥವಾ ಇವರೇ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿಲ್ಲ ಅನ್ನೋದಾದರೆ ಕೂಡ ಅವರ ಸಾವು ಅಥವಾ ಅವರ ನಶೆಗಳೇ ಅವರ ಸಾವಿಗೆ ಕಾರಣ ಆಗಿರುತ್ತೆ. ಅಥವಾ ಆ ಹುಡುಗಿಯನ್ನು ಏನೋ ಕೊಲ್ಲಲೇಬೇಕು ಅನ್ನೋ ಅಂಥ ದುಷ್ಟ ಬುದ್ಧಿ ಹೊಂದಿದ್ರೆ ಪಾಪ ಆ ಹುಡುಗಿ ಬಗ್ಗೆ ಕರುಣೆ ಬರುತ್ತಷ್ಟೆ.
ಹೌದಪ್ಪಾಜಿ. ಅವಾಗ ಅಂದ್ರೆ ಏನಾಯ್ತಪ್ಪಾಜಿ, ನಾನು ರಾಜಪ್ಪ ಸರ್ ಅವ್ರು ಅಮೇರಿಕದಾಗ ಅದಾರಲ್ರಿ ಅಪ್ಪಾಜಿ. ಹೌದು. ಆ ರಾಜಪ್ಪ ಸರ್ ಬಂದ ದಿನಗಳು, ಅವ್ರ ಕಷ್ಟ ಅನುಭವ, ಪಾಪ ಅವ್ರಿಗೆ ಮಕ್ಕಳಿಲ್ಲ, ಅದನ್ನ ಕೇಳ್ಕೊಂಡು ನಾನು ಕಣ್ಣಾಗ ನೀರ್ ಹಾಕೊಂಡ ಗಾಡಿ ಓಡಿಸ್ತಾ ಇದ್ದೆ ಅಪ್ಪಾಜಿ ನಾನು. ಮತ್ತೆ ಪಿ ಟಿ ಮೇಸ್ಟ್ರು ಮಾತಾಡ್ತಾ ಇದ್ರಲ್ಲ ಅಪ್ಪಾಜಿ, ವಾ ಹಿಂಗ್ ಬದುಕಬೇಕಲ್ಲ ಅಂತೇಳಿ ಒಂಥರ ಖುಷಿಯಿಂದ ನನ್ನ ಕಣ್ಣಾಗೆಲ್ಲ ನೀರ್ ಬರ್ತಾ ಇತ್ತು. ನಾನು ಅದಕ್ಕೆ ಕಿವ್ಯಾಗ ಬ್ಲೂಟೂತ್ ಇತ್ತು, ನಾನು ಓಡಿಸ್ತಾ ಇದ್ದೆ. ಅವ್ರಿಗೆ ದೊಡ್ಡೊಂದು ಆಕ್ಸಿಡೆಂಟ್ ಆಯ್ತು. ಜನ ಎಲ್ಲ ಏನ್ ತಿಳ್ಕೊಂಡ್ಬಿಟ್ರಪ್ಪಾಜಿ, ನೋಡ್ ಪಾಪ ಆಕ್ಸಿಡೆಂಟ್ ಆದ್ರೆ ಡ್ರೈವರ್ ಅಳ್ತಾ ಇದ್ದಾನೆ, ಪಾಪ ಒಂದ್ ಏನು ತಪ್ಪಿಲ್ದರು, ಅಷ್ಟ್ ಮಾನವೀಯತೆ ಇದೆ ಅಂತ ಅವ್ರು ತಿಳ್ಕೊಂಡ್ರಪ್ಪಾಜಿ. ನಾನು ಕಣ್ಣೀರೇ ಬೇರೆ ಇದ್ದಕ್ಕದಾವಂದ್ ನನಗ್ ಗೊತ್ತಪ್ಪಾಜಿ. ಅದಕ್ಕೆ ನಾನ್ ಅನ್ಕೊಂಡೆ ಅಪ್ಪಾಜಿ, ಇವತ್ ನಮ್ ಸೋನು ಅಪ್ಪಾಜಿ ಉಳಿಸ್ಬಿಟ್ಟಪ್ಪ. ಅವ್ರ ಕಥೆಯಿಂದ ನಾ ಏನೋ ಕಣ್ಣೀರ್ ಹಾಕೊಂಡ್ ಅವ್ರ ಕಥೆಗಳನ್ನೆಲ್ಲ ಕೇಳ್ಕೊಂಡು ಪಾಪ ಅಲ್ಲೆಲ್ಲೋ ಧಾರವಾಡದಾಗ ಪಿ ಟಿ ಮಾಸ್ಟರ್ ಓದಿ ಎಂತೆಂತ ಅನುಭವಿಸ್ಕೊಂಡು ಎಲ್ಲ ಬಂದರಂತೇಳಿ ನಾ ಅಳಾಕತ್ತೇನು. ಇದು ಹಿಂಗ ಆಗೋಕ ಜನ ಏನ್ ತಿಳ್ಕೊಂತು, ಆಕ್ಸಿಡೆಂಟ್ ಆದದಕ್ಕೆ ಅಳಾಕತ್ತಾನು ಅಂತೇಳಿ ಜನ ತಿಳ್ಕೊಂತು. ಇದಕ್ಕೆಲ್ಲ ನಮ್ಮ ಅಪ್ಪಾಜಿನೇ ಸಾಕ್ಷಿ. ಇದು ಅವರ ಉಳ್ಸಾಕಾಗಿ ನನಗ್ ಬಂದ್ ಇವತ್ತ ಈ ರೀತಿ ಹೆಲ್ಪ್ ಮಾಡಿದಾರ ಅಂತ ಅನಿಸ್ಬಿಡ್ತಪ್ಪಾಜಿ ನನಗಂದು. ಹಾ ಪರಮಾತ್ಮ, ಏನೇನು ಏನ್ ನಿಮ್ಮ ಕಥೆಗಳು ಯಪ್ಪ. ಆತ್ಮಗಳಿಗೆ ಸದ್ಗತಿ ಸಿಗಲಿ. ಏನೇ ಇರಲಿ, ಎಲ್ಲವೂ ಕೂಡ ಎಲ್ಲೆಲ್ಲಿ ಯಾವುದು ಕೆಲವೊಮ್ಮೆ ನೀವು ಕೆಳಗಡೆ ಇಟ್ಟಿರ್ತಕ್ಕಂತಹ ಏನು ಒಂದು ವಾಟರ್ ಕ್ಯಾನಲ್ಲಿ ಇಟ್ಟಿರೋ ನೀರನ್ನು ಬಗ್ಗಿ ತಕ್ಕೊಳ್ಳಿಕ್ಕೆ ಬಾಗದಾಗಲು ಯಾವುದೋ ನಿಮ್ಮ ತಲೆಯನ್ನು ಕತ್ತರಿಸ್ಕೊಂಡು ಹೋಗ್ಬೇಕಾದ ಕೆಲವು ದುರಂತಗಳು ಏನೋ ಕಾರಣಕ್ಕೆ ಬಾಗಿರ್ತೀರಿ, ಆದರೆ ಅವು ಮುಂದೆ ಪಾಸ್ ಆಗಿರ್ತವೆ. ಕೆಲವೊಮ್ಮೆ ಬದುಕು ಹಾಗೇನೆ. ಅಂದ್ರೆ ಹೇಗೆ ಅರ್ಜುನನನ್ನ ಕಾಪಾಡ್ಲಿಕ್ಕೆ ಕೃಷ್ಣ ರಥವನ್ನ ಕಾಲಲ್ಲಿ ಒಮ್ಮೆ ಹಿಂಗ ತುಳಿತಾನೆ, ರಥ ಕೆಳಗಡೆ ಹೋಗ್ಲಿ ಅಂದ್ರೆ ಅರ್ಜುನನ ತಲೆಯನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕಿದ್ದ ಬಾಣ ಕೃಷ್ಣ ರಥವನ್ನ ತುಳಿದ ತಕ್ಷಣ ಒಂದಷ್ಟು ಕೆಳಗಡೆ ಹೋದಾಗ ಆ ಬಾಣ ಅರ್ಜುನನ ತಲೆ ಮೇಲಾಸ್ ಹೋಗುತ್ತಂತೆ. ಕೆಲವೊಮ್ಮೆ ಪರಿಸ್ಥಿತಿಗಳು, ಭಗವಂತ ನಾವು ಧರ್ಮದಲ್ಲಿದ್ರೆ ಯಾವುದೋ ರೂಪದಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ. ನನಗೆ ನಿಮ್ಮ ತಂದೆ ಕುರಿತು ಒಂದು ಪಾಠವನ್ನಂತೂ ನಾವು ಕಲಿಬೋದು ನೋಡಿ. ನಾವು ಎಲ್ಲರೂ ಏನೇನೋ ದುಡಿತೀವಿ, ಕಷ್ಟಪಡ್ತೀವಿ, ಅಷ್ಟೆಲ್ಲ ಆಸ್ತಿ ಅಂತಸ್ತಿದ್ರು ಮನೆಯಲ್ಲಿ ನೆಮ್ಮದಿಯಾಗಿ ಕೂತು ಮೂರೊತ್ತು ಊಟ ಮಾಡಲಿಕ್ಕೆ ಆಗದೇ ಇರೋ ಸ್ಥಿತಿಗೆ ದೇವರು ತರ್ತಾನೆ ಅಂದರೆ ನಮಗೆ ಆಸ್ತಿ ಅಂತಸ್ತು ಇವೆಲ್ಲದಕ್ಕೂ ಮೀರಿ ಒಂದು ಸರಿಯಾದ ರೀತಿಯಲ್ಲಿ ಕುಟುಂಬಗಳನ್ನು ಕಟ್ಟಿಕೊಳ್ಳೋದು ಬಹಳ ಮುಖ್ಯ. ಹೌದಪ್ಪಾಜಿ, ಸ್ವಲ್ಪ ನೋವು ಆಗತ್ತಪ್ಪಾಜಿ, ನನಗೆ ಸ್ವಲ್ಪ ಅಳು ಬರತ್ತೆ. ಅಳಲ್ಲ ವಿಶೇಷಪ್ಪಾಜಿ, ನನಗೆ ಒಂದ್ ಸ್ವಲ್ಪ ನನಗ್ ಜೀವನದಲ್ಲಿ ಇಬ್ಬರೇ ದೇವ್ರು, ಇಬ್ಬರೇ ನನ್ನ ಪಾಲಿಗೆ ಅಂತ ಅಂದ್ರೆ ನಮ್ಮ ಅಪ್ಪ ಫಸ್ಟ್, ನೀವು ಸೆಕೆಂಡ್ ಅಪ್ಪಾಜಿ. ನನಗೆ ಬೇರೆ ದೇವ್ರು ಬೇಡ, ನನಗೆ ಆತ್ಮ ಬೇಡ, ನನಗೆ ಏನೋ ಒಂದ್ ತುಂಬಬೇಕಂದ್ರೆ ನಮ್ಮ ತಂದೆ ಬಿಟ್ರೆ ನೀವು ಅಪ್ಪಾಜಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಪ್ಪಾಜಿ. ಇವಾಗ ನನ್ನ ಹೆಂಡತಿ ನನ್ನ ದೇವತೆ ತರ ಸಿಕ್ಕಿದಾಳಪ್ಪಾಜಿ. ಏನೋ ಒಂದ್ ಒಂದು ತಪ್ಪಲ್ಲ, ಎಂತೆಂತ ತಪ್ಪುಗಳು ಏನೇನು ಎಲ್ಲ ಹೊಟ್ಟೆಗೆ ಹಾಕೊಂಡು ನಾನೇ ಬೇಕು ಅನ್ಕೊಂಡು ಕುಂತಿದ್ದಾಳೆ ಪಾಪ. ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದಾಳ ಅಪ್ಪಾಜಿ. ಮನೆಯಲ್ಲಿ ಏನ್ ತೊಂದ್ರೆ ಇಲ್ಲ ಅಪ್ಪಾಜಿ, ಎಲ್ಲಾನು ಹೇಳ್ಬಿಟ್ಟಿದೀನಿ, ಎಂತದೇ ಆಗೈತಿ, ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಂಡ್ಬಿಟ್ಟೆ ಅಪ್ಪಾಜಿ. ಆಯ್ತು, ಎಲ್ಲವನ್ನೂ ಅವರು ತಮ್ಮ ಹೊಟ್ಟೆಗೆ ಹಾಕೊಂಡಿದ್ದಾರೆ, ಕ್ಷಮೆ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದೀರಿ, ಹೋಗ್ಲಿ, ಒಳ್ಳೇದಾಗ್ಲಿ. ಈಗ ನೋಡಿ, ಯಾರೋ ಅಧಿಕಾರಿಗಳು ಕರಿಬೇಕು ಮತ್ತು ನಿಮಗೆ ಅದನ್ನ ಮಾಡ್ಕೊಂಡು ಹೋಗ್ರಿ ಏನಾಗಲ್ಲ ಅಂತ ಹೇಳಬೇಕು, ನೀವು ಹಂಗೆ ಬದುಕಿರ್ಬೇಕಲ್ವೇ? ಬದುಕಿರೋದ್ರಿಂದ ಅವ್ರಿಗೆಲ್ಲ ನಂಬಿಕೆ ಇಲ್ಲ. ನೀವು ಹೆಂಗೆಂಗೋ ಇದ್ದಿದ್ರೆ ಅವ್ರಿಗೂ ಒಂದು ಡೌಟ್ ಬರ್ತಿತ್ತು, ಇವನೇ ಮಾಡ್ಕೊಂಡ್ರೆ ಇವನೇ ಎಡವಟ್ಟು ಮಾಡಿದ್ದಾನೆ ಅಂತ. ಆದ್ರೆ ಎಲ್ಲ ನಾಲ್ಕು ದಿಕ್ಕಿನಿಂದಲೂ ನಿಮ್ಮ ಪರ ಇದೆ ಅಂದ್ರೆ ಹಂಗ ಬದುಕಿದ್ರಿ ಅಂತ ಅರ್ಥ. ಹಂಗೆಲ್ಲ ಒಳ್ಳೆ ರೀತಿ ಅಲ್ಲಿದ್ದಾಗ ದುಡಿತಿದ್ದೆ ಅಪ್ಪಾಜಿ, ಇಲ್ಲೂ ದುಡಿದಿದ್ದೀನಿ. ನನಗ ಅವಾಗೆಲ್ಲ ನೋಡಿ ಅಪ್ಪಾಜಿ, ನನಗೊಂದ್ 25 ಸಾವಿರ ಕೊಟ್ಟು ಬಂಗಾರ ಹಾಕಿದ್ರು ನನಗೆ ಮದುವೆಯಲ್ಲಿ. ನನ್ನ ಹೆಂಡತಿಗೆ ಈಗ 15 ಲಕ್ಷ ರೂಪಾಯಿ ಬಂಗಾರ ಕೊಡಿಸಿದ್ದೀನಿ ಅಪ್ಪಾಜಿ. ನಾನು ಅದೇನು ಹೇಳ್ಕೊಂತ ವಿಷಯ ಅಲ್ಲ ಅಪ್ಪಾಜಿ, ಆದ್ರೂ ಅವ್ರೇ ಹೆಮ್ಮೆ ಪಡ್ತಾರೆ, ಇಂತ ಹಳೆಯನ್ನ ಎಂದು ಹುಡುಕಿರು ಸಿಗ್ತಿರ್ಲಿಲ್ಲ ಅಂತ ಹೆಮ್ಮೆ ಪಡ್ತಾರಪ್ಪಾಜಿ ಅವ್ರೆ. ಗ್ರೇಟ್, ಚೆನ್ನಾಗಿ ಬಾರಿಸಿದ್ದೀರಿ ನೋಡಿ. ನನ್ನ ಪ್ರಕಾರ ನಿಮ್ಮ ಹಳೆಯ ವಿಚಾರನೆಲ್ಲ ಅಲ್ಲಲ್ಲಿ ಹೇಳ್ಕೊಂಡು ಬಂದು ನೀವು ಗೆದ್ರಿ. ಎಷ್ಟೋ ಸಾರಿ ಮುಚ್ಚಿಟ್ಟು ಬಿಟ್ಟು ಸಂಸಾರಗಳು ಹಾಳು ಮಾಡ್ಕೊಳ್ತಾರೆ. ಅಲ್ಲಿ ನೀವು ಮಾಡಿದ್ ಸರಿ ಅಂತ ನಾನು ಹೇಳಲ್ಲ, ಬಟ್ ಅವತ್ತಿ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ, ಆದ್ರೆ ಆ ಕೆಲ್ಸಕ್ಕೆ ಕೈ ಹಾಕಬಾರ್ದು. ಇವತ್ತು ಸರಿ ಆಯ್ತು, ಅಲ್ಲಿ ಇನ್ನೊಂದು ಮನೆಯಲ್ಲಿ ನಿಮ್ಮ ಕಾರಣಕ್ಕಾಗಿ ಜನಿಸಿದ ಒಂದು ಮಗುವನ್ನ ಯಾರೋ ಒಬ್ಬ ಪುರುಷ ನನ್ನ ಮಗು ಅಂದ್ಕೊಂಡು ಅವನು ಬದುಕುತ್ತಾನೆ ಅಂದ್ರೆ
ನಂದೆಷ್ಟು ದೊಡ್ಡ ಪಾಪದ ಭಾರ ನನ್ನ ಮೇಲೆ ಇರುತ್ತಲ್ಲ. ಹೌದಪ್ಪಾಜಿ, ಅಂದ್ರೆ ನನಗ ಈ ಪೊಲೀಸ್ನವ್ರ ಅಂದ್ರೆ ಭಯ ಅಪ್ಪಾಜಿ. ಈಗಲೂ ನನಗ ಅದೊಂದು ಅಂಜಿಕೆ ಹಾಕ್ಬಿಟ್ರಲ್ಲ. ಮೊದಲಿಂದಲೂ ನಾವ್ ಅಷ್ಟೇ ಶುದ್ಧತೆ ಕಾಪಾಡ್ಕೊಂಡು ಬಂದ್ರೆ ಯಾರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ನಾವ್ ಹಿಂದ್ ತಪ್ಪೆ ಹೆಚ್ಚಿ ಇಟ್ಟಿದ್ರೆ ತಾನೇ. ಅದಕ್ಕೆ ಧರ್ಮ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಹಿಂದಿನ ಯಾವುದೋ ತಪ್ಪು ಹೆಜ್ಜೆಗಳು, ಇವತ್ತು ನಾವು ಧರ್ಮದಲ್ಲಿ ಇದ್ದೀವಿ, ಬಟ್ ಎಂದೋ ಮಾಡಿದ ಎಡವಟ್ಟುಗಳು ನಮ್ಮನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸ್ತವೆ. ಆದರೆ ಅಲ್ಲಿಂದ ಆಚೆಗೆ ನೀವು ಅದೊಂದಾದ ಮೇಲೆ ಅದನ್ನು ಅದರ ಪಾಡಿಗೆ ಬಿಟ್ಟು ಹೆಂಡತಿಗೆ ತಕ್ಷಣ ಹೇಳಿ ಕ್ಷಮೆ ಕೇಳಿ ಅಲ್ಲಿಂದ ಮುಂದುವರೆದಿದ್ದೀರಿ, ಆಯಿತು. ಬಟ್ ನನಗನ್ಸೋದು, ಯಾವಾಗ ಈಗ ನಿಮ್ಮ ಅಕ್ಕನೇ ಒಂಚೂರು ಹಾದಿ ತಪ್ಪಿದಾಗ ನಿಮಗೆ ಹೆಂಗೆ ನೋವಾಗುತ್ತೋ ಹಂಗೆ ಅವನ ಗಂಡತಿಗೆ ಅದು ಗೊತ್ತಿಲ್ಲದೆ ಇರಬಹುದು, ಬಟ್ ನಿಮಗೆ ಗೊತ್ತಲ್ವಾ. ಓಕೆ, ಪುರುಷನಾಗಿ ನನ್ನ ಹೆಂಡತಿ ಇನ್ನೊಬ್ಬನಿಂದ ಒಂದು ಮಗುವನ್ನು ಪಡ್ಕೊಂಡಿದ್ದಾಳೆ, ಅವನಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಇದೆಲ್ಲ ಮುಂದೆ ನನ್ನ ಕಾಡುತ್ತಾ. ಆಯಿತು, ಅದಕ್ಕೆ ನಾನೇನು ಉತ್ತರ ಕೊಡ್ತೀನಿ ಅಂದರೆ, ಆ ವಿಚಾರದಲ್ಲಿ ಅವಶ್ಯವಾಗಿ ಅದು ಅಧರ್ಮ. ಆದರೆ ನೀವು ಅದನ್ನು ಯಾವುದೋ ಧರ್ಮ ಸಂಕಟಕ್ಕೆ ಸಿಲುಕಿ ನೀವು ಅದನ್ನು ಮಾಡಿದ್ದೀರಿ. ನೋಡಿ, ಇದೇ ಕೆಲಸ ನಮ್ಮ ಹಿಂದೆ ನಮ್ಮ ಪುರಾಣಗಳಲ್ಲೂ ಬರುತ್ತೆ. ವೇದವ್ಯಾಸರನ್ನು ಕರೆಸಿ ಈ ಅಂಬಾಲಿಕೆಗೆ ಮಕ್ಕಳಿರಲ್ಲ, ಆ ವೇದವ್ಯಾಸರ ಜೊತೆ ಅವರನ್ನು ಕೂಡಿಸಿದಾಗ ಹುಟ್ಟೋರೆ ಈ ಪಾಂಡು, ಧೃತರಾಷ್ಟ್ರ, ವಿದುರ. ಇದು ನಿಯೋಗ ಪದ್ಧತಿ ಅಂತ ಇದ್ದೇ ಇದೆ. ಆದರೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಮಾಡೋದು. ಗಂಡನ ಒಪ್ಪಿಗೆ ಅಥವಾ ಗಂಡ ಇದ್ರೂ ಇಲ್ಲದೆ ಹೋದ್ರು ಇಂಥದ್ದೇನೋ ಒಪ್ಪಿಗೆ ತಗೊಂಡು ಹಿರಿಯರೆಲ್ಲರೂ ಸೇರಿ ಓಕೆ ಏನೋ ಮಗು ಕಾರಣಕ್ಕೆ ಮಾತ್ರ ಆ ಗಂಡು ಹೆಣ್ಣು ಸೇರ್ತಾರೆ, ಅದರ ನಂತರ ಅವ್ರಿಗೆ ಸಂಪರ್ಕ ಇರಲ್ಲ. ಅದೊಂದು ನಿಯೋಗ ಪದ್ಧತಿ ಅಂತ ಇತ್ತು. ಬಟ್ ಇಲ್ಲಿ ಅವ್ರ ಗಂಡನಿಗೆ ಗೊತ್ತಿಲ್ಲ ಅನ್ನೋದೇ ದೊಡ್ಡ ಅಧರ್ಮ, ಹೌದಲ್ಲ? ಹೌದಪ್ಪಾಜಿ, ಅದು ನಾವು ಬ್ಯಾಡ ಅಂತ ಎಷ್ಟು ಹೇಳಿದೆ. ಬೇಕಾದ್ರೆ ನಿಮ್ಗೆ ರೊಕ್ಕ ಬೇಕಾ, ಒಂದ್ 2-3 ಲಕ್ಷ ತಗೊಳ್ಬೇಕಾದ್ರೆ 5 ಲಕ್ಷ ಕೊಡ್ತೀನಿ. ಅದ್ ಯಾವ್ದೋ NTTF ಏನೋ ಹಾಕಿ ಅದು ಗರ್ಭ ಇದನ್ ಮಾಡ್ತಾರಲ್ಲ ಅಪ್ಪಾಜಿ, ಬೇಕಾದ್ರೆ ಅದನ್ನ ಮಾಡಿಸ್ಕೊಳ್ಳಿ ಅಂದಿ ಅಪ್ಪಾಜಿ. ಅದರಿಂಬಲ್ಲಿ ಅದು ಇದಾಗಲ್ಲ ಹಂಗೆ ಹಿಂಗೆ ಏನೇನೋ ಕತೆ ಹೇಳಿ ನನ್ನ ಇದನ್ ಮಾಡಿಬಿಟ್ರ ಅಪ್ಪಾಜಿ ಅವರೆಲ್ಲ. ಆಯ್ತು, ಅದೆಲ್ಲದರಿಂದ ಪ್ರಾಯಶ್ಚಿತ ಪಡ್ಕೊಂಡು ನನ್ನ ಪ್ರಕಾರ ಹೆಂಡತಿಗೆ ಹೇಳಿ ಅವರಿಂದ ಕ್ಷಮೆ ಪಡ್ಕೊಂಡಿದ್ದೀರಲ್ಲ, ಅಲ್ಲಿಗೆ ಅದು ಮುಕ್ತಾಯವಾಯ್ತು. ಯಾಕಂದ್ರೆ ಯಾವ ಹೆಣ್ಣು ಕೂಡ ತನ್ನ ಗಂಡನ್ನ ಇನ್ನೊಬ್ಬಳ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡಲ್ಲ ಅಲ್ವೇ? ಎಲ್ಲವನ್ನು ದಾಟಿಕೊಂಡು ಬಂದಿದ್ದೀರಾ. ಮತ್ತು ನಾನು ಇನ್ನೊಂದು ಹೇಳೋದು, ಮನೆಯ ಹೆಣ್ಣು ಮಕ್ಕಳು ಅವರವರು ವೈಯಕ್ತಿಕವಾಗಿ ಅವರ ನಡತೆ, ಅವರ ವ್ಯಕ್ತಿತ್ವ, ಅವರ ದಾರಿ ಏನೇ ಇರಲಿ, ನಿಮ್ಮ ತವರು ಮನೆಯಿಂದ ಮಿನಿಮಮ್ 6 ಕೊಡೋ ಜಾಗದಲ್ಲಿ 3 ಕೊಟ್ಟಾದರೂ ಅವ್ರ ಕಣ್ಣೀರಿಗೆ ಒರೆಸಬೇಕೆ ಹೊರತು ಮುಂದಿನ ದಿವಸ ನೀವು ಆ ಭಾರವನ್ನು ಇಟ್ಕೊಂಡ್ರೆ ಅದು ಮಕ್ಕಳ ಕಾಲಕ್ಕೆ ಹೊಡೆತ ಕೊಡ್ತವೆ. ಇಲ್ಲಪ್ಪಾಜಿ, ಅವ್ರದ್ದು ಏನ್ ಮಾಡೋದು ಮಾಡಿಬಿಡ್ತೇನಪ್ಪಾಜಿ. ಮಾಡಿ ದೇವ್ರು ನಿಮ್ಮ ಪ್ರಕಾರ ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ಸೈಡ್ಗೆ ಇಡಿ. ನೀವು ಬದುಕ್ತಿರೋ ರೀತಿ, ನೀವು ಸಂಪಾದನೆಗೆ ದಾರಿ ಕಂಡುಕೊಂಡಿದ್ದೀರಾ. ದೇವ್ರು ಲಕ್ಷಾನುಗಟ್ಲೆ ಆದಾಯ ಕೊಟ್ಟಿದ್ದಾನೆ, ಏನಿಲ್ಲ ನೀವು ಬದುಕೋ ಶಕ್ತಿ ಇದೆ. ಹೌದಪ್ಪಾಜಿ. ಈಗ ನೋಡಪ್ಪಾಜಿ, ಒಂದ್ ತಿಂಗಳು 2 ಲಕ್ಷ ಬೇಡಪ್ಪಾಜಿ, 2 ಲಕ್ಷ ಇಟ್ರು 1 ವರ್ಷದಲ್ಲಿ 20-25 ಲಕ್ಷ ಗಳಿಸ್ತನಪ್ಪಾಜಿ. 1 ವರ್ಷ 2 ವರ್ಷದ ಅವ್ರಿಗೆ ಕೊಟ್ರಿ ಏನ್ ಕಡಿಮೆ ಆಗಲ್ಲಪ್ಪಾಜಿ, ನನಗೆ ಕೊಟ್ಟು ಬಿಡ್ತನಪ್ಪಾಜಿ. ಅದಕ್ಕೆ ಹೇಳ್ತೀನಿ, ಆ ಹೆಣ್ಣು ಮಕ್ಕಳಿಗೂ ಅನ್ಯಾಯ ಆಗೋದು ಬೇಡ. ತಂದೆ ಅನ್ಲಿಕ್ಕೆ ಅವ್ರಿಗೆ ಕಾರಣ ಇದೆ. ಅವ್ರ ಹಳೆ ಕಾಲದವರು ಅವ್ರದ್ದೇನೋ ಒಂದು ಇರುತ್ತೆ ಹಠ, ಹೆಣ್ಮಕ್ಳು ಅವ್ರಿಗೆ ಕೊಡಬೇಕು ಹಂಗೆ ಹಿಂಗೆ ಇರುತ್ತೆ, ಎಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಈ ಕಾಲ ಹಂಗಿದೆ, ಕಾನೂನು ಹಂಗಿದೆ, ಏನು ಮಾಡಲಿ. ಈಗ ನಿಮ್ಮ ಮನೆ ಸಾಲ ತಗೊಳಕ್ ತಯಾರಿಲ್ವಂತೆ, ಬಟ್ ನಿಮ್ಮ ಮನೇಲಿ ಆಸ್ತಿ ಪಾಲು ಬೇಕಂತೆ. ಏನು ಮಾಡ್ಲಿಕ್ಕಾಗಲ್ಲ. ಈಗ ನೀವು ಅದೊಂದು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಬಟ್ ಹೆಣ್ಣು ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಕೇಳಬೇಡಿ ಅಂತ ನಾನು ಹೇಳಲ್ಲ, ಬಟ್ 6 ಕೊಡೋ ಜಾಗದಲ್ಲಿ 3ನಾದ್ರೂ ತಗೊಂಡು. ಬಟ್ ಮನೆಯ ಗಂಡು ಮಕ್ಕಳಿಗೆ, ಮನೆಯಲ್ಲಿರೋರಿಗೆ ತವ್ರ ಮನೆಗೆ ಒಂದು ಏನು ಎಚ್ಚರ ಇರಬೇಕು. ಮನೆಯ ಹೆಣ್ಣು ಮಕ್ಕಳು ಅವ್ರಿಗೆ ಏನು ಕೊಡಬೇಕು, ಅಥವಾ ಅವರಿಗೆ 6 ಕೊಡೋ ಜಾಗದಲ್ಲಿ 3ನಾದ್ರೂ ಕೊಟ್ಟು ಅವ್ರ ಬದುಕನ್ನು ಒಂದು ದಾರಿ ಮಾಡಿಕೊಟ್ಟು ಅವ್ರನ್ನ ಸೈಡಿಗೆ ಬಿಟ್ಟು ಬಿಡಬೇಕು ಅಲ್ವಾ? ಬಟ್ ಏನೋ ಅವ್ರ ದಾರಿನ HIV ಬಂದವ್ರ ಗಂಡ ತೀರೋದ್ರು, ಇವ್ರು ನೋಡಿದ್ರೆ ಇಲ್ಲಿ ಹಿಂಗೇನು ಮಾಡ್ಕೊಂಡಿದ್ದಾರೆ, ಅವ್ರ ವೈಯಕ್ತಿಕ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ. ಹೌದಪ್ಪಾಜಿ, ಹಿಂಗಾಗೇತು, ನೋವು ಆಗತ್ತಂತ ಹೇಳಿ ನಮ್ಮ ದೊಡ್ಡ ಅಕ್ಕನ ಮಗಳನ್ನ ಮನೆ ಎಂಗೇಜ್ಮೆಂಟ್ ಮಾಡಿದ್ದೆ ಅಪ್ಪಾಜಿ, ಕೊಡ್ಬೇಕಂತೇಳಿ. ಎಲ್ಲ ಒಳ್ಳೇದಾಗಿತ್ತಪ್ಪಾಜಿ, ಒಳ್ಳೆ ಹುಡುಗ ಪಾಪ. ಅವಂದು ಈಗ KSRTC ಜಾಬ್ ಆಗೋದಿತ್ತು ಎಲ್ಲ. ನನ್ನಂತರ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತೆಲ್ಲ ಇದನ್ನ ತಗೊಂಡಿದ್ದ ಅಪ್ಪಾಜಿ. ಎಂಗೇಜ್ಮೆಂಟ್ ಅಂತ ರಜಾ ಹಾಕಿ ಹೋಗಿದ್ದೆ ಅಪ್ಪಾಜಿ. ಎಂಗೇಜ್ಮೆಂಟ್ ಮಾಡಿ ಬಂದಿದ್ದೀನಿ ಅಪ್ಪಾಜಿ. ಎಂಗೇಜ್ಮೆಂಟ್ ಮಾಡಿ ನಾನು ಇನ್ ಡ್ಯೂಟಿಗೆ ಹೋಗ್ತೀನಿ ಅಂತ ಡ್ಯೂಟಿಗೆ ಬಂದಿದ್ದೀನಿ ಅಪ್ಪಾಜಿ. ನಮ್ಮ ಅಕ್ಕನ ಮಗಳನ್ನ ನಾನು ಸೊಸೆನ, ಆ ಹುಡುಗ ನೋಡಿ ಅಪ್ಪಾಜಿ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಅಲ್ಲಿ ಅಪ್ಪಾಜಿ ಸೌದತ್ತಿ ಹತ್ರ, ಯಲಮಗುಡ್ಡದ ಹತ್ರ ಹಳ್ಳಿ ನಮ್ದು, ಅಲ್ಲೇ ಪಕ್ಕ ಕೊಟ್ಟಿದ್ವಿ.
ಅವನೇನೋ ಪಾರ್ಟಿಗೆ ಹೋಗ್ತೀನಿ ಅಂತೇಳಿ 3-4 ಮಂದಿನ ಕರ್ಕೊಂಡು ನಮ್ಮ ಅಕ್ಕನ ಮಗನ ಒಬ್ಬನ್ ತಗೊಂಡು ಒಂದ್ 3-4 ಬೈಕ್ ತಗೊಂಡು ಪಾರ್ಟಿಗೆ ಅಂತೇಳಿ ಎಂಗೇಜ್ಮೆಂಟ್ ಪಾರ್ಟಿ ಅಂತ ಕೊಡಾಕ್ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡು ಅವನು ಜಗದ ಮೇಲೆ ಸತ್ತ ಅಪ್ಪಾಜಿ. ಅಯ್ಯೋ, ಅವನ್ ಜಗದ ಮೇಲೆ ಸತ್ತ. ಇವ್ನು ನಮ್ಮ ಅಕ್ಕನ ಮಗ್ಗು ಕೈ ಕಟ್ಟಾಗಿ ತಲೆಗೆ ಏಟಾಗಿ ಇವನು 15 ದಿನ ಕೋಮಾದಲ್ಲಿದ್ದ ಅಪ್ಪಾಜಿ. ಇವನ್ ಮತ್ತೆ ಸ್ವಲ್ಪ ಹುಷಾರಾದ 15 ದಿನಕ್ಕೆ, ಮತ್ತೊಂದ್ ತಿಂಗಳಲ್ಲೆಲ್ಲ ಮಾಡ್ತೀವಿ. ಪಾಪ ಅವಳ್ದು ಎಂಗೇಜ್ಮೆಂಟ್ ಆಗಿತ್ತು, ಅದೆಲ್ಲ ಕ್ಯಾನ್ಸಲ್ ಆಗಿ ಅವನು ಸತ್ತು ಹೋದ ಅಪ್ಪಾಜಿ. ನಾನೇ ಎಲ್ಲ ಮುಂದೆ ನಿಂತು 3 ತೊಲಿ ಬಂಗಾರ ಕೊಟ್ಟು, ನೀ ಏನ್ ಕೊಡೋದು ಬೇಡ ಬಿಡವ, ಆಕಿ ನನ್ ಮಗಳಿದ್ದಂಗದ, ನಾನೇ ಎಲ್ಲಾ ನೋಡ್ಕೋತೀನಿ ಅಂತೆಲ್ಲ ಮುಂದ್ ನಿಂತು ಮಾಡಿದ್ದೆ ಅಪ್ಪಾಜಿ. ಅವ್ನ್ ಸತ್ತು ಹೋದ. ಈಗ ಇನ್ ಮತ್ತೆ ಎಲ್ಲಾರ ಒಂದ್ ಮನ್ತಾನ ನೋಡಿ ಅವಳೊಂದು ಕೊಡೋ ಜವಾಬ್ದಾರಿ ನನಗೆ ಬಿದ್ದಿದೆ ಅಪ್ಪಾಜಿ. ಆಯ್ತು ಮಾಡಿ ಅಂತವೆಲ್ಲ ನೋಡಿ. ಅಕ್ಕ ತಂಗಿದೀರ ವಿಶ್ವಾಸ ತಗೊಂಡ್ರೆ ಎಲ್ಲರೂ ಅವರು ದಾರಿಗೆ ಬರ್ತಾರೆ. ಹೇಗೆಂದ್ರೆ ಅವ್ರ ಮಕ್ಳದು ಒಂಚೂರು ನೀವು ಜೊತೆ ನಿಂತು ಅಕ್ಕನ ಜೊತೆ ಏನೇ ಮನಸ್ತಾಪ ಹೌದಪ್ಪಾಜಿ. ಈಗ ಅಂದ್ರೆ ಆಕಿ ಮಕ್ಕಳು ವಯಸ್ಸಕ್ ಬಂದಿದಾರಪ್ಪಾಜಿ. ಒಬ್ಬ PUC, ಒಬ್ಬ JCB ಡ್ರೈವರ್ ಇದ್ದಾನೆ. ಅವನಿಗೆ ಒಂದು 20 ವರ್ಷ, 19-20 ವರ್ಷ. ಈಗ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆಯಲ್ಲ, ತಾಯಿನೇ ಬಡಿತಾ ಇದಾರೆ ಇವಾಗ. ಇದೆಲ್ಲ ತಪ್ಪು, ಒಬ್ಬನ್ ಬಿಡೋದು ಒಬ್ಬನ್ ಮಾಡೋದು ಹಾಗೆ ಹೀಗೆ ಎಲ್ಲ ತಪ್ಪೆಲ್ಲ ಅದಂತೇಳಿ ಮಕ್ಕಳೇ ಬಡಿತಾ ಇದಾರೆ ಇವಾಗ. ಅದಕ್ಕೆ ನಮ್ ತಂದೆ, ನಾನು, ನಮ್ ತಮ್ಮ ಯಾರು ಮಾತಾಡಲ್ಲ. ಈಗ ಏನಾಗ್ಬಿಟ್ಟಿದೆ, ನಮ್ಮ ಅಕ್ಕ ನಮ್ಮವ್ವ ಒಂದ್ ಗ್ರೂಪ್, ನಮ್ ತಮ್ಮ ನಾನು ನಮ್ಮಪ್ಪ ಒಂದ್ ಗ್ರೂಪ್, ಹೀಗಾಗ್ಬಿಟ್ಟಿದೆ ಅಪ್ಪಾಜಿ. ಆಯಿತು, ಎಲ್ಲರೂ ನಿಮ್ಮವರೇ ಅನ್ನೋದು ನಿಮ್ಮ ಸಮಗ್ರವಾದ ಬುದ್ಧಿಯಲ್ಲಿ ಇರಲಿ. ಯಾಕಂದರೆ ಏನೇನೋ ಕಾರಣಗಳಿಗೆ ಗುಂಪುಗಳು ಮನೆಯಲ್ಲೇ ವಂಶಗಳಲ್ಲಿ ನಡೀತಾ ಹೋದ್ರೆ ಅದು ಒಳ್ಳೆಯದಲ್ಲ. ಅವರವರು ಸಂಸಾರ ಅವರವರು ಅಂದರೆ ಅನಿಸುತ್ತೆ ಮೇಲ್ನೋಟಕ್ಕೆ ಅವರವರು ಅಂದರೆ ಯಾರ್ಯಾರ ಬುದ್ಧಿ ಸೇಮ್ ಇರುತ್ತೋ ಹೊಂದಿಸಿ ಬರೀರಿ ಇನ್ನಂಗೆ ಅವರವರು ಒಂದೊಂದು ಕಡೆ ಸೇರ್ಕೊಂಡಿರ್ತಾರೆ. ಆದರೆ ಏನೋ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ಒಂದಾಗ್ತಾರೆ. ನೀವಾಯಿತು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳಾಯಿತು, ನಿಮ್ಮ ತಂದೆ ತಾಯಿ ಬಿಟ್ಟರೆ ಅಕ್ಕನ ಮಕ್ಕಳದ್ದು ಏನಿದೆ ಆಗ ಏನೋ ನಿಮ್ಮ ಕೈಲಾದ್ದನ್ನು ಮಾಡಬೇಕು. ಬಟ್ ತೀರಾ ಅವ್ರ ವಿಚಾರದಲ್ಲಿ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಕೇಳ್ಕೊಂಡು ಬಂದರೆ ನಿಮ್ಮ ಕೈಲಾದ ಉಪಕಾರ ಮಾಡಿ. ಅದು ಬಿಟ್ಟರೆ ಚೆನ್ನಾಗಿ ದುಡಿತಾ ಇದ್ದೀರಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಉಣ್ಣಿ, ತಂದೆ ತಾಯಿಗೆ ಆಸರೆ ಕಡೆಗಾಲಕ್ಕೆ ಏನೋ ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಅವರು ಹೋಟ್ಲಲ್ಲಿ ತಿಂದು ಅಂದರೆ ಈ ಸಮಯದಲ್ಲಿ ದೇಹಕ್ಕೆ ಊಟ, ಮನ್ಸಿಗೆ ಒಂಚೂರು ಪ್ರೀತಿ ಬೇಕಲ್ಲ. ಅವ್ರು ನಮ್ ತಾಯಿ ಮಾತಾಡಲ್ಲ ಅಪ್ಪಾಜಿ ನನ್ನ ಜೊತೆಗೆ. ಅಲ್ಲ ತಂದೆಯನ್ನ ನಮ್ ತಂದೆ ದೇವ್ರು ಅವ್ನು ಯಾವ್ದು ಅವ್ರು ನನ್ನ ಹೆಂಡತಿ ಹತ್ರ ಮಾತಾಡ್ತಾರಪ್ಪಾಜಿ. ಅವಳು ಕೈಯಲ್ಲಿ ಅವಾಗ ಹೋದಾಗ ಒಂದ್ 5,000 ಒಂದ್ 10,000 ಕೊಡಪ್ಪ, ನಿಮ್ಮ ಅಮ್ಮನಿಗೆ ಕೊಡು ಅಂತ ಕೊಟ್ಟಿರ್ತೇನೆ ಅಪ್ಪಾಜಿ ನಾನು. ತೊಂದ್ರೆ ಇಲ್ಲ. ಎಲ್ಲ ನೋಡಿ, ಅವರು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನೇ ದ್ವೇಷ ಇರಲಿ, ಮನಸ್ತಾಪ ಇರಲಿ, ಅಥವಾ ಅವರವರ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಿರಲಿ, ನೀವು ಮಗನಾಗ ನಿಮ್ಮ ಕರ್ತವ್ಯ ಏನಿದೆ ಅವ್ರು ನಿಮ್ಮನ್ನು ಮಾತಾಡಿಸದೆ ಹೋದ್ರು ಇಂಡೈರೆಕ್ಟ್ ಆಗಾದ್ರೂ ನಿಮ್ಮ ಕೆಲಸ ನೀವು ಮಾಡಬೇಕು. ಶುದ್ಧವಾಗಿರಿ, ಯಾವುದೂ ಕೈ ತಪ್ಪಿ ಹೋಗಲ್ಲ. ಎಲ್ಲವೂ ಕ್ಷಣಿಕ. ಯಾವ ಹಣ, ಆಸ್ತಿ, ದುಡಿಮೆ, 10 ಎಕರೆ 5 ಎಕರೆ ಸಂಬಳ, ಅದು ಇದು ಎಲ್ಲವೂ ನಾವೆಲ್ಲ ನೆಮ್ಮದಿಗೋಸ್ಕರನೇ ಮಾಡಿಕೊಂಡಿರೋದು. ಹಾಗಾಗಿ ನೆಮ್ಮದಿನೇ ಪರಮ ಉದ್ದೇಶ. ಅದೇ ಇಲ್ಲ, ಇನ್ನೆಲ್ಲವೂ ಬರ್ತಾ ಇದೆ ಎಂದಾಗ ನಾವೆಲ್ಲ ಒಂಚೂರು ಕೂತು ಯೋಚನೆ ಮಾಡಬೇಕು. ಅಲ್ಲ, ಹೆಂಗೋ ಇದ್ದಿದ್ದು ಬದುಕನ್ನು ಇಲ್ಲಿಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ, ಆದರೆ ಇದೆಲ್ಲ ಮಾಡಿದ್ದು ಚೆನ್ನಾಗಿರಬೇಕು ಅಂತ. ಬಟ್ ಯಾಕೋ ಮನುಷ್ಯರು ಅದಕ್ಕೆ ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ, ಒಂದು C. ಅಶ್ವಥ್ ಅವರ ಹಾಡಿದೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಹಂಗೆ ನಮ್ಮ ಹತ್ರ ಇದ್ದೀವಿ, ದೇಹಗಳ ಹತ್ರ ಇದ್ದಾವೆ, ಆದರೆ ಅಹಂಕಾರದ ಗೋಡೆಗಳು ಮಧ್ಯೆ ಇದ್ದಾವೆ. ಅವೆಲ್ಲ ಕರಗಬೇಕು, ಆಟಗಳು ಬಿಡಬೇಕು. ನೀವಂತೂ ಇಷ್ಟೇ, ಅವರವರ ಅಹಂಕಾರ ಆಟಗಳು ಅವರವ್ರು ಸಾಧಿಸ್ಕೊಳ್ಳಿ. ನೀವ ಬಂದರೆ ಕರೆದು ಕಳಿಸಿ, ಉಣಿಸಿ, ತಿನ್ನಿಸಿ. ಅದು ಬಿಟ್ಟರೆ ಯಾರ ಬಗ್ಗೆನೂ ಅಕ್ಕನ ಮಕ್ಕಳಿಂಗೆ ಬೇಡ. ಅವ್ರವ್ರ ಬದುಕನ್ನು ಅವ್ರವ್ರು ನೋಡ್ಕೊಳ್ತಾರೆ. ಏನೋ ನನ್ನ ಕೈಲಾದ ಕೈ ನೀಡಿ ಕೊಡ್ತೀನಿ ಹೊರತು ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಹೇಳಲ್ಲ. ಯಾಕಂದ್ರೆ ಅವ್ರು ಮಾಡಿದ್ದವ್ರು ಅನುಭವಿಸ್ಕೊಳ್ಬೇಕು. ನಾವ್ಯಾಕೆ ಆಡ್ಬಿಟ್ಟು ಕೆಟ್ಟವರಾಗಬೇಕು? ಹೌದಪ್ಪಾಜಿ. ನೀವಾಯ್ತು, ನಿಮ್ಮ ಹೆಂಡತಿ ಆಯಿತು, ಒಳ್ಳೆ ರೀತಿ ಇರಿ. ಹೊರಗಡೆ 10ನೇ ಕ್ಲಾಸ್ ಸ್ನೇಹಿತ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ನೋಡಿ, ಹೆಂಡತಿ ಆಯಿತು, ನೀವಾಯಿತು, ಹಿಂಗಿರಬೇಕು. ಮುಂದೆ ಹೋಗ್ತಾವೆಲ್ಲ ಮಕ್ಳುಗಳಿಗೆ ತುಂಬ ತಪ್ಪು ಸಂದೇಶಗಳಾಗಿ ಬಂದ್ಬಿಡ್ತವೆ.
ಇಲ್ಲ ಅಪ್ಪಾಜಿ ಈಗ ಅವು ಅದೇ 10ನೇ ಫ್ರೆಂಡ್ ಈಗ ಅಂತ ಅನ್ನಲ್ಲ ಅಪ್ಪಾಜಿ. ಅವ್ರು ಏನಿಲ್ಲ ಗ್ರೂಪ್ ಅಲ್ಲಿ ಪಾಪ ಅವರು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ಅವ್ರು ಇಲ್ಲ ಏನ್ ತೊಂದ್ರೆ ಇಲ್ಲ ಅಪ್ಪಾಜಿ. ಪಾಪ ಇದ್ರಿಗೆ ನಮ್ಮ ಅಪ್ಪ ಅವ್ರು ಬಂದ್ರು ಮಾತಾಡ್ತಾರೆ. ನಾವು ಒಂದೊಂದು ಈ ಭಾರತ ಹುಣ್ಣಿಮೆಯಲ್ಲಿ ಇದ್ರಿಗೆ ಬಂದ್ರೆ ಸಂಸಾರ ಅಂತ ಇರುತ್ತಲ್ವಾ. ಹೌದೌದಪ್ಪಾಜಿ ಪಾಪ ಏನ್ ತೊಂದ್ರೆ ಇಲ್ಲ. ಇವ್ರು ಕೆಟ್ಟವರು ನೀವು ಕೆಟ್ಟವರು ನಾನು ಹೇಳುತ್ತಿಲ್ಲ, ಬಟ್ ಬೇರೆಯವರೆಲ್ಲ ಇದನ್ನ ಹಾಗೆ ತಗೊಳ್ತಾರೆ ಅಂತ ಇಲ್ಲ. ಬಟ್ ನಂಬಿದ್ದಾರೆ, ನೀವು ಒಳ್ಳೆ ರೀತಿಯಲ್ಲಿದ್ದೀರಿ, ಸಾಕು. ಆ ಹೆಣ್ಮಗಳು ಸಿಗ್ತಾರ, ಮಾತಾಡಿಸಿ, ಗ್ರೂಪಲ್ಲಿ ಮಾತಾಡ್ತೀರಾ ಮಾತಾಡಿ. ಬಟ್ ನಿಮ್ಮಲ್ಲಿ ಬಹಳ ದೊಡ್ಡ ಗುಣ ಅನಿಸಿದ್ದು ಹೆಂಡತಿಯ ಕಣ್ಣು ತಪ್ಪಿಸಿ ನೀವೇನೂ ಮಾಡಿಲ್ಲ. ಆದ್ರೂ ಕೂಡ ಅವ್ರ ಗಮನಕ್ಕೆ ತಂದು ಕ್ಷಮೆ ಕೇಳಿ ಅದನ್ನೆಲ್ಲ ಅಲ್ಲಲ್ಲಿ ಸಾರಿಸಿ ಗೂಡಿಸಿ ಒಂದು ಮಾಡ್ಕೊಂಡು ಬಂದಿದ್ದೀರಿ. ಯಾಕಂದ್ರೆ ಯಾವುದೋ ಭಯ ಹೇಳದೆ ಉಳಿದ ವಿಚಾರಗಳು ನಿದ್ದೆ ಮಾಡಕ್ ಬಿಡಲ್ಲ. ಯಾಕಂದ್ರೆ ಗೊತ್ತಾಗ್ತಾವೋ ಏನೋ ಅಂತ. ಹೌದ್ರಿ, ಎಲ್ಲ ಹೇಳ್ಕೊಂಡ್ಬಿಟ್ಟೆ ಅಪ್ಪಾಜಿ. ಇದು ಒಂದ್ ಸ್ವಲ್ಪ ನಾನ್ ಹಿಂಗ್ ತಪ್ಪಾಯ್ತು ಮತ್ ಹಿಂಗಾಯ್ತು ಪತಿ ಹಿಂಗ ಅಂಜಿಸಿರ ನನ್ನ ಅಂತ ಹೇಳಿದೆ. ಆಯ್ತು ಬಿಡು, ಅವ್ರು ಪುಣ್ಯ ಫಲ ಅವ್ರ ಜೊತೆಗೆ ನೀನ್ ಏನ್ ತಪ್ಪು ಮಾಡಿಲ್ಲ ಬಿಡು ಅಂತ ಒಪ್ಕೊಂಡ್ರಪ್ಪಾಜಿ. ಏನಿಲ್ಲ, ಎಲ್ಲ ಸಂತೋಷ, ಬಹಳ ಖುಷಿ ಆಯ್ತು. ಏನಂದ್ರೆ ಅಲ್ಲಿ ಒಂದು ಬಸ್ಸಿಗೆ ಗುದ್ದಿ ಸಾವಾದ ಆ ವಿಚಾರದಲ್ಲಿ ನಿಮಗಿರೋ ಪಶ್ಚಾತ್ತಾಪ ನನ್ನ ಗಮನಕ್ಕೆ ಬಂದಿದೆ. ಆದ್ರೆ ಅದಕ್ಕೆ ನೀವು ಹೊಣೆ ಅಂತ ನೀವು ಪಾಪದ ಭಾರವನ್ನು ಹೊತ್ತುಕೊಳ್ಳಿಕ್ಕೆ ಹೋಗಬೇಡಿ. ಅದು ಹಾಗಲ್ಲ, ಅಲ್ಲೇನೋ ಬೇರೆ ವಿಚಾರ ಇದೆ. ಮತ್ತೆ ಅಂಥದ್ದೇನೋ ಇದ್ದಿದ್ರೆ ನಿಮ್ಗೆ ಇಷ್ಟೊತ್ತಿಗೆ ಅದು ತಂದು ಬೀದಿಗೆ ನಿಲ್ಸಿರೋದು. ಹೌದಪ್ಪಾಜಿ, ಇಟ್ಟೋದ್ಗೆ ನಾನ್ ಸಸ್ಪೆಂಡ್ ಆಗಿ ಮತ್ ಮನೆಯಲ್ಲಿ ಇರ್ತಿದ್ದೆ. ಅವೆಲ್ಲ ಇವಾಗೆಲ್ಲ ಫಲಗಳು ತುಂಬಾ ದಿನ ಏನು ಕಾಯಿಸಲ್ಲ, ಅಲ್ಲಲ್ಲೇ ಕೊಟ್ಟು ಬಿಡ್ತವೆ. ಹೌದಪ್ಪಾಜಿ, ಬಟ್ ಎಚ್ಚರವಾಗಿರಿ ಓಡಿಸ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ರು ಪ್ರಾಣ ಅಲ್ಲ, ಇಲ್ಲಿ ಕೂತಿರೋ ನಿಮ್ಮನ್ನು ನಂಬ್ಕೊಂಡು 40-50 ಜನ ಹಿಂದ್ಗಡೆ ಸೀಟಲ್ಲಿ ಕೂತಿರ್ತಾರಲ್ಲ, ಅವ್ರು ಯಾರು ಕೂಡ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನೋಡಿ ನಿಮ್ಮ ಅನುಭವ ನೋಡಿ ಹತ್ತಿಲ್ಲ, ನಿಮ್ಮನ್ನು ನೋಡಿ ಸುಮ್ಮನೆ ಹತ್ತಿದ್ದಾರೆ. ಹೌದಪ್ಪಾಜಿ, ನಿನ್ನೆನೆ ನೀವು ಟಿವಿಯಲ್ಲಿ ನೋಡಿರ್ಬೇಕಪ್ಪಾಜಿ. ನಿನ್ನೆ ಚಾರ್ಮುಡಿ ಗಾಡಿಯಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ನಮ್ಮ ಡ್ರೈವರ್ ನಮ್ಮವ್ರದ್ದೇ KSRTC ಒಂದು ಕೈ ಕಟ್ಟಾಯ್ತು ಪಾಪ. ನೀವು ಟಿವಿಯಲ್ಲಿ ಬಂದಿತ್ತು, ಅದು ನೋಡಿದ್ರೆ ಏನೋ ಗೊತ್ತಿಲ್ಲ ಅಪ್ಪಾಜಿ. ಅಲ್ಲೆಲ್ಲ ತುಂಬಾ ಅಂದ್ರೆ ಅದರಲ್ಲೂ ನೀವಿರೋ ಜಾಗದಲ್ಲಂತೂ ಏನು ಆ ಘಾಟ್ ಸೆಕ್ಷನ್ ಜಾಸ್ತಿ ಅನ್ಸುತ್ತಲ್ಲ. ಹೌದಪ್ಪಾಜಿ, ಈಗ ನಾವು ಒಂದ್ ದಿನಕ್ಕೆ ನಮ್ದು 400 ಕಿಲೋಮೀಟರ್ ಓಡಿಸ್ಬೇಕಾದ್ರೆ 1 ಕಿಲೋಮೀಟರ್ ಸೀದಾ ರಸ್ತೆ ಇರಲ್ಲ. ಅಯ್ಯೋ ದೇವ, ಎಲ್ಲ ಗುಡ್ಡ ಘಾಟ್. ಇಲ್ಲಿ ಊರ ಕೇಳಿದಿರಲ್ಲ, ಇಲ್ಲಿ ಊರ ಹೆಸರುಗಳು ಕೇಳಿದ್ರೆ ಒಂಥರ ವಿಚಿತ್ರ ಊರುಗಳು. ನಿಜ, ನಾವು ಆ ಕಡೆ ದೇವಸ್ಥಾನಗಳಿಗೆಲ್ಲ ಬಂದಾಗ ಅಪ್ಪಾಜಿ ನೀವು ಈ ಕಡೆ ಅದು ಒಂದು ಬಂದ್ರೆ ನಾನು ನಂಬರ್ ಸೇವ್ ಮಾಡ್ಕೊರಿ ಅಪ್ಪಾಜಿ. ಖಂಡಿತ ಸೇವ್ ಮಾಡ್ಕೋ. ನೀವು ಈ ಕಡೆ ಮೊನ್ನೆ ಮಂಗಳೂರಿಗೆ ಬಂದಿದ್ರು ಅಪ್ಪಾಜಿ. ನೀವು ಬಾಳ ಟ್ರೈ ಮಾಡಿದ್ರಿ, 3 ದಿನ ರಜಾ ಹಾಕಿದ್ದೆ ಅಪ್ಪಾಜಿ ಬರ್ಬೇಕಂತ. ಬರಕ್ ಆಗ್ಲಿಲ್ಲ ಅಪ್ಪಾಜಿ ಮಂಗಳೂರಿಗೆ. ಇಲ್ಲಿ ಇನ್ನು ಸಮಯ ಇದೆ, ಖಂಡಿತ ಭೇಟಿ ಒಮ್ಮೆ ಭೇಟಿ ಆಗ್ತೀನಿ ಅಪ್ಪಾಜಿ. ಮತ್ತೆ ಇನ್ನೊಂದು ಅಪ್ಪಾಜಿ, ಈಗ ನಿಮ್ದು ಒಂದು ಇದನ್ನ ಕೊಡ್ಬೇಕಿತ್ತಲ್ಲ ಅಪ್ಪಾಜಿ ನೀವು. ನಿಮ್ದು ಈಗ ಈ ಬಾರ್ಕೋಡ್ ಈ ಫೋನ್ ಪೇ ಅದು ಮಾಡಕ್ಕೆ ಸ್ಕ್ಯಾನ್ ಮಾಡಕ್ಕೆ ಒಂದ್ ಇದನ್ ಕೊಡ್ಬೇಕಿತ್ತಲ್ಲ ಅಪ್ಪಾಜಿ. ಯಾಕೆ? ಈಗ ಈ ಆಶ್ರಮಕ್ಕೆ ಏನಾರ ಹೆಲ್ಪ್ ಆಗಕ್ಕೆ ಒಂದ್ ಇದನ್ ಕೊಡ್ಬೇಕಿತ್ತಲ್ಲ. ಬೇಡ ಸರ್, ನಾನೇನು ವೃದ್ಧಾಶ್ರಮ ನಡೆಸ್ತಾ ಇದ್ದೀನ? ಇಲ್ಲ ಅಪ್ಪಾಜಿ, ಏನೋ ಸ್ವಲ್ಪ ನಮ್ಮಿಂದ ಪುಟ್ಟ ಒಂದ್ ಸಹಾಯ ಆಗ್ಬೋದಲ್ಲ ಅಂತ ಅಪ್ಪಾಜಿ. ಹಂಗೇನಿಲ್ಲ ನೋಡಿ, ನನ್ನ ಪ್ರಕಾರ ನೀವು ಅವತ್ತಿಂದ ಇವತ್ತಿನವರೆಗೂ ಅದು ಯಾವ ಮಟ್ಟಿಗೆ ಅಂದ್ರೆ ಕಣ್ಣೀರ್ ಹಾಕೋ ರೇಂಜಿಗೆ ನೀವು ಈ ಕಾರ್ಯಕ್ರಮವನ್ನು ಪ್ರೀತಿಸ್ತೀರಾ ಅಥವಾ ನಮಗೊಂದು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಾ? ಅದು ನನಗ ಮನಸ್ಸಿನ ಮೇಲೆ ಬಾಳ ಪರಿಣಾಮ ಬೀರ್ದ. ರೇಖಾ ಅವ್ರ ಕತೆ ಕೇಳಿದಾಗಂತೂ ನನ್ನ ಕತೆ ಅದ್ಭುತ ಕತೆಗಳು ಅಪ್ಪಾಜಿ. ಅದಾಯ್ತು, ಹೊಳ್ಳೆ ಗಂಡ ಹೋಗಿ ಆಕಿನ ವೇಷೆ ಮನೆಗ್ ಬಿಟ್ಟು ಬರೋ ಕತೆ, ಏನು ಕತೆಗಳು ಅಪ್ಪಾಜಿ ಅವೆಲ್ಲ. ನೋಡಿ, ನೀವು ಎಷ್ಟು ಹೃದಯವಂತರಿದ್ದೀರಿ. ನನ್ನ ಪ್ರಕಾರ ಈ ಕಥೆಗಳೇ ನಿಮ್ಮ ಎಂತ ಕಲ್ಲು ಹೃದಯವನ್ನು ಕರಗಿಸಿಬಿಡ್ತವೆ. ಕಷ್ಟದಲ್ಲಿದೆಯಾ ಅಂತ. ಹೌದಪ್ಪಾಜಿ, ಮತ್ತೇನ ರೇಖಾ ಅವರು ಕಾಂಟ್ಯಾಕ್ಟ್ ಅಲ್ಲಿ ಆಗಿದ್ರ ಅಪ್ಪಾಜಿ? ಹೌದೌದು, ಇದಾರೆ. ಅವರು ಯಾವಾಗ್ಲೂ ಸಂಪರ್ಕದಲ್ಲಿ ಇರ್ತಾರೆ. ಬೇಕಾದ್ರೆ ಒಂದು ಆರಾಮಿದಾರ ಅಪ್ಪಾಜಿ? ಖಂಡಿತ ಚೆನ್ನಾಗಿದ್ದಾರೆ. ಬೇಕಾದ್ರೆ ಒಂಚೂರು ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಆಗ್ಬೇಕಂದ್ರೆ ಬೇಕಾದ್ರೆ ಒಂದ್ ಅವ್ರ ನಂಬರ್ ಇದ್ರೆ ಕೊಡಿ ಅಪ್ಪಾಜಿ, ನಾವು ಏನೋ ಹೆಲ್ಪ್ ಮಾಡ್ತೀವಿ ಅಪ್ಪಾಜಿ. ಖಂಡಿತ. ಅಂತವ್ರು ಯಾರಿಗೂ ನೀವು ಉಪಕಾರ ಮಾಡಬೇಕು ಅಂದ್ರೆ ನೀವು ಆಶ್ರಮದ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ಇದು ಮುಗಿದ ಮೇಲೆ. ಅಪ್ಪಾಜಿ, ಪಾಪ ಅಂತ ಯಾರಾದ್ರೂ ಬರ್ತಾರಲ್ಲ, ಅವ್ರಿಗೆ ಉಪಕಾರ ಮಾಡ್ಲಿಕ್ಕೆ ನೀವು ಖಂಡಿತ ಮುಂದಾಗಬಹುದು. ಅದಕ್ಕೆ ನಾನ್ ನಿಮಗೆ ಖಂಡಿತ ಮುಂದಾಗ್ತೀವಿ ಅಪ್ಪಾಜಿ. ನಿಮ್ಮ ಆಶೀರ್ವಾದದಿಂದ ನಾವ್ ಹೆಂಗೋ ಇದ್ದಾವ ಹೆಂಗೋ ಬದುಕ್ತಾ ಇದೀನಿ ಅಪ್ಪಾಜಿ. ತುಂಬಾ ಅದ್ಭುತವಾಗಿ ಬದುಕ್ತಾ ಇದೀನಿ ಅಪ್ಪಾಜಿ. ಎಲ್ಲವನ್ನು ಅರತ್ ನೋಡ್ಕೊಳ್ಳು ನನ್ನ ಸತಿ. ದೇವ್ರು ನಿಮ್ಮನ್ನು ತುಂಬಾ ಚೆನ್ನಾಗಿ ಇಟ್ಟಿದ್ದಾನೆ. ಹಂಗ ನೋಡಿದ್ರೆ ಅದ್ರ ನಡುವೆ ಏನೋ ಒಂದಷ್ಟು ಗೊಂದಲಗಳು, ಅದನ್ನೆಲ್ಲ ದಾಟಿ ಬಂದಿದ್ದೀರಿ.
ಪಾಪ ಅಪ್ಪಾಜಿ, ಒಮ್ಮೆ ಬೇಜಾರಾಗತ್ತ ಅಪ್ಪಾಜಿ. ನನ್ ಮಕ್ಕಳಿಗೆ ಬರೀ ಅಂದ್ರೆ ಇಂತ ತಂದು ಕೊಡ್ತೀನಿ, ಹಿಂಗೇನೋ ಮಾಡ್ತೀನಿ, ಪಾಪ ಎಲ್ಲೋ ನಾನ್ ತಪ್ಪು ಮಾಡಿ ಪಾಪ ಅದಕ್ಕೆ ಏನ್ ಸರಿಯಾಗಿ ಇರತ್ತೋ ನಿಲ್ಲೋ ಅಂತ ಒಮ್ಮೆ ಮನುಷ್ಯನಾಗ ಬೇಜಾರಾಗತ್ತ ಅಪ್ಪಾಜಿ. ಏನು ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಇನ್ಯಾವ ಪ್ರಾಯಶ್ಚಿತ ಉಳಿದಿಲ್ಲ. ಬಟ್ ಆ ಹೆಣ್ಣಿನ ವಿಚಾರ ಮಾತ್ರ ಸ್ವಲ್ಪ ಕಾಡಬಹುದು. ಬಟ್ ಹೆಂಡತಿ ಕ್ಷಮಿಸಿದ್ರೆ ಅದು ಯಾವುದು ಇಲ್ಲ. ಕ್ಷಮಿಸಿದ್ದಾಳೆ ಅಂದ್ರೆ ಕ್ಷಮಿಸಿದ್ದಾಳೆ ಅಪ್ಪಾಜಿ. ಒಂದ್ ಸೆಕೆಂಡ್ ಮಾತಾಡ್ತೀರಿ ಅಪ್ಪಾಜಿ? ಕೊಡ್ತೀನಿ, ಇಲ್ಲಿ ಮನಿ ಪಕ್ಕ ಇದ್ದೀನಿ, ಕೊಡಿ ಬೇಗ ಬೇಗ ಬೇಗ. ಒಂದೇ ಸೆಕೆಂಡ್ ಅಪ್ಪಾಜಿ, ಒಂದ್ ಸೆಕೆಂಡ್ ಅಪ್ಪಾಜಿ. ಬಂದ್ ಮಾಡ ಬಾ, ಇಲ್ಲಿ ಮಾತಾಡ್ ಬಾ. ಗುರುಜಿ ಹಂಗಲ್ಲ. ಹಲೋ ಅಪ್ಪಾಜಿ. ನಮಸ್ತೆನವ್ವ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನವ್ವ. ಏನ್ ಊಟ ಮಾಡಿದ್ರಾ? ಊಟ ಆಯ್ತು ಸರ್, ನಿಮ್ದು? ಓ ಆಯ್ತು. ಎಷ್ಟು ವರ್ಷ ನಿಮಗೆ? ಈಗ 26 ರನ್ನಿಂಗ್ ಇದಾವೆ. ಓ 14 ವರ್ಷಕ್ಕೆ ನೀವೇನ 14 ವರ್ಷಕ್ಕೆ ಮದುವೆ ಆಗಿದ್ದು? ಹೌದು ರೀ. ಅಯ್ಯೋ, ಏನ್ ಸ್ಕೂಲಿಗೆ 2 ದಿನ ರಜೆ ಸಿಗುತ್ತೆ ಅಂತ ಮದುವೆ ಆಗಿದ್ದ? ಏನಿಲ್ಲ, ಹಿರಿಯರೆಲ್ಲ ಜಲ್ದಿ ಮದುವೆ ಮಾಡ್ಕೊಡ್ತಾರಲ್ಲ ಅವಾಗ. ಓಕೆ. ಈಗ ಎಷ್ಟು ಅಂದ್ರೆ ಮಕ್ಳು ಎಷ್ಟು ವಯಸ್ಸಿನವರು? ಈಗ ಅವಳು 9 ವರ್ಷ ಹುಡುಗಿಗೆ ಪಣ್ಣಿದ್ದು. ಇವರು ಇಬ್ರು ಇನ್ನು ಚಿಕ್ಕವರಿದ್ದಾರೆ. ಇನ್ನು ಸಣ್ಣವನ್ಗೆ 1 ವರ್ಷ 1.5 ವರ್ಷ. ಓ, ಈಗ ಊರ್ ಬಿಟ್ಟು ಊರಿಗೆ ಬಂದು ಉಡುಪಿಲಿ ಇದ್ದೀರಿ? ಹೌದು ರೀ. ಆಗಲ್ಲವಾ. ನೋಡಿ, ನನಗೆ ಬಹಳ ನಿಮ್ಮ ಬಗ್ಗೆ ಖುಷಿ ಅನಿಸಿದ್ದು ಒಂದು, ಗಂಡ ಎಲ್ಲವನ್ನು ನಿಮ್ಗೆ ಹೇಳಿದ್ದು ಮತ್ತು ನೀವು ಎಲ್ಲವನ್ನು ಗೌರವಾನ್ವಿತವಾಗಿ ಕ್ಷಮಿಸಿದ್ದು. ಎಂಥ ದೊಡ್ಡ ಗುಣ. ಬಟ್ ಅವರು ಎಲ್ಲವನ್ನು ಹೇಳಿದಾಗ ನಿಮಗೆ ಯಾಕೆ ಕ್ಷಮಿಸಬೇಕು ಅನಿಸ್ತು? ಏನಿಲ್ಲ, ಎಲ್ಲ ಸರಿಯಿಂದ ನೋಡ್ಕೊಂಡು ಎಲ್ಲ ಹೇಳ್ಕೊತಾರಲ್ಲ, ಎಲ್ಲ ಹಂಚ್ಕೋತಾರಲ್ಲ. ಓಕೆ. ಅಲ್ಲಿ ಲವ್ ಮಾಡಿದ್ದು ಅವೆಲ್ಲ ಹೇಳಿದಾಗ್ಲೂ ನಿಮಗೇನು ತೊಂದರೆ ಅನ್ಸ್ಲಿ? ನೋವು ಅನ್ಸುತ್ತೆ, ಆದ್ರೆ ಎಲ್ಲ ಕ್ಷಮಿಸಿ ನಡೆಯೋದೇ ದೊಡ್ಡತನ ಅಲ್ಲ. ವೆರಿ ಗುಡ್, ವೆರಿ ಗುಡ್. ಅಲ್ಲಿಂದ ನಮ್ ಬಾಳೆ ಎಲ್ಲ ಹರ್ಚ್ಕೊಂಡು ನಾವೆಲ್ಲ ಅದು ಒಂದಕ್ಕೊಂದು ಮಾತಾಡಿ ಇದ್ ಮಾಡಿ ಮಾಡ್ಬಾರ್ದಲ್ಲ. ಸೂಪರ್. ಅಂಡ್ ಅದ್ರ ಮೀರಿ ಅವರ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಸತ್ಯದಲ್ಲಿದ್ದಾರೆ ಅಂತ. ಹೌದು, ಎಲ್ಲ ತರದಿಂದ ಹೇಳ್ಕೊತಾರೆ, ಎಲ್ಲ ಹಂಚ್ಕೋತಾರೆ. ಹೌದು, ಮುಚ್ಚಿಟ್ಟು ಬದುಕಬಹುದಿತ್ತು. ಹೌದು ಹೌದು, ಏನು ಇಟ್ಕೊಳ್ಳೋದಿಲ್ಲ, ಎಲ್ಲ ಸರಿ ರೀತಿಯಿಂದ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಹಂಗೆ ಹೇಳ್ಕೊಳ್ಳೋದ್ರಿಂದ ಏನು ಅಂದ್ರೆ, ಒಂದು ಆರಂಭದಲ್ಲೇ ನಿಮ್ಮಂತೆ ಒಪ್ಕೊಳ್ಳೋ ದೊಡ್ಡ ಮನಸ್ಸಿದ್ರೆ ಮುಂದುವರಿತಾರೆ. ಇಲ್ಲ ಅಂದ್ರೆ ಆರಂಭದಲ್ಲಿ ತಿರಸ್ಕಾರ ಆಗಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಮುಚ್ಚಿಟ್ಟು ಬಂದಿಲ್ಲೆಲ್ಲೋ ಮಧ್ಯದಲ್ಲಿ ಗೊತ್ತಾದಾಗ. ಹೌದು, ಅವ್ರಿಗೆ ಒಂದು ಟಕಾಟಕಿ ಇರುತ್ತಲ್ಲ, ಹಿಂಗಾಯ್ತು ಎಲ್ಲ ಮುಚ್ಚಿಟ್ಟಿದೀವಿ ನಾವ್ ಅಂತ ಹೇಳಿ ನಮಗೂ ಒಂದ್ ಭಯ ಇರುತ್ತೆ, ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಆರಂಭದಲ್ಲಿ ಹೇಳ್ಕೊಳ್ಳೋದ್ರಿಂದ ಒಪ್ಪಿಗೆ ಅಥವಾ ತಿರಸ್ಕಾರ ಅದು ಆರಂಭದಲ್ಲೇ ಆಗಬೇಕು. ಹೌದು, ಅವ್ರವ್ರ ಬದುಕನ್ನು ನೋಡ್ಕೊಳ್ತಾರೆ. ಏನೋ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಸತ್ಯಗಳನ್ನೆಲ್ಲ ಮುಚ್ಚಿಟ್ಟು ಅಲ್ಲೆಲ್ಲೋ ಮಧ್ಯದಲ್ಲಿ ಗೊತ್ತಾದಾಗ ಆ ಹೆಣ್ಮಗಳಿಗೂ ಆಸೆ ಕನಸುಗಳು ಇರ್ತಾವಲ್ವಾ? ಇರ್ಲಿ. ಬಟ್ ನಿಮ್ಮ ಅವ್ರ ಇಡೀ ಕಥೆಯಲ್ಲಿ ನಿಮ್ಮ ಬಗ್ಗೆ ಹೇಳಿದ್ದು ದಟ್ಸ್ ಗ್ರೇಟ್. ನೀವು ಅದನ್ನ ಕಾಪಾಡ್ಕೊಂಡಿದ್ದೀರಿ. ಅವರು ಹಂಗೆ ಬದುಕುತ್ತಾ ಇದ್ದಾರೆ, ಊರಿಂದ ಊರಿಗೆ ಬಂದು ಗೌರವಾನ್ವಿತವಾಗಿ ನಡ್ಕೊಳ್ತಾ ಇದ್ದೀರಿ. ಗ್ರೇಟ್, ಬಹಳ ಸಂತೋಷ. ಹಾಗಾಗಿ ನೀವು ನೋಡ್ತೀರಾ ಕಾರ್ಯಕ್ರಮವ? ಹೌದು, ನೋಡ್ತೀವಿ. ಮಕ್ಕಳಿದಾರಲ್ಲ, ಸಣ್ಣವನಿದಾನಲ್ಲ, ಇನ್ನು ನೋಡ್ಸಿಕೊಡ್ದಿಲ್ಲ, ಫೋನ್ ಎಲ್ಲ ಎತ್ ಬಿಸಾಕ್ತಾನ ಅಂತ ಹೇಳಿ ನೋಡುದಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಈ ತರ ಆಯ್ತು ಹಿಂಗಾಯ್ತು ಅಂತ ಎಲ್ಲ ಹೇಳ್ತಾರೆ. ಎಲ್ಲ ನೋಡ್ತಾರಲ್ಲ ಅವ್ರ ಪ್ರೋಗ್ರಾಮ್, ಹೇಳ್ಕೊಳ್ತಾರೆ, ಈ ತರ ಆಯ್ತು ಹಿಂಗಾಯ್ತು ನೋಡ್ ನೀನು ಅಂತ ಹೇಳಿ. ನಾನು ಯಾವಾಗಾರ ಬಿಡುವಿದ್ರೆ ಅಷ್ಟೇ ನೋಡುದು, ಇಲ್ಲ ಅಂದ್ರೆ ನೋಡುದಿಲ್ಲ. ಇರ್ಲವಾ, ಸಂತೋಷ. ಚೆನ್ನಾಗಿರಿ, ದೇವ್ರು ಒಳ್ಳೇದು ಮಾಡ್ಲಿ, ನಿಮಗೆ ಶುಭವಾಗ್ಲಿ ತಾಯಿ. ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ. ಕೊಡವ, ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ. ಅಲ್ಲಿ ಕೊಡ್ಲಾ? ಸರಿ ಅಪ್ಪಾಜಿ, ಇಲ್ಲಿ ಕೊಡ್ತೇನೆ. ಕೊಡವ ಕೊಡವ. ಆಯ್ತು. ನೋಡಿ ಎಷ್ಟು ಸೌಮ್ಯವಾಗಿ ಮಾತಾಡ್ತಾರೆ. ಸಜ್ಜನರಿದ್ದಾರೆ, ಪುಣ್ಯವಂತರು ನೀವು. ಹೌದು ಅಪ್ಪಾಜಿ. ನಾನು ಬೇಕಾದ್ರೆ ಅಪ್ಪಾಜಿ ನೀವು ನಿಮ್ ಮದುವೆಗೆ ಬರ್ತೀವಿ ಅಪ್ಪಾಜಿ. ನಾವು ನಿಮ್ ಮದುವೆಗೆ ನಾನು ಒಂದ್ 8-10 ದಿನ ರಜೆ ಹಾಕ್ತೀನಿ ಅಪ್ಪಾಜಿ. ನಿಮ್ ಮದುವೆಗೆ ನಿಜವಾಗ್ಲು ಅಪ್ಪಾಜಿ, ನಾನ್ ಹೆಂಡ್ತಿ, ನನ್ ಮಕ್ಳು, ನಾನು 5 ವರ್ಷ ಕಾಯ್ಬೇಕು ನೋಡಿ. ಬ್ಯಾಡ ಅಪ್ಪಾಜಿ, ಇನ್ನೊಂದು 30 ವರ್ಷದೊಳಗಡೆ ಮದ್ವೆ ಆಗ್ಬಿಡಿ. ಅವ್ವ ಆರಾಮದಾಳ ಅಪ್ಪಾಜಿ. ಮನೆ ಲೈವ್ ಅಲ್ಲಿ ಅಜ್ಜಿನ್ ನೋಡಿದ್ವಿ, ಅವನ್ ನೋಡಿದ್ವಿ.
ಹೌದಾ? ತುಂಬಾ ಖುಷಿ ಆಯ್ತಪ್ಪಾಜಿ. ಥ್ಯಾಂಕ್ ಯು. ನೋಡಿ ನೀವೆಲ್ಲ ಗಮನಿಸ್ತಾ ಇರ್ತೀರಾ ಅಂದ್ರೆ ಎಲ್ಲ. ಅಯ್ಯೋ ನಾನು ಅಪ್ಪಾಜಿ ನಾನು ಅಂದ್ರೆ ನಮ್ ದಿನ ಒಂದು ವಿಡಿಯೋ ಸಿಗಲ್ಲ ಅಪ್ಪಾಜಿ. ನಾ ಒಂದು ವಿಡಿಯೋ ನಮ್ ಮೂರು ಸಲ ಕೇಳ್ತೇನೆ ಅಪ್ಪಾಜಿ ನಾನು. ಅಂದಾಗ ನನ್ನ ಅದ್ರ ಒಂದೊಂದು ಎಳೆನೂ ಗೊತ್ತಾಗ್ಬಿಡತ್ತೆ ಅಪ್ಪಾಜಿ. ಸತ್ಯ. ನಿಮ್ಮ ಮನೆಯವ್ರ ಜೊತೆ ನಮ್ಮವ್ರ ಜೊತೆನೆ ಮಾತಾಡಿದಷ್ಟು ಖುಷಿ ಆಯ್ತು. ಅಪ್ಪಾಜಿ ಪಾಪ ಅಮ್ಮನು ಎಲ್ಲ ಗಾರ್ಮೆಂಟ್ಸ್, ನೀವು ಅಲ್ಲಿ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಇದನ್ನ ಪೇಪರ್ ಹಾಕಿದ್ದು, ಆ ಕಾಲರ್ಗಳನ್ನೆಲ್ಲ ಇಸ್ತ್ರಿ ಮಾಡೋದು, ಏನ್ ಜೀವನಗಳು ಅಪ್ಪಾಜಿ. ದೇವ್ರು ನೋಡಿ ನಿಮಗೇನೋ 4 ಮಾತು ಹೇಳುವ ಅಯ್ಯೋ ಯಪ್ಪ, ನಾನು ತುಂಬಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನನೇ ಅಷ್ಟೇ ಅಪ್ಪಾಜಿ. ಎಲ್ಲ ಸುಮಾರು ಜನ ಕೇಳ್ತಾರೆ, ಸ್ವಲ್ಪ ಒರಟ ಭಾಷೆ, ಸ್ವಲ್ಪ ಮೃದು ಸ್ವಭಾವ ಅವರೇ ಜಾಸ್ತಿ. ಅಯ್ಯೋ ಹೌದಪ್ಪಾಜಿ. ನಾವು ಎಲ್ಲ ಹೆಂಗಂದ್ರೆ ಸ್ವಲ್ಪ ಮಾತಲ್ಲಿ ಬೇಸು, ನಿಜ. ಸ್ವಲ್ಪ ಮನಸ್ಸಿಗೆ ನೋವಾದ ಹಂಗೆ ನೀರು ಬಂದು ಕಣ್ಣಲ್ಲಿ ಹತ್ತು ಬಿಡ್ತೀವಿ, ಆ ರೀತಿ ನಮ್ದು ಮನ್ಸಿಗೆ ಅಂದ್ರೆ ಅವರು ನಿಜವಾಗ್ಲೂ ಎಷ್ಟು ಹೃದಯಕ್ಕೆ ತಗೊಂಡಿರ್ತಾರೆ ನಮ್ಮನ್ನ ಅಂದಾಗ ನಾವು ನಮ್ಗೆ ಅನುಭವಕ್ಕೆ ಬರುತ್ತೆ. ಓಹೋ, ಬಟ್ ನಮಗೆ ಖುಷಿ, ಅವ್ರಿಗೇನೋ ಒಂಚೂರು ನೆಮ್ಮದಿ ಸಿಕ್ಕಿದೆ ಇಲ್ಲಿಂದ ಅಂತ ನನಗೆ ಖುಷಿ ಅನ್ಸುತ್ತೆ ಕೆಲವೊಮ್ಮೆ. ಅವ್ರಿಗೇನು ಅವ್ರ ಕಷ್ಟದಲ್ಲಿ ಎಷ್ಟೋ ಸಾರಿ ಸಾವಿನ ನಿರ್ಧಾರದಿಂದ ಅಂದ್ರೆ ನಾನು ಕೇಳಾಕತ್ತಿ 2 ವರ್ಷ, ಈಗ ಒಂದ್ 2.5 ವರ್ಷ ಆಯ್ತು ಅಪ್ಪಾಜಿ. ಆದ್ರೆ ಪ್ಲೇ ಟ್ಯೂಬ್ ಅಲ್ಲಿ ನಿಮ್ದು ಸೋನು ವಿತ್ ಶ್ರೀನಿವಾಸ್ ಅಂತ ಹೇಳಿ ಅದನ್ನ ಹೊಡೆದ್ ಬಿಟ್ರೆ ನೀವು ಒಂದೇ ವಿಡಿಯೋದಿಂದ ಸೀರಿಯಲ್ ಅಷ್ಟು ಬಂದ್ಬಿಡ್ತಾವ ಅಪ್ಪಾಜಿ. ಇದು ಅಂದ್ರೆ ಇದು ಎಫ್ ಎಂ ಕೇಳ್ತೀವಲ್ಲ, FM. ಹೌದೌದು, ಧ್ವನಿ ಕೇಳ್ತಾ ಇರ್ಬೋದು. ಧ್ವನಿ ಅದು ಕಿಸೆದಾಗಿರತ್ತೆ, ಬ್ಲೂಟೂತ್ ಕಿವಿಯಲ್ಲಿ ಇರತ್ತೆ. ನಮ್ಮ ಬಾಡಿಗೆ ನಾ ಹೋಗಿ ಚಿಕ್ಕಮಂಗ್ಳೂರು ಮುಟ್ಟಿದ್ದು ಗೊತ್ತಾಗಲ್ಲ, ವಾಪಸ್ ಬಂದದ್ದು ಗೊತ್ತಾಗಲ್ಲ ಅಪ್ಪಾಜಿ ನನಗೆ. ಆಯ್ತು, ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ಜಾಗ್ರತೆ ಒಳ್ಳೇದ. ನಿಮ್ಮ ಆಶೀರ್ವಾದ ಇರತ್ತೆ. ನನಗೊಂದು ಏನು ಆಸೆ ಅಪ್ಪಾಜಿ, ನಮ್ಮ ತಂದೆಯದು ನಮ್ಮ ಅಪ್ಪಾಜಿ ಆಶೀರ್ವಾದ ಇರತ್ತೆ. ನನಗೆ ಏನು ಆಗಲ್ಲ ಅನ್ನೋದು ಒಂದು ನನಗೊಂದು ಧೈರ್ಯ, ಒಂದು ಹುಮ್ಮಸ್ ಅಪ್ಪಾಜಿ ನನಗೆ. ನನ್ ಮತ್ತೆ ನೀವು ಯಾವಾಗ ಹೇಳಿದ್ರಿ, ಒಂದು 5 ಗಂಟೆಗೇನೋ ನಾನು ಎದ್ದು ಹೇಳ್ತೀನಿ ಅಂತ ಹೇಳಿದ್ರಿ ಅಪ್ಪಾಜಿ ನೀವು. ನಾನು 4:45 ಎದ್ದು ಬಿಡ್ತೀನಿ ಅಪ್ಪಾಜಿ. ಯಾಕಂದ್ರೆ ಗುರುವಿನ ಮೀರಿಸಿದಾಗ ಒಬ್ಬ ಒಳ್ಳೆ ಶಿಷ್ಯ ಅಂತ ಅವನು. ಹೌದಪ್ಪಾಜಿ, ನೀವು 5 ಗಂಟೆಗೆ ಎದ್ರೆ ನಾನು 5:15 ಎದ್ರೆ ನಿಮ್ಮನ್ನು ಮೀರಿಸ್ದಂಗಲ್ಲ ನಾನು. ಶಬಾಷ್. ನಾನ್ 4:45 ಎದ್ರೆ ನಿಮ್ಮನ್ನು ಮೀರಿಸಿ ಶಿಷ್ಯ ನಾನು ಆಗ್ತೀನಲ್ಲ, ನನ್ನ ಮನಸ್ಸಿಗೆ ಅನ್ಕೋತೀನಿ ಅಪ್ಪಾಜಿ. ಚೆನ್ನಾಗಿ ನಿದ್ದೆ ಮಾಡ್ಬೇಕಲ್ವಾ ನೀವು? ಮಾಡ್ತೀನಿ ಅಪ್ಪಾಜಿ. ಇವತ್ತೇ ಮೊನ್ನೆ ನಾನು ನಂದು ಶನಿವಾರ ವೀಕ್ಲಿ ಹಾಪ್ ಇರತ್ತೆ ಅಪ್ಪಾಜಿ, ಅಂದ್ರೆ ರಜೆ ಇರತ್ತೆ. ಅಂದ್ರೆ ಲೈನ್ ಸಿಗ್ಲಿಲ್ಲ, ಲೈನ್ ಸಿಗೋದಕ್ಕಾಗಿ ಮತ್ತೆ ವಾಪಸ್ ಬೆಳಿಗ್ಗೆ ಒಂದ್ ಬೇರೆ ಡ್ಯೂಟಿ ಮಾಡಿ ನಾನು ಇವತ್ತು ರಜೆ ಮಾಡಿದ್ದೀನಿ ಅಪ್ಪಾಜಿ. ಇವತ್ತು ಕಾಲ್ ಮಾಡ್ಲೇಬೇಕಂತ ಇವತ್ತು ರಜೆ, ಇವತ್ತು ಚೆನ್ನ ಮಠ ನಿದ್ದೆ ಮಾಡಿಬಿಟ್ಟೆ ಇವತ್ತು. ಹೌದಾ? ಅಪ್ಪಾಜಿ ಇವತ್ತು ರಜೆ ಮಾಡಿ ಎಲ್ಲಪ್ಪ ಕ್ಲಿಯರ್ ಆಗಿ ಸಿಗುತ್ತೇನೋ ಭರವಸೆ, ರಜೆ ಭಾರಿ ಭರವಸೆ ಇತ್ತಪ್ಪಾಜಿ ಇವತ್ತು ನನಗೆ. ಹಾನ್ರಿ ಅಪ್ಪಾಜಿ, ನೋಡಿ ಈಗ ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲೆ ಹೀಗೆ ಇರ್ಲಿ ಅಪ್ಪಾಜಿ. ನಾನು ಯಾವಾಗ್ಲೂ ಹೇಳ್ತೇನೆ, ನೀವು ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳ್ತೀರಾ, ನನಗ್ ಗೊತ್ತಾಗತ್ತೆ, ಹೆಂಗೋ ದೇವ್ರ ತಲುಪಿಸ್ತಾನ ನನಗೆ. ನಿಮ್ಮ ಮದುವೆಗೆ ನಾನು ಒಂದು ಹೆಂಗ್ ಬರ್ತೀನಿ ಅದನ್ನ ಬಾಯ್ಬಿಟ್ಟು ಅನ್ನೋದು ಬೇಡ ಅಪ್ಪಾಜಿ. ಖಂಡಿತ ನಿಮ್ಮ ಇಷ್ಟು ಪ್ರೀತಿಯನ್ನ ನನ್ನ ಹೃದಯದಲ್ಲಿ ನಾನು ಇಟ್ಕೊಳ್ತೀನಿ. ಮತ್ತೆ ಹೇಳಿರ್ತೀರಾ ನಾನು ಸನ್ಯಾಸಿ ಅಲ್ಲ ಅಂತ ಹೇಳ್ತೀರಾ, ನಿಮ್ದು ಒಂದ್ ಮದುವೆ ಆಗತ್ತೆ, ತಾಯಿ ಒಳ್ಳೆ ತಾಯಿ ಸಿಗ್ಲಿ, ನಾನು ಬಂದೇ ಬರ್ತೀನಿ ಅಪ್ಪಾಜಿ ಮದುವೆಗೆ. 8 ದಿನ ರಜೆ ಹಾಕಿ ನಾನು ಬರ್ತೀನಿ ಅಪ್ಪಾಜಿ. ನಿಮ್ಮನ್ ಬಿಟ್ಟು ಮದುವೆ ಆಗ್ತೀವ ನಾವು? ಅಪ್ಪಾಜಿ, ನೀವು ವಿಡಿಯೋ ಅದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ನಿಮ್ದು ಇನ್ನೊಂದ್ ಚಾನಲ್ ಇದೆ, ನಿಮ್ ಹಾಡುಗಳು ಕೇಳ್ತೀನಿ. ನಮ್ದು ಒಟ್ಟೆ ನನ್ ಮೊಬೈಲ್ ತೆಗೆದ್ರೆ ನಮ್ಮ ಮಿಸ್ಸಸ್ ಕೇಳ್ತಾರೆ, ಓ ನಿಮ್ಮ ಅಪ್ಪಾಜಿದ್ ಬಂತಲ್ಲ ರೀ ಇವತ್ತ, ನಿಮ್ಮ ಅಪ್ಪಾಜಿದಲ್ಲ ಇವತ್ತು ಅಂತ ಅಂತಿರ್ತಾರೆ. ಬಾರಿ ನಾನು ಎಂತ ಖುಷಿಯಾಗಿದ್ದೇನೆ. ಒಂದು ಯಾವೇ 2 ವಿಷಯಗಳು ಅಪ್ಪಾಜಿ ನಾನು ನೋವು ಕೊಟ್ಟದ್ದು ಇಲ್ಲ ಅಂದ್ರೆ ಯಾವ್ದು ನೋವು ಕೊಡ್ಲಿಲ್ಲ. ಹಳೇದಂತೂ ಮರೆತೆ ಅಂದು ಎಷ್ಟೋ ದಿನ ಆಯ್ತು. ಇದ್ದಿದ್ದೆ ಎಲ್ಲವೂ ಚೆನ್ನಾಗಿರೋ ಯುವಕ, ಎಲ್ಲವೂ ಚೆನ್ನಾಗಿರೋ ಮನುಷ್ಯ ಇಲ್ಲಿವರೆಗೂ ಜೀವಿಸೇ ಇಲ್ಲ ಲೋಕದಲ್ಲಿ. ರಾಮಕೃಷ್ಣರಿಂದ ಹಿಡಿದು ದೇವಾನ್ ದೇವತೆಗಳಿಂದ ಹಿಡಿದು ಪರೀಕ್ಷೆಗಳು, ಕಷ್ಟಗಳಲ್ಲ ಪರೀಕ್ಷೆಗಳು ಪಾಸ್ ಆಗಲೇಬೇಕು. ಯಾಕಂದ್ರೆ 10ನೇ ಕ್ಲಾಸಲ್ಲಿರೋ 11ಕ್ಕೆ ಹೋಗ್ಬೇಕು ಅಂದ್ರೆ ಪರೀಕ್ಷೆ ದಾಟೇ ಹೋಗ್ಬೇಕು. ಹಾಗೆ ಈ ಜಾಗದಿಂದ ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ಪರೀಕ್ಷೆ ಇಲ್ಲದೆ ಸುಮ್ಮನೆ ಯಾವ ಭಗವಂತ ಯಾರನ್ನೂ ಕಳಿಸೋದಿಲ್ಲ. ಹಾಗಾಗಿ ಇವೆಲ್ಲ ಪರೀಕ್ಷೆ ಎಲ್ಲ ವ್ಯವಧಾನದಿಂದ ತಾಳ್ಮೆ ಇಟ್ಟುಕೊಂಡು, ಸಹನೆ ಮಾಡಿಕೊಂಡು, ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡು ಮುಂದೆ ಹೋಗ್ತಾ ಇರಬೇಕು. ಕಟ್ಕೊಂಡವರಿಗೆ ಚೆನ್ನಾಗಿ ಬಾಳಿಸ್ಕೊಂಡು, ಹುಟ್ಟಿಸಿದವರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು, ಧರ್ಮವಾಗುವುದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ, ಅದೇ ನಿಮ್ಮನ್ನು ಇಲ್ಲಿವರೆಗೂ ಕಾಪಾಡಿದ್ದೆ ಮುಂದೆಯೂ ಕಾಪಾಡುತ್ತೆ.
ಅವನ ಅನುಗ್ರಹ ನಿಮಗೆ ಇದ್ದೇ ಇದೆ. ಒಂದೊಂದ್ ಸಾರಿ ನಮ್ ತಂದೆ ಮೇಲೂ ರೇಗಾಡಿದ್ದೆ ಅಪ್ಪಾಜಿ. ಈಗ 2 ವರ್ಷ ಆಯ್ತು, ಇಡೀ ಊರ್ ಮಂದಿ ಮುಂದೆ, ಎಲ್ಲಿ ಮಂದಿ ಜನ ಸಿಗ್ತಾರ ಅಲ್ಲಿ ಮುಂದೆ ನಮ್ಮಪ್ಪ ನನ್ನ ಬಗ್ಗೆ ಅಳತಾ ಹೇಳ್ತಾನಪ್ಪಾಜಿ. ನನ್ನ ಮಕ್ಕಳ ಮೇಲಾನೆ ನನ್ನ ಬಗ್ಗೆ ನಮ್ಮಪ್ಪ ಅತಗೊಂತ ಹೇಳ್ತಾನ. ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಇಂತ ಹುಟ್ಟಿದಲ್ಲ ಅಂತ ಹೇಳಿ ಅತಗೊಂತ ಹೇಳ್ತಾನ. ಅದ ಕಾರಣ ನೀವು ನಿಮ್ ವಿಡಿಯೋಗಳು ಅಪ್ಪಾಜಿ. ನಿಜವಾಗ್ಲೂ ಅಪ್ಪಾಜಿ, ನಿಮ್ಮ ಬಗ್ಗೆ ಅಂತ ಮಾತಾಡಿದಾಗ ನಿಮ್ ಜನ್ಮ ಸಾರ್ಥಕ. ನಿಮ್ಮ ಮಕ್ಕಳ ಬಾಯಿಂದ ನಿಮ್ ಬಗ್ಗೆ ಇಂತ ತಂದೆ ಪಡೆದಿದ್ದಕ್ಕೆ ನಾವು ಶ್ರೇಷ್ಠ. ಹೌದಪ್ಪಾಜಿ. ಮೊದಲು ಈಗ ಒಂದು 5-6 ವರ್ಷದ ಹಿಂದೆ ಬಂದ ಕಂಡಕ್ಟರ್ ನನ್ ಜೊತೆಗೆ ಬಂದ್ರೆ, ಅಲ್ಲೋ ಜಗಸಿಯ ನೀ ಬಂದಾಗ ಎಷ್ಟು ಸಿಟ್ಟಿದ್ದಿ, ಏನು ನಿನ್ ಕತೆ, ಎಂತದೋ ವಿಚಾರಗಳನ್ನು ತಗೋತಿದ್ ತಲೆಯಾಗ. ಈಗ ಏನು ನೀನ್ ಹಿಂಗ್ ಚೇಂಜ್ ಆಗಿದೆ ಅಂದ್ರೆ ಏನೆಲ್ಲ ಪರಿಸ್ಥಿತಿಗಳು ಬಿಡಪ್ಪ, ಎಲ್ಲ ಪರಿಸ್ಥಿತಿ ಮಾಡಕ್ ಹಚ್ತವೆ ಅಂತ ಹೇಳಿ ಅಷ್ಟೇ ಸೈಲೆಂಟ್ ಆಗಿದ್ದು. ನೀವ್ ಹೇಳಿದಿರಲ್ಲ, ಮೌನವೇ ಎಲ್ಲರನ್ನು ಕೊಲ್ಲಬಹುದು, ಎಲ್ಲರನ್ನು ಗೆದಿಬಹುದು. ಸತ್ಯ. ಸುಮ್ಮಾಗಿ ನಮ್ಮ ಪ್ರತ್ಯೇಕ ನಾವ್ ಇರೋದು, ಆಯ್ತಪ್ಪ ಆಯ್ತು ಒಂದ್ ಬೇಯ್ತೀರ ಬೇದ್ ಹೋಗ್ಬಿಡ್ರಿ ಅಂತ. ಇನ್ನೂ ಒಂದ್ ಹೇಳಿದಿರಪ್ಪಾಜಿ ನೀವು, ಎಷ್ಟು ಮನುಷ್ಯ ಎತ್ತರಕ್ಕೆ ಬೆಳಿತಾನಲ್ಲ ಅಷ್ಟು ಬಾಗಬೇಕು ಅಂತ ಹೇಳಿದಿರಲ್ಲ. ಸತ್ಯ. ಹಣ್ಣಾದ ಮೇಲೆ ಈ ಕಡೆ ಹಣ್ಣುಗಳು ಬಾಗ್ತಾವಲ್ಲ, ಕಿತ್ಕೊಳ್ರ ಇನ್ನ ಅಂತ. ಹಂಗ ಅದನ್ನೊಂದ್ ನನ್ನ ಜೀವನದಾಗ ಅಂಟಿಸ್ಕೊಂಡ್ಬಿಟ್ನಲ್ಲ ಅಪ್ಪಾಜಿ. ಈಗ ಏನ್ ನನ್ನ ಜೀವನ ಅದ್ಭುತವಾಗಿ ನಡೆದತ್ತಂದ್ರ ಅಪ್ಪಾಜಿ, ಅದನ್ನ ನಿಮ್ಮ ಆಶೀರ್ವಾದದಿಂದ ಈಗ ಹೇಳ್ಬಾರ್ದಪ್ಪಾಜಿ. ದೊಡ್ಡತನ ಹಾಗೇನಿಲ್ಲ. ಬದುಕನ್ನು ನಡೆಸೋ ಬುದ್ಧಿವಂತಿಕೆ ಕಲ್ತಿದ್ದೀರಿ, ದೇವರ ಅನುಗ್ರಹ, ಎತ್ತವರ ಆಶೀರ್ವಾದ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಒಳ್ಳೆ ಜೀವನ ಅಪ್ಪಾಜಿ. ಇಲ್ಲಿ ಈಗ ಬಾಡಿಗೆ ಮನೆಯಲ್ಲಿ ಇದೀವಿ ಅಪ್ಪಾಜಿ, ಒಂದು 7,000 ಬಾಡಿಗೆ ಅಪ್ಪಾಜಿ. ಇಲ್ಲಿ ಒಳ್ಳೆ ಅವ್ರ ಮಾಲಕರು, ದೇವ್ರಂತ ಮಾಲಕರು, ಅವ್ರಿಗೇನೋ ಸ್ವಲ್ಪ ದುಬೈಗೆ ಹೋಗೋರಿದ್ದಾರೆ. ಈ ಕಡೆ ಎಲ್ಲ ಉಡುಪಿ ಮಂಗಳೂರೆಲ್ಲ ದುಬೈ ಅಥವಾ ಹೊರದೇಶ ಕಡೆ ಜಾಸ್ತಿ ಹೊರಗಡೆ ಹೋಗ್ತಾರಪ್ಪಾಜಿ. ಇಲ್ಲ ಜಗದೀಶ, ಮತ್ತೆ ನಾನು ಸ್ವಲ್ಪ ಒಂದ್ 6 ತಿಂಗಳ ಇರಲ್ಲ, ದುಬೈಗೆ ಹೋಗ್ತಾ ಇದೀನಿ. ನೀನು ಇವ್ ಒಂದ್ 6 ಮನೆ ಇದಾವಪ್ಪಾಜಿ. ಅವ್ರು ಅವನೊಂದ್ 25 ಲಕ್ಷ ಕೊಡು, ಅಷ್ಟನ್ನು ಲೀಸ್ ಹಾಕೊಂಡ್ಬಿಡಂತ ಇದಾರಪ್ಪಾಜಿ. ನಮ್ಮ ಅಪ್ಪನ ಏನು ಮಾತಾಡಿದೆ, ಅವನೊಂದ್ 6 ಮನೇನು ಒಂದ್ 25 ಲಕ್ಷ ಕೊಟ್ಟು ದೀಪಾವಳಿಗೆ ಅಷ್ಟನ್ನು ಲೀಸ್ ಹಾಕೊಂಡ್ಬಿಡ್ತೀನಿ ಅಪ್ಪಾಜಿ. ಅಂದ್ರೆ ಈಗ ನೋಡಿ, 6 ಮನೆ ಅಂದ್ರೆ ನಮಗೊಂದ್ ಮನೆ, 5 ಮನೆ, ಒಂದ್ 35,000 ರೂಪಾಯಿ ಅದು ನನಗ್ ಬಾಡಿಗೆ ಬರುತ್ತೆ ಅಪ್ಪಾಜಿ. ಈಗ ಬೇರೆ ಕಡೆಯಿಂದ ಬೇರೆ ಮತ್ತೆ ಇನ್ನೊಂದು ಕೇಳಬೇಕಿತ್ತು ಅಪ್ಪಾಜಿ, ಸಣ್ಣ ವಿಷಯ. ಈಗ ನಾನು ತುಂಬಾ ಜನರಿಗೆ ಹೆಲ್ಪ್ ಮಾಡಿದೀನಿ ಅಂತ ಹೇಳಲ್ಲ ಅಪ್ಪಾಜಿ, ಇಂಟ್ರೆಸ್ಟಿಗೆ ಹಣ ಕೊಟ್ಟಿದ್ದೀನಿ ಅಪ್ಪಾಜಿ. ಅದೇನ್ ತಪ್ಪೇನಂತ ಅಲ್ಲಲ್ಲ ಅಪ್ಪಾಜಿ? ತಪ್ಪೇನಿಲ್ಲ, ಅವ್ರ ಕಷ್ಟ ಕಾಲ ಕೊಟ್ಟಿದ್ದೀರಿ. ಬಟ್ ತೀರಾ ಇಲ್ಲ ಅಪ್ಪಾಜಿ, ಇಲ್ಲ ಅಪ್ಪಾಜಿ. ಅದು ಹೆಂಗ್ ಗೊತ್ತಾ, ಅಥವಾ ನಿಮಗೆ ಅನ್ಯಾಯ ಅನ್ನಿಸುವಷ್ಟು ಬಡ್ಡಿ ಹಾಕಬಾರ್ದು. ಇಲ್ಲ ಅಪ್ಪಾಜಿ, ಈಗ ನಾನ್ ಹೇಳ್ಬಿಟ್ಟಿದ್ದೀನಿ ಅಪ್ಪಾಜಿ. ಒಂದ್ ಖಾಸಗಿ ಬ್ಯಾಂಕ್ ಎಷ್ಟು ಇರ್ತಾವಲ್ಲ ಅಪ್ಪಾಜಿ, ಅಂದ್ರೆ ಈಗ ನಾನು ಒಂದ್ ಹೆಚ್ಚು ಕಡಿಮೆ ಒಂದ್ 40-50 ಲಕ್ಷ ಕೊಟ್ಟಿದ್ದೀನಿ ಅಪ್ಪಾಜಿ. ಅದರಿಂದ ನನಗ ಒಂದ್ 60-70 ಸಾವಿರ ತಿಂಗಳ ಬರುತ್ತೆ ಅಪ್ಪಾಜಿ ನನಗೆ. ಆಯ್ತು, ತಪ್ಪಿಲ್ಲ. ಆದ್ರೆ ಅದನ್ನೊಂದು ಕೇಳ್ಬೇಕಂತ ಬಹಳ ಆಸೆ ಇತ್ತಪ್ಪಾಜಿ ನನಗೆ. ಅದರಿಂದ ಏನ್ ತಪ್ಪಿಲ್ಲ. ಆದ್ರೆ ಇಂತಹ ಸಮಯದಲ್ಲಿ ಒಬ್ಬರಿಗೆ ಹಣ ಕೊಡಬೇಕಾದಾಗ ಅವರಿಗೆ ನಿಮ್ಮ ಅಂದ್ರೆ ವ್ಯವಹಾರವೇ, ಅದರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಅವರ 3 ದಿವಸ ಕೇಳಿದ್ರೆ ಅವ್ರು ಯಾಕೋ 6ನೇ ದಿವಸದವರೆಗೂ ಸಮಯ ಕೇಳಿದಾಗಲೂ ನೀವು ಅದನ್ನ ಸಹನೆ ಮಾಡೋ ಸಮಾಧಾನ, ಬಹಳ ಸಮಾಧಾನ ಅಪ್ಪಾಜಿ. ಈಗ ನೋಡಿ, ಎಲ್ರು ಅಂದ್ರೆ ನಮ್ಮವ್ರಿಗೆ ಬೇಕಾದಷ್ಟು ಕೊಟ್ಟಿದ್ದೀನಿ ಅಪ್ಪಾಜಿ. ಈಗ ನಮ್ಮ ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದ್ 10-15 ಲಕ್ಷ ಕೊಟ್ಟಿದ್ದೀನಿ. ಪಾಪ ಅವ್ರು 1ನೇ ತಾರೀಕಿಗೆ ಕೊಡ್ತೇನೆ ಅಂದಿರ್ತಾರೆ. ಇಲ್ಲ ಜಗಸಿ, ಈ ತಿಂಗಳು ಕೊಡಕ್ ಆಗಲ್ಲಪ್ಪ, ನಾ ಮುಂದಿನ ತಿಂಗಳು ಕೊಡ್ತೀನಿ. ಹೌದಾ, ಆಯ್ತು ಕೊಡು ಬಿಡು ಮಗ, ಎಲ್ಲಿ ಹೋಗ್ತಾವ ಏನಿಲ್ಲ ಅಪ್ಪಾಜಿ. ಅಂತದ್ನೆಲ್ಲ ದೊಡ್ಡದು ಮಾಡಲ್ಲ ಅಪ್ಪಾಜಿ ನಾನು. ನನ್ನ ಪ್ರಕಾರ ನಾನು ಎಷ್ಟೋ ಸಾರಿ ಹೇಳ್ತೀನಿ, ನೀವು ಬಡ್ಡಿ ವ್ಯಾಪಾರ ಮಾತ್ರ ಮಾಡ್ತಿಲ್ಲ, ಇನ್ನೊಬ್ಬರಿಗೆ ಉಪಕಾರನೂ ಮಾಡ್ತಾ ಇದ್ದೀರಿ. ಯಾಕಂದ್ರೆ ವ್ಯವಹಾರದ ಜೊತೆ ಅವರ ಆಪತ್ಕಾಲಕ್ಕೆ ನೀವು ಕೈ ನೀಡಿ ಕೊಟ್ಟಿದ್ದೀರಿ. ಅದೊಂದು ಪಾಪದ ಕೆಲಸ ಏನಲ್ಲ. ಒಬ್ಬರಿಗೆ ಹೆವಿ ಅಮೌಂಟ್ ಕೊಟ್ಟಿದ್ದೀನಿ ಅಪ್ಪಾಜಿ. ಪಾಪ ಅವ್ರು ಕಡೆ ಸ್ಟೇಜಿಗೆ ನೇನ್ ಹಾಕುವಾಗ ಹೊಂಟಿದ್ರು ಅಪ್ಪಾಜಿ. ಅವ್ರು ನೇನ್ ಹಾಕುವಾಗ ಹೊಂಟಿದ್ರು. ಯಾರು ಊರಲ್ಲಿ ಗೌಡ್ರು, ಹಳ್ಳಿಯಲ್ಲಿ ಗೌಡ್ರು ನೇನ್ ಹಾಕುವಾಗ ಹೊಂಟಿದ್ರು ಅಪ್ಪಾಜಿ. ನಮ್ಮ ಊರಲ್ಲಿ ತುಂಬಾ ನನ್ನಿಂದಾನೇ ಬೇಕಾದಷ್ಟು ಜನ ಈ ವಿಡಿಯೋ ಕೇಳ್ತಾರೆ ಈಗ. ಅವ್ರಿಗೆ ಸ್ವಲ್ಪ ಅವ್ರು ಹಂಗೆ ಕೊಡೋದು ಬೇಡ, ನಾನು ಆಸ್ತಿ ಆಡ ಮಾಡಿ ಕೊಡ್ತೀನಿ ಅಂತೇಳಿ ಆಸ್ತಿನ ಒಂದ್ 4 ಎಕರೆ ಹೊಲ ಆಸ್ತಿನ ಕಬ್ಜಾನ ಮಾಡಿ ಕೊಟ್ಟಿದಾರ ಅಪ್ಪಾಜಿ. ಪಾಪ ನಿಮಗಿದ್ದ ಕೊಡ್ರಿ, ಎಲ್ಲ ನಿಮ್ಗೆ ಬಗ್ಗೆ ಅರ್ದಿಂದ ಕೊಡ್ರಿ ಅಂತ ಹೇಳಿದೀನಿ ಅಪ್ಪಾಜಿ. ಏನ್ ತೊಂದ್ರೆ ಇಲ್ಲ ಅಪ್ಪಾಜಿ.
ತಪ್ಪಿಲ್ಲ ನೋಡಿ, ಎಷ್ಟು ಜನಕ್ಕೆ ನೀವು ನೆರವಾಗಿದ್ದೀರಿ. ನಿಮ್ಮ ದೊಡ್ಡತನ ಒಳ್ಳೇದಾಗುತ್ತೆ, ಮುಂದುವರಿಲಿ. ಯಾವ ಕೆಟ್ಟ ಕಣ್ಣು ಬೀಳದೆ ನಿನ್ನ ಮನೆ ಚೆನ್ನಾಗಿ ನಡೀಲಿ. ದೇವರ ಅನುಗ್ರಹ, ನನ್ನ ತುಂಬು ಹಾರೈಕೆ. ದೇವ್ರು ನಿಮ್ಮನ್ನು ಚೆನ್ನಾಗಿ. ಆಯ್ತು ಅಪ್ಪಾಜಿ, ನೀವು ಹೇಳ್ದಂಗೆ ನಾನು ಇದಕ್ಕೊಂದು ಮೆಸೇಜ್ ಮಾಡ್ತೀನಿ ಅಪ್ಪಾಜಿ. ನಾವು ಯಾರಿಗೋ ಒಂದು ಸ್ವಲ್ಪ ಕಷ್ಟ ನೋವು ಹಿಂಗಿದ್ದವ್ರಿಗೆ ನಾ ಹೆಲ್ಪ್ ಮಾಡ್ತೀನಿ ಅಂತೇಳಿ ನಾ ಒಂದು ಮೆಸೇಜು ಮಾಡ್ತೀನಿ ಅಪ್ಪಾಜಿ. ನಾನಿನ್ನ ನಿಮ್ಮನ್ನ ಭೇಟಿ ಆಗುದು ಅಪ್ಪಾಜಿ. ನಾನು ಕಾಲ್ ಮಾಡಲ್ಲ ಅಪ್ಪಾಜಿ, ಪದೇ ನನ್ನಂತವ್ರು ಎಷ್ಟೋ ನಂದೇನ್ ನೋವು ಹಂಚ್ಕೋಕ್ ನಾ ಇವತ್ತು ಫೋನ್ ಹಚ್ಲಿಲ್ಲ ಅಪ್ಪಾಜಿ. ನನಗಂತ ನೋವಿಲ್ಲ. ಒಂದ್ 2-3 ಪ್ರಶ್ನೆ ಇದ್ದು ನೀವು ಅದಕ್ಕೆ ಉತ್ತರ ಕೊಟ್ರಿ ಅಪ್ಪಾಜಿ, ತುಂಬಾ ಧನ್ಯವಾದಗಳು. ನನಗ ಅದರಿಂದ ಮುಕ್ತಿ ಹೊಂದುತ್ತೀನಿ. ಅದೇ ಒಂದ್ ಆಕ್ಸಿಡೆಂಟ್ ಅದ್ದು, ಅದನ್ನ ಮಗು ಮಾಡಿದ್ದು, ಅವು ಎರಡೇ ನಾನು ಕೊರತೆಗಳಿದ್ದು. ಯಾವುದಕ್ಕೂ ಪಾಪ ಪ್ರಜ್ಞೆ ಬೇಡ. ಇದ್ದಿದ್ರೆ ಅಂಗವೇಳೆ ಪಾಪದ ಅಂಶ ಲೇಪನ ಆಗಿದ್ರೆ ಅದರ ಪರಿಣಾಮ ಬೇರೆ ಇರ್ತಿತ್ತು. ಅದಿಷ್ಟು ಉಸಿರಾಡ್ಲಿಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅಪ್ಪಾಜಿ ಹಿಂಗಾತ. ನಾವಿನ್ನ ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಆಗೋದು ನಿಮ್ಮ ಮ್ಯಾರೇಜ್ ಅಲ್ಲಿ ಅಪ್ಪಾಜಿ. ನಾನು ಅದನ್ನ ಒಂದೇ ಕಾಯ್ತಾ ಇದ್ದೀನಿ ಅಪ್ಪಾಜಿ. ಈಗ ನಿಮಗೂ ನೋಡಿ 26-27 ವಯಸ್ಸು. ನಾನ್ ನಿಮ್ ಮ್ಯಾರೇಜ್ ಒಂದು ಕಾಯ್ತಾ ಇದೀನಿ. ನಮ್ಮ ಅಪ್ಪಾಜಿ ಯಾವಾಗ ಮ್ಯಾರೇಜ್ ಆಗ್ತಾರೋ, ನಾನು ಯಾವಾಗ ರಜಾ ಹಾಕ್ತೀನೋ, ಯಾವಾಗ ಹೋಗ್ತೀನಿ, ಯಾವಾಗ ಅವ್ರನ್ನ ನೋಡ್ತೀನೋ ಅಂತ. ನಿಜವಾಗ್ಲೂ ಅಪ್ಪಾಜಿ, ಈಗ ಲಾಕ್ ತೆಗೆದ್ರೆ ನನ್ನ ಸಣ್ಣ ಮಗಂದು ಓಪನ್ ಆಗತ್ತೆ. ಲಾಕ್ ಮಾಡಿದ್ರೆ ನಿಮ್ ಸ್ಕ್ರೀನ್ ಶಾಟ್ ನನ್ನ ಮೊಬೈಲ್ ಅಲ್ಲಿ. ಹಂಗಪ್ಪಾಜಿ, ಅದು ಒಳ್ಳೆ ಒಂದು ಫೋನ್, ಒಳ್ಳೆ ಫೋನ್ ಇದೆ ಅಪ್ಪಾಜಿ. ಅಯ್ಯೋ ಅಪ್ಪ, ನಿಮ್ಮ ಈಗ ಸೈಡ್ ಬಟನ್ ಇರತ್ತಲ್ಲ ಅಪ್ಪಾಜಿ, ಅದನ್ನ ತೆಗೆದ್ರೆ ನಿಮ್ ಫೋಟೋ ಬರ್ಬೇಕು. ಅದನ್ನ ಸ್ಕ್ರೀನ್ ಹೆಬ್ಬಟ್ಟಿಟ್ಟು ಓಪನ್ ಮಾಡಿದ್ರೆ ನನ್ನ ಮಗನ್ ಬರ್ಬೇಕು. ಹಂಗಿಟ್ಟಿದೀನಿ ನಾನು. ಅಲಾರಾಮ್ 4:45 ಹೊಡಿತೈತಲ್ಲ, ಇನ್ ನಮ್ಮ ಅಪ್ಪಾಜಿ 5 ಗಂಟೆಗೆ ಕೇಳ್ತಾರ. ನನಗೊಂದ್ ಹೆಮ್ಮೆ. ನಮ್ಮ ಅಪ್ಪಾಜಿ ನಮ್ ಗುರುವಿನಕ್ಕಿಂತ ನಾ ಮೊದಲು ಹೇಳ್ತನಲ್ಲ, ಅಂದ್ರೆ ಗುರುವಿನ ಮೀರಿಸ್ದಾಗ ಒಬ್ಬ ಒಳ್ಳೆ ಶಿಷ್ಯ ಅದು ಒಂದ್ ನನಗೆ ಹೆಮ್ಮೆ ಅಪ್ಪಾಜಿ. ಅದ್ಭುತ ನೀವು. ಎಲ್ಲ ಹಿಂಗೆ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಅಂಡ್ ನಾನು ಸಂಪರ್ಕದಲ್ಲಿ ಇರ್ತೀನಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ತೀನಿ. ಅಪ್ಪಾಜಿ ಒಂದಿಷ್ಟು ನಂಬರ್ ಸೇವ್ ಮಾಡ್ಕೊಡ್ರಿ ಅಪ್ಪಾಜಿ. ಏನಾದ್ರು ಒಮ್ಮೆ ಕೇಳಿದೆ ಅಪ್ಪಾಜಿ, ಇನ್ನು ಸ್ವಲ್ಪ ಆಶ್ರಮ ಕಟ್ಟಡ ನಡೀತಾ ಇದೆ, ಅದು ಇದು ಅಂತೆಲ್ಲ ಕೇಳಿದೆ ಅಪ್ಪಾಜಿ. ಇಲ್ಲ, ಆರಾಮಾಗಿದ್ದೀನಿ ನಾನು, ಆರಾಮಾಗಿದ್ದೀನಿ. ಥ್ಯಾಂಕ್ ಯು. ನೀವು ಕಾಳಜಿ ಮಾಡ್ತೀರಲ್ಲ, ಅಷ್ಟೇ ಸಾಕು. ಹಂಗಿಲ್ಲ ಅಪ್ಪಾಜಿ, ನಿಮ್ದು ಏನಾರ QR ಕೋಡು, ಒಂದು ಬಾರ್ ಕೋಡು, ಅದನ್ನ ಏನಾರ ಯಾರಿಗೂ ಕಳಿಸ್ತೇವೆ ಅಪ್ಪಾಜಿ. ನನಗೊಬ್ಬಗ ಒಂಚೂರು ಕಳಿಸ್ಕೊಟ್ರೆ ಒಂದು ಹೆಲ್ಪ್ ಆಗತ್ತೆ ಅಪ್ಪಾಜಿ. ಆಯ್ತು. ಆಯ್ತು ಅಪ್ಪಾಜಿ, ಶುಭವಾಗ್ಲಿ. ನಾನು ನಂಬರ್ ಸೇವ್ ಮಾಡ್ಕೊಳ್ತೀನಿ. ಶುಭವಾಗ್ಲಿ. ಓಕೆ, ನಂಬರ್ ಸೇವ್ ಮಾಡ್ಕೊಳ್ಳಿ ಅಪ್ಪಾಜಿ. ಸಂತೋಷ. ಓಕೆ, ಧನ್ಯವಾದ. ನಿಮ್ಮ ಪಾದಕ್ಕೆ ಶರಣು ಅಪ್ಪಾಜಿ. ಓಕೆ ಅಪ್ಪಾಜಿ. ನೋಡಿ, ನಾನು ಯಾರೇನಾದರೂ ಅಂದುಕೊಳ್ಳಿ, ಇಂಥವನ್ನೆಲ್ಲ ಪಡಿಲಿಕ್ಕೆ ಈ ಜನ್ಮದಲ್ಲಿ ನಾನು ಭಾಗ್ಯ ಮಾಡಿದ್ದೆ, ಪುಣ್ಯ ಮಾಡಿದ್ದೆ ಅಂದುಕೊಳ್ತೀನಿ. ವಾಟ್ ಎವರ್ ಇಟ್ ಈಸ್, ಅವ್ರ ಕಷ್ಟಗಳು ಅದೆಲ್ಲವನ್ನು ಮೀರಿ ಅವರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ. ಅದು ನನ್ನ ಪಾಲಿನ ಭಾಗ್ಯ. ಅಂಡ್ ನೋಡ್ತಾ ಇರೋ ನೀವೆಲ್ಲರೂ ಕೂಡ ನನ್ನ ಅಭಿಮಾನಿಗಳೇ ಆಗಬೇಕು ಅಂತ ಏನಿಲ್ಲ. ಇಲ್ಲಿಂದ ನಿಮಗೊಂಚೂರು ಏನೋ ಒಳ್ಳೇದು ಸಿಕ್ಕರೆ ಅಷ್ಟೇ ತಗೊಳ್ಳಿ. ನೀವು ನನ್ನನ್ನು ಮರೆತು ಬಿಡಿ, ಏನು ತೊಂದರೆ ಇಲ್ಲ. ವ್ಯಕ್ತಿ ಪೂಜೆ ಬೇಡ, ತೊಂದರೆ ಇಲ್ಲ. ಆದರೆ ಈಗ ಮಾಡಿದ ಈ ಮಹಾನುಭಾವರು ವಯಸ್ಸಲ್ಲಿ ದೊಡ್ಡವರು, ಅನುಭವದಲ್ಲಿ ದೊಡ್ಡವರು, ಆದರೂ ಅವರು ನಮಗೆ ಆ ಸ್ಥಾನ ಕೊಟ್ಟಿದ್ದಾರೆ. ಅದು ಅವ್ರ ದೊಡ್ಡ ಗುಣ, ಅದು ಅವ್ರ ಸಂಸ್ಕಾರ. ಮನುಷ್ಯ ಅನೇಕ ತಪ್ಪುಗಳ ನಂತರವೇ ಜೀವನದಲ್ಲೊಂದು ಪರಿಪಕ್ವತೆಯನ್ನು ಕಂಡುಕೊಳ್ತಾನೆ. ಹಾಗೆಯೇ ಇವ್ರ ಕಥೆಯನ್ನು ಕೇಳಿದಾಗ ತಪ್ಪುಗಳಾಗ್ತವೆ. ಅಲ್ಲಲ್ಲಿ ಯಾವುದನ್ನು ಮುಚ್ಚು ಮರೆ ಮಾಡದೆ ಹೆಂಡತಿ ಗಂಡನಿಗೆ ಹೇಳಿಕೊಂಡು, ಗಂಡ ಹೆಂಡತಿಗೆ ಹೇಳಿಕೊಂಡು ಕ್ಷಮೆ ಮಾಡಬೇಕು. ಹೀಗೆ ಮುಂದೆ ಬಂದಿದ್ದಾರೆ. ಅಪ್ಪ ಭಯಂಕರ. ಏನೂ ಮಾಡಲಿಕ್ಕಾಗಲ್ಲ. ಇಂಥವರೆಲ್ಲ ನಾವು ನೋಡಿದಾಗ ನಾವು ಭಾಳ ಸಣ್ಣವರು ಅನಿಸ್ಬಿಡ್ತೀವಿ. ಅವರ ಭಕ್ತಿ ಬಹಳ ದೊಡ್ಡದು, ಅವರ ಪ್ರೀತಿ ಬಹಳ ದೊಡ್ಡದು. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ನಿಮ್ಮ ತಂದೆ ತಾಯಿ ಅವರಿಗೆ ಕಡೆಗಾಲದಲ್ಲಿ ಏನೇ ದ್ವೇಷ ಮನಸ್ತಾಪಗಳಿದ್ರೂ, ಕೋಪ ಇದ್ದರೂ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ.
ನಿಮ್ಮ ಶ್ರೀಮತಿಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮ್ಮ ಬಸ್ನಲ್ಲಿ, ನೀವು ಡ್ರೈವ್ ಮಾಡೋ ಬಸ್ಸಲ್ಲಿರೋ ಪ್ರಯಾಣಿಕರು ನಿಮ್ಮ ಜವಾಬ್ದಾರಿ ಅಲ್ವೇ? ಭಗವಂತ ನಿಮ್ಮನ್ನು ಕಾಪಾಡ್ತಾನೆ, ನೀವು ಬಸ್ಸಲ್ಲಿರೋರನ್ನ ಕಾಪಾಡಿಕೊಳ್ಬೇಕು, ಅವರನ್ನು ಅವರ ಸ್ಥಳಕ್ಕೆ ಸೇಫಾಗಿ ಇಡಬೇಕಲ್ವೇ? ಹಾಗೆ ಎಂಥ ಅದ್ಭುತವಾದ ಕೆಲಸ ನಿಮ್ಮದು. ಆ ಪ್ರಯಾಣದಲ್ಲಿ ಇಂಥದ್ದೇನೋ ಕಾರ್ಯಕ್ರಮ ಕೇಳ್ತಾ ಡಿಸ್ಟರ್ಬ್ ಆಗೋದಾದರೆ ಕಾರ್ಯಕ್ರಮ ಕೇಳಬಾರ್ದು, ಆಮೇಲೆ ಕೇಳಿ. ಇಲ್ಲ ಗುರುಗಳೇ ನಾನು ಪರವಾಗಿಲ್ಲ ಅಂದರೆ ನಡೆಸ್ಕೊಳ್ಳಿ, ತೊಂದರೆ ಇಲ್ಲ. ಒಳ್ಳೆಯದಾಗಲಿ, ಶುಭ ಆಗಲಿ. ಭಾಳ ಸಂತೋಷವಾಯಿತು, ಮನಸ್ಸು ತುಂಬಿ ಬಂತು. ನನ್ನ ಹೃದಯ ತುಂಬಿ ನನ್ನ ಹಾರೈಕೆ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ, ಶುಭವಾಗಲಿ. ಅಧ್ಯಾತ್ಮ ಬಂಧುಗಳೇ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾನು ನಾಳೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ನಾನು ಅವರಿಗೆ ಹೇಳ್ತಾ ಇದ್ದೆ, ಅವರು ಪಾಪ ಉತ್ತರ ಕರ್ನಾಟಕದವರು, ಅವರ ಭಾಷೆ ಸ್ವಲ್ಪ ಒರಟಾಗಿರುತ್ತೆ ಕೆಲವೊಮ್ಮೆ ಅಂತ. ನನಗೆ ಬಹಳ ಪ್ರೀತಿಯಿಂದ ಜಗತ್ತಿನ ಎಲ್ಲ ಕಡೆಯಿಂದಲೂ ನಾನು ಕೌನ್ಸ್ಲಿಂಗ್ ಮಾಡಿದ್ದೀನಿ, ಅಥವಾ ಬರ್ತಾರೆ, ಮಾತಾಡ್ತಾರೆ, ಫೋನ್ ಕೌನ್ಸ್ಲಿಂಗ್, ವಿಡಿಯೋ ಕೌನ್ಸ್ಲಿಂಗ್, ಆಶ್ರಮಕ್ಕೆ ಬರೋದು. ಬಟ್ ಏನೋ ಈ ಉತ್ತರ ಕರ್ನಾಟಕದ ಒಡನಾಟ ಸ್ವಲ್ಪ ಜಾಸ್ತಿ, ಅಲ್ಲಿಂದ ನೊಂದವರು ಹೆಚ್ಚು ಬರ್ತಾರೆ. ಮತ್ತು ಅಲ್ಲಿ ಏನೋ ಅವ್ರಿಗೊಂಚೂರು ಒಳ್ಳೇದು ಹೇಳಿಬಿಟ್ರೆ ಅವರು ಹೃದಯದಲ್ಲಿ ಇಟ್ಟುಕೊಂಡು ಮೆರೆಸ್ತಾರೆ. ನಾನು ಅದನ್ನು ಕಂಡಿದ್ದೀನಿ. ಎನಿವೇ, ನಾನು ಏನೋ ದೊಡ್ಡದೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಬಟ್ ಎಲ್ಲರ ನಡುವೆ ನನ್ನ ಕೌನ್ಸ್ಲಿಂಗ್ ಆಗಲಿ, ಕಾರ್ಯಕ್ರಮದಲ್ಲಾಗಲಿ, ಎಲ್ಲೇ ಆಗಲಿ ಸ್ವಲ್ಪ ಅವ್ರ ಕಡೆಯವರೇ ಜಾಸ್ತಿ ಕೌನ್ಸ್ಲಿಂಗ್ ಬರೋದು. ಸ್ವಲ್ಪ ಬಡತನ, ಕಷ್ಟ, ದುಃಖ, ಏನೋ ಗುರುವನ್ನು ತಲೆ ಮೇಲಿಟ್ಟು ಮೆರೆಸ್ತಾರೆ ಅವರು. ಗುರುವಿಗೆ ಶರಣಾಗೋ ಬುದ್ಧಿ ಅಲ್ಲ, ಎಲ್ಲರಿಗೂ ಇದೆ, ಬಟ್ ಆ ಭಾಗದವರು ನನ್ನ ಇಲ್ಲಿವರೆಗಿನ ಈ ಜರ್ನಿಯಲ್ಲಿ ತುಂಬ ಜನ ಬರ್ತಾರೆ ಆಶ್ರಮಕ್ಕೆ, ಅವರು ಉತ್ತರ ಕರ್ನಾಟಕದವರು. ಎನಿವೇ, ಆಶ್ರಮಕ್ಕೆ ಬರಲಿ ಅಂತ ನಾನು ಅವ್ರ ದುಃಖ ಹಾಗೆ ಇರಲಿ ಅಂತ ಹೇಳಲ್ಲ. ಆಶ್ರಮವನ್ನು ಮರೀಬೇಕು, ಅವ್ರ ನೆಮ್ಮದಿಯಾಗಿರಬೇಕು, ಅವ್ರ ನೆಮ್ಮದಿ ಹೆಚ್ಚಾಗಬೇಕು. ನಮ್ಮನ್ನು ಮರೆತರೂ ಪರವಾಗಿಲ್ಲ. ಅವರು ನೋಡಿ, ಈಗ ಶಿಕ್ಷಣ ಪಡ್ಕೊಳ್ತಿದ್ದಾರೆ. ಅಲ್ಲಿನ ಹುಡುಗರು ಎಷ್ಟು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂತ ಇಲ್ಲೆಲ್ಲೋ ಬೆಂಗಳೂರಿಗೆ ಬಂದು ಎಲ್ಲೋ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಸ್ನಾನ ಮಾಡಿಕೊಂಡು, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು, ಬೆಳಗಿನ ಸಂಜೆವರೆಗೂ ಲೈಬ್ರರಿಲಿ ಓದಿ ಕಷ್ಟಪಟ್ಟು, ಅಲ್ಲ ಎಲ್ಲರೂ ಕಷ್ಟಪಡ್ತಿದ್ದಾರೆ ಸರಿ, ಬಟ್ ಅಲ್ಲಿ ಮೊದಲಿಂದ ಬಡತನ, ರೋಡ್ಗಳು ಸರಿ ಇಲ್ಲ, ಶಿಕ್ಷಣ ಸರಿ ಇಲ್ಲ. ಪಾಪ ಏನಕ್ಕೋ ಉತ್ತರ ಕರ್ನಾಟಕದ ಆ ಭಾಗದ ಪರಿಸ್ಥಿತಿ ಯಾಕೋ ಮೊದಲಿಂದ ಹಂಗೆ ಬಂದಿದೆ. ಹೃದಯವಂತರು, ಆದರೆ ಕೆಲವು ಸವಲತ್ತುಗಳಲ್ಲಿ ಅವರಿಗೆ ವಂಚಿತರಾಗಿದ್ದಾರೆ. ಬಟ್ ಈಗ ಎಲ್ಲರೂ ಅದ್ಭುತವಾಗಿ ಜಾಗೃತರಾಗ್ತಾ ಇದ್ದಾರೆ. ಒಳ್ಳೆಯದಾಗಬೇಕು ಆ ಭಾಗದ ವಿಚಾರ. ಬಟ್ ನನಗೆ ಕೆಲವೊಮ್ಮೆ ಬೇಸರ ಅನಿಸೋದು, ಅಲ್ಲಿನ ಜಾನಪದ ಹಾಡುಗಳು ಎಷ್ಟು ಅದ್ಭುತವಾಗಿ ಇರ್ತವೆ, ಬಟ್ ಇತ್ತೀಚೆಗೆ ಕೆಲವೊಂದು ಜನ ಹುಡುಗರು ಸ್ವಲ್ಪ ಅಲ್ಲಿ ಭಾಷೆಗಳನ್ನು ತಪ್ಪಾಗಿ ಬಳಸೋದು, ಹೊಲಸು ಮಾತಾಡೋದು ಮಾಡ್ಕೊಳ್ತಿದ್ದಾರೆ. ನನಗೆ ಕೆಲವೊಮ್ಮೆ ಅದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ದಯವಿಟ್ಟು ಉತ್ತರ ಕರ್ನಾಟಕದ ಜನ ಭಾಷೆ ಸ್ವಲ್ಪ ಎಚ್ಚರವಾಗಿರಬೇಕು. ತುಂಬ ಹೃದಯವಂತರಿದ್ದಾರೆ, ಎಲ್ಲ ಅದ್ಭುತ. ಆ ಗುರು ಪರಂಪರೆ ಏನು ಅದ್ಭುತವಾಗಿದೆ. ಬಟ್ ಕೆಲವೊಮ್ಮೆ ಕೆಲವು ಹಾಡುಗಳ ಮೂಲಕ ಅಥವಾ ವಿಡಿಯೋಸ್ಗಳ ಮೂಲಕ ಉತ್ತರ ಕರ್ನಾಟಕ ಅಂದ್ರೇ ಈ ಭಾಷೆ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಅದು ಆಗಬಾರ್ದಂತೆ ನೋಡಿಕೊಳ್ಬೇಕು ಯುವಕರು. ಒಳ್ಳೆಯದಿದೆ, ಅದನ್ನು ಒಳ್ಳೆಯದು ಕೊಡಬೇಕು ಅಲ್ವಾ? ಅಲ್ಲೆಂತಹ ಮಹಾನುಭಾವರು ಪಂಚಾಕ್ಷರಿ ಗವಾಯಿಗಳಿಂದ ಹಿಡಿದು ಸಿದ್ದೇಶ್ವರ ಸ್ವಾಮೀಜಿಗಳಿಂದ ಹಿಡಿದು ಸಿದ್ಧಾರೂಢ ಮಠದಿಂದ ಹಿಡಿದು ಗವಿಸಿದ್ದೇಶ್ವರ ಮಠದಿಂದ ಅನ್ನಾಕೋ ಜಾಗ, ಸುತ್ತ ಏನೇ ಬರಗಾಲ ಇದ್ದರೂ ಕೂಡ ಅನ್ನಕ್ಕೆ ಕೊರತೆ ಇಲ್ಲದ ಜಾಗ. ಆದರೆ ಇತ್ತೀಚೆಗೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಏನೋ ಹೊಲಸು ಸಾಂಗ್ಗಳು ಮಾತುಕೊಂಡು, ತಪ್ಪು ಸಾಂಗ್ಗಳು, ತಪ್ಪು ಸಾಹಿತ್ಯ ಅಥವಾ ಕೆಟ್ಟ ಸಾಹಿತ್ಯ ಮಾತಾಡಿಕೊಂಡು, ಅವ್ರನ್ನ ನಾನು ಸರಿ ಇಲ್ಲ ಅಂತ ಒಂದೇ ಸತಿ ಹೇಳಲ್ಲ, ಬಟ್ ಅದೇ ಹೆಚ್ಚಾಗ್ಬಿಟ್ರೆ ಈ ಕಡೆ ನೀವು ಒಂದು ಯುವ ಜನತೆ ಕೆಲಸ ತಗೊಂಡು
ಉತ್ತರ ಕರ್ನಾಟಕದ ಹೆಸರು ಉಳಿಸೋಕೆ ಒಂದು ಕಡೆ ಓಡಾಡಿದ್ರೆ ಒಂದು ಕಡೆ ಹಾಳು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅಷ್ಟೇ ಜಾಗೃತವಾಗಿರ್ಬೇಕಷ್ಟೇ. ಒಳ್ಳೆಯದಾಗಲಿ, ಶುಭವಾಗಲಿ.